ವೆಲ್ಕಮ್ ಬ್ಯಾಕ್. ಬ್ರೇಕ್ ಆದಮೇಲೆ ಮತ್ತೆ ನಾವು ಪವರ್ ಜನಮತವನ್ನು ಮುಂದುವರಿಸ್ತಾ ಇದ್ದೀವಿ. ವೆರಿ ಕ್ವಿಕ್ಲಿ ನಾವು ಯಾವ್ಯಾವುದನ್ನ ಗಮನಿಸಿದ್ವಿ ಅಂತ ನಿಮಗೆ ನಾನು ಹೇಳ್ಬಿಡ್ತೇನೆ. ಕೋಲಾರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಮೈಸೂರು, ಕೊಡಗು, ಚಾಮರಾಜನಗರ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ದಾವಣಗೆರೆಯನ್ನ ನಾವೀಗಾಗಲೇ ನೋಡಿದ್ದೀವಿ. ಬಹುತೇಕ ಕಡೆಗಳಲ್ಲಿ ಬಿಜೆಪಿಯ ಪ್ರಾಬಲ್ಯದ ವಿಷಯಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ನೆಕ್ಸ್ಟ್ ನಾವು ಶಿವಮೊಗ್ಗದ ಕಡೆಗೆ ಗಮನ ಹರಿಸಿ ಬಿಡೋಣ. ಶಿವಮೊಗ್ಗದ ಕಲಿಗಳು BY ರಾಘವೇಂದ್ರ ಬಿಜೆಪಿ ವರ್ಸಸ್ JDSನ ಮಧು ಬಂಗಾರಪ್ಪ. ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಇದು BY ರಾಘವೇಂದ್ರ ಅವರಿಗೆ ಪ್ಲಸ್. ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ಹಿಡಿತಾ ಇದೆ. ಪ್ರಭಾವಿ ಬಿಜೆಪಿ ಮುಖಂಡರು ಹಾಗೂ ಶಾಸಕರ ಒಗ್ಗಟ್ಟು, ಲೋಕಸಭಾ ವ್ಯಾಪ್ತಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು, ಇದು ಪೂರಕಾಂಶಗಳು. ಪ್ರಬಲ ಸವಾಲು ಒಡ್ಡಿರುವ ಎದುರಾಳಿ ಮಧು ಬಂಗಾರಪ್ಪ, ಇದು ಮೈನಸ್ ಪಾಯಿಂಟ್ ಆಗ್ಬೋದು BY ರಾಘವೇಂದ್ರ ಅವರಿಗೆ. ಬಿಜೆಪಿಯನ್ನು ಸೋಲಿಸೋದಕ್ಕೆ ದೋಸ್ತಿ ಮುಖಂಡರು ಒಗ್ಗಟ್ಟಾಗಿದ್ದಾರೆ, ಒಟ್ಟಿಗೆ ನಿಂತಿದ್ದಾರೆ. JDS ಅಭ್ಯರ್ಥಿಗೆ ಕೈ ಮುಖಂಡರ ಸಂಪೂರ್ಣವಾಗಿರುವ ಬೆಂಬಲ ಇದೆ, ಇದು ಮೈನಸ್ ಆಗ್ಬೋದು BY ರಾಘವೇಂದ್ರ ಅವರಿಗೆ. ಸಂಸದರು ಕ್ಷೇತ್ರದ ಜನರ ಕೈಗೆ ಸಿಗಲ್ಲ, ಹುಡುಕ್ಬೇಕು ನಾವು ಅವ್ರನ್ನ, ಒಂದು ಹೇಬಿಯಸ್ ಕಾರ್ಪಸ್ ಆಗಬೇಕು ಅಂತ ಜನ ಓಡಾಡ್ತಾ ಇತ್ತು. ಮಧು ಬಂಗಾರಪ್ಪನವರಿಗೆ ಪೂರಕಾಂಶಗಳು: ಉಪಸಮರದಲ್ಲಿ ಕಡಿಮೆ ಅಂತರದಿಂದ ಸೋತಿರೋದು, ಪ್ರಭಾವಿ DK ಶಿವಕುಮಾರ್ ಬೆಂಬಲಕ್ಕೆ ನಿಂತುಕೊಂಡಿರೋದು, ದೋಸ್ತಿ ಮುಖಂಡರ ಒಗ್ಗಟ್ಟಿನ ಬೆಂಬಲದಿಂದ ಆತ್ಮವಿಶ್ವಾಸ ಇವರಿಗೆ ಜಾಸ್ತಿ ಆಗಿದೆ. ಕ್ಷೇತ್ರದಲ್ಲಿ ಬಂಗಾರಪ್ಪನವರ ಪ್ರಭಾವ ಇನ್ನೂ ಕೂಡ ಇದ್ದೇ ಇದೆ, ಅದನ್ನು ಮರೆಯೋ ಹಾಗಿಲ್ಲ ನಾವು. ಮೈನಸ್ಸು, ಕ್ಷೇತ್ರದಲ್ಲಿ ಬಿಜೆಪಿಗೆ ಬಹಳ ಪ್ರಬಲವಾದ ಬೂತ್ ಮಟ್ಟದ ಕಾರ್ಯಕರ್ತರು ಇದ್ದಾರೆ, ಬಹಳ ಪ್ರಬಲವಾದಂಥ ಅಲೆ ಇದೆ. ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಮುಖಂಡರ ಪ್ರಭಾವ ಇದೆ. ಸ್ಥಳೀಯ ಮಟ್ಟದಲ್ಲಿ ಪ್ರಭಾವಿ ದೋಸ್ತಿ ಮುಖಂಡರು ಇಲ್ಲದೆ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೋದಿ ಪ್ರಭಾವ ಕ್ಷೇತ್ರದಲ್ಲಿ ಇರೋದ್ರಿಂದ ಮಧು ಬಂಗಾರಪ್ಪನವರಿಗೆ ಬಹಳ ಕಷ್ಟ. ಎಸ್ ಸರ್, ವಾಟ್ಸ್ ಯುವರ್ ಟೇಕ್? ಚುನಾವಣೆಯಿಂದ ಚುನಾವಣೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ತಾ ಇರೋದು, JDS ಸೋಲ್ತಾ ಇರೋದು, ಇದು ಶಿವಮೊಗ್ಗ ಜಿಲ್ಲೆಯ ಬಹುಪಾಲು ಕಾಂಗ್ರೆಸ್ ನಾಯಕರ ಮನೋಸ್ಥೈರ್ಯವನ್ನೇ ಹಾಳು ಮಾಡಿಬಿಟ್ಟಿದೆ. ಅವ್ರಿಗೆ ಆತ್ಮವಿಶ್ವಾಸ ಹೊರಟೋಗ್ಬಿಟ್ಟು ನಮ್ಮ ಪಕ್ಷದ ಅಸ್ತಿತ್ವ ಏನು ಮುಂದೆ ಈ ಥರ ನಾವು JDSಗೆ ಬಿಟ್ಕೊಡ್ತಾ ಇದ್ರೆ ಅನ್ನೋ ಒಂದು ಭಾವನೆಯಲ್ಲಿ ಮೂಡಿದೆ. ಜೊತೆಗೆ ಕಾಂಗ್ರೆಸ್ ಸಂಘಟನೆ ಕೂಡ ಕುಸಿದು ಬಿದ್ದುಬಿಟ್ಟಿದೆ ಕಳೆದ ಅಸೆಂಬ್ಲಿ ಚುನಾವಣೆ ನಂತರ. ಮೊದಲ ಕಾಂಗ್ರೆಸ್ನ ಭದ್ರಕೋಟೆ ಯಾಕಾಗಿತ್ತು ಅಂತಂದರೆ ಅವಾಗ ಯಡಿಯೂರಪ್ಪನವರು ಒಡ್ಕೊಂಡು ಹೋಗ್ಬಿಟ್ಟು KJP ಎಲ್ಲ ಮಾಡ್ಕೊಂಡಿದ್ದಾಗ ಅವಾಗ ಕಾಂಗ್ರೆಸ್ಸಲ್ಲಿ ದಿಗ್ವಿಜಯವನ್ನು ಸಾಧಿಸಿತ್ತು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಮತ್ತೆ ಯಡಿಯೂರಪ್ಪ BJPಗೆ ವಾಪಸ್ ಬಂದಾಗಿಂದ BJP ಮತ್ತೆ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಪ್ರಭಾವವನ್ನು ತೋರಿದೆ. ಆ ಭದ್ರಾವತಿಯ ಸಂಗಮೇಶ್ ಅವರು ತಮ್ಮ ವ್ಯಕ್ತಿಗತವಾದ ವರ್ಚಸ್ಸಿನಿಂದ ಗೆದ್ದರೆ ಹೊರತು ಉಳಿದಂತೆ ಬಹುಪಾಲು BJP ಅಭ್ಯರ್ಥಿಗಳು ದೊಡ್ಡ ಅಂತರದಿಂದ ಗೆದ್ದಿದ್ದಾರೆ. ಕಾಗೋಡು ತಿಮ್ಮಪ್ಪನವರಂಥ ಒಬ್ಬ ವರ್ಚಸ್ವಿ ನಾಯಕ ಕೂಡ ಸೋತು ಹೋಗ್ಬಿಟ್ರು ಕಳೆದ ಚುನಾವಣೆಯಲ್ಲಿ. ಈ ಸನ್ನಿವೇಶ ಇರುವಾಗ ಮಧು ಬಂಗಾರಪ್ಪನವ್ರದ್ದು ಬಹಳ ಕಷ್ಟದ ಹಾದಿ. ವ್ಯಕ್ತಿಗತವಾಗಿ ಅವರಿಬ್ಬರು ಹೋಲಿಕೆ ಮಾಡಿದಾಗ ಮಧು ಬಂಗಾರಪ್ಪ ಹ್ಯಾಸ್ ಎ ಚಾರ್ಮ್ ಆ್ಯಂಡ್ ಕರಿಷ್ಮಾ ಎಲ್ಲ ಇದೆ. ಅವರ ತಂದೆ ಥರವೇ ಸೊಗಸಾಗಿ ಮಾತಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಅದು ರಾಘವೇಂದ್ರಲ್ಲಿಲ್ಲ. ಯಡಿಯೂರಪ್ಪನವ್ರಿಗಿರೋ ವಾಕ್ಚಾತುರ್ಯ ರಾಘವೇಂದ್ರಲ್ಲಿಲ್ಲ. ಆದರೆ ರಾಘವೇಂದ್ರ ಎಲ್ಲೋ ಒಂದು ಕಡೆ ಒಂದು ಸಹಜ ವಿನಯವಂತಿಕೆ ಇದೆ, ಕೆಲಸಗಾರ ಅನ್ನೋ ಬೇರು ಮಟ್ಟದಲ್ಲಿ ಕೆಲಸಗಾರ, ಅಭಿವೃದ್ಧಿ ವಿಚಾರಗಳಲ್ಲಿ ತುಂಬ ತೊಡಗಿಸ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ಕೊಡ್ತಾರೆ ಅನ್ನೋ ಒಂದು ಪ್ರಭಾವಳಿನ ಬೆಳೆಸ್ಕೊಂಡಿದ್ದಾರೆ ರಾಘವೇಂದ್ರ. BJP ತನ್ನ ವಂಶ ಪಾರಂಪರ್ಯ ವಿರೋಧಿ ನಿಲುವನ್ನು ಸಲ್ಲಿಸಿರೋದು ಇದು ಒಂದೇ ಕ್ಷೇತ್ರದಲ್ಲಿ ಅಂತ ಕಾಣುತ್ತೆ. ಹಿಂದಿನ ಸಾರಿ ಅವ್ರು ತಮ್ಮ ಅಲ್ಲಿ ವರ್ಣಾ ಕ್ಷೇತ್ರ ನಿಲ್ಲಕ್ಕೆ ಹೋಗಿದ್ರು, ಕಡೆಗಳಿಗೆಲ್ಲ ಅವ್ರನ್ನ ವಾಪಸ್ ತಗೊಂಬಿಟ್ರು BJP ಅವರು. ಒಂದು ದೊಡ್ಡ ಆಘಾತವನ್ನು ಕೊಟ್ಟಿದ್ರು ಯಡಿಯೂರಪ್ಪ ಕುಟುಂಬಕ್ಕೆ. ಅಲ್ಲಿ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ BJPಗೆ ಎಜ್ಜಿದೆ ಶಿವಮೊಗ್ಗದಲ್ಲಿ. ಇವರು ಎಷ್ಟೇ ಪ್ರಯಾಸ ಪಟ್ಟರು ಕೂಡ ಮೈತ್ರಿ ಸರ್ಕಾರದ ಇಬ್ಬರು ಬಂದರು ಅಥವಾ DK ಶಿವಕುಮಾರ್ ಅವರು ತಮ್ಮ ಚಮತ್ಕಾರ ನಡೆಸ್ಬೋದು ಅಂತೆಲ್ಲ ನಿರೀಕ್ಷೆ ಇದ್ದರೂ ಕೂಡ ಇದು ಮೋದಿಗೋಸ್ಕರ ನಡೀತಿರೋ ಚುನಾವಣೆ. ಮೋದಿ ಫ್ಯಾಕ್ಟ್ರಿ ಭಾಳ ದೊಡ್ಡದಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಆ BJPಯ ಸಂಘಟನಾ ಶಕ್ತಿ, ಅಲ್ಲಿರೋ ಆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಪೊಲಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಫ್ BJP ಆ್ಯಂಡ್ ಸಂಘ್ ಪರಿವಾರ್, ಅದು BJPನ ಗೆಲ್ಲಿಸುತ್ತೆ ಅಂತ ಕಾಣುತ್ತೆ. ಟ್ರೂ, ಅಬ್ಸಲ್ಯೂಟ್ಲಿ ಟ್ರೂ ಸರ್. ಉತ್ತರ ಕನ್ನಡದ ಕಡೆಗೆ ನಾವು ನೇರವಾಗಿ ಧುಮುಕಿ ಬಿಡೋಣ. ಉತ್ತರ ಕನ್ನಡದಲ್ಲಿ ಆಸ್ನೋಟಿಕರ್ ವರ್ಸಸ್ ಅನಂತಕುಮಾರ್ ಹೆಗಡೆ ನಡುವಿನ ಹೋರಾಟ ಅಂತಿರೋ ಅಥವಾ BJPಗೆ ಬಿಟ್ಕೊಟ್ಟಾಯಿತು ಅಂತಿರೋ? ನನ್ನ ಪ್ರಕಾರ BJPಗೆ ಬಿಟ್ಕೊಟ್ಟಾಗಿದೆ. 90% ಅಲ್ಲ, 100ಕ್ಕೆ 100 ಅನಂತಕುಮಾರ್ ಹೆಗಡೆ ಅನ್ನೋದು ಸ್ಪಷ್ಟ ಆಗೋಗಿದೆ ಇವಾಗಾಗಿ. 5 ಬಾರಿ ಗೆದ್ದಿದ್ದಾರೆ, 22 ವರ್ಷಗಳಿಂದ ಸಂಸದರಾಗಿದ್ದಾರೆ ಅನಂತಕುಮಾರ್ ಹೆಗಡೆ. BJPಯ ಪ್ರಬಲ ವೋಟ್ ಬ್ಯಾಂಕ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಇದು ಅನಂತಕುಮಾರ್ ಹೆಗಡೆ ಅವರಿಗೆ ಪ್ಲಸ್ ಪಾಯಿಂಟ್. ಪ್ರಖರ ಮಾತು, ಜನಮನ ಸೆಳೆಯಬಲ್ ಅಂತ ಫೈರ್ ಬ್ರ್ಯಾಂಡ್ ಪಾಲಿಟಿಷಿಯನ್ ಅನಂತಕುಮಾರ್ ಹೆಗಡೆ. ವಿವಾದಿತರು, ಆದರೆ ಹಗರಣ ಇಲ್ಲ, ಭ್ರಷ್ಟಾಚಾರ ಯಾವುದೂ ಕೂಡ ಇವರ ಮೇಲೆ ಆರೋಪ ಇಲ್ಲವೇ ಇಲ್ಲ. ಇದು ಇವರಿಗೆ ಪ್ಲಸ್ ಪಾಯಿಂಟ್ಸ್. ಮೈನಸ್ಸು, ಪ್ರಚೋದನಾತ್ಮಕ ವಿವಾದಿತ ಹೇಳಿಕೆಗಳು ಅಡ್ಡಿ ಆಗಲ್ಲ, ಇಟ್ ವಿಲ್ ನಾಟ್ ಹ್ಯಾಪನ್.
ಅನಂತಕುಮಾರ್ ಹೆಗಡೆಯನ್ನು ಮಣಿಸೋದಕ್ಕೆ ದೋಸ್ತಿಗಳು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಿದ್ದಾರೆ. ಮಾಜಿ ಸಚಿವ ಆನಂದ್ ಆಸ್ನೋಟಿಕರ್ ಪ್ರಬಲ ಎದುರಾಳಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೋ, ನಾಟ್ ರಿಯಲಿ. 5 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ಮಾಡಿದ್ದೇನ್ರಿ ಅನ್ನೋ ಪ್ರಶ್ನೆ ಇದು ಭಾಳ ಇವರಿಗೆ ಮೈನಸ್ ಆಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳು, ಆಲೋಚನೆಗಳಿದ್ದಾವೆ. ಪೂರಕ ಆನಂದ್ ಆಸ್ನೋಟಿಕರ್ ಅವರಿಗೆ ಏನೇನು ಆನಂದ ಕೊಡ್ಬೋದು ಅಂದರೆ, ದೋಸ್ತಿ ಪಕ್ಷಗಳ ಒಮ್ಮತದ ಅಭ್ಯರ್ಥಿ. ಕ್ಷೇತ್ರದ ಮೇಲೆ ಸಿಎಂ ಕುಮಾರಸ್ವಾಮಿ ಹೆಚ್ಚು ಒಲವು ತೋರಿಸಿದ್ದು ಯಾಕೆ ಎಂದು ಗೊತ್ತಿಲ್ಲ ನನಗಿನ್ನೂ. ಅನಂತಕುಮಾರ್ ಹೆಗಡೆ ವಿವಾದಿತ ಹೇಳಿಕೆಗಳಿಗೆ ಜನರಲ್ಲಿ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಇಲ್ಲ, ಬಟ್ ಒಂದು ಹಂತದಲ್ಲಿದೆ. ಮಾಜಿ ಸಚಿವರಾಗಿ ಕ್ಷೇತ್ರದ ಜನರಿಗೆ ಚಿರಪರಿಚಿತರಾಗಿದ್ದಾರೆ, ಬಟ್ ನಾಟ್ ಇನ್ ಆಲ್ ದಿ ಕಾನ್ಸ್ಟಿಟ್ಯೂನ್ಸೀಸ್. ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲೂ ಅಲ್ಲ, ಯಾವುದೋ ಒಂದೆರಡು ಬಿಟ್ಟರೆ, ಭಟ್ಕಳ ಅದು ಇದು ಬಿಟ್ಟರೆ ಆನಂದ್ ಆಸ್ನೋಟಿಕರ್ ಅವ್ರ ಬಗ್ಗೆ ಭಾಳ ಜನ ಗೊತ್ತಿಲ್ಲ. ಮೈನಸ್ ಏನು ಅಂತಂದರೆ, ಪ್ರಬಲ ಇಚ್ಛಾಶಕ್ತಿ ರಾಜಕೀಯವನ್ನು ತೋರಿಸದೇ ಇರೋದು. JDS ಪಕ್ಷಕ್ಕೆ ಕ್ಷೇತ್ರದಲ್ಲಿ ಪ್ರಬಲ ಸಂಘಟನೆ ಅಲ್ಲ, ಡೆಪಾಸಿಟ್ ಪಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. JDS ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲ. ಸೊ ಇದು ನಾವು ಗಮನಿಸಬೇಕಾಗಿರೋದು. ಬೂತ್ ಮಟ್ಟದ ಕಾರ್ಯಕರ್ತರು ಇಲ್ಲ JDSನವರಿಗೆ ಉತ್ತರ ಕನ್ನಡದಲ್ಲಿ. ಇಟ್ಸ್ ನಾಟ್ ಜಸ್ಟ್ ಎ ಕೇಕ್ ವಾಕ್, ಐ ಥಿಂಕ್ ಮೋರ್ ದ್ಯಾನ್ ಎ ಕೇಕ್ ವಾಕ್, ಮೇ ಬಿ ಎ ಮೂನ್ ವಾಕ್. ವಾಟ್ಸ್ ಯುವರ್ ಟೇಕ್ ಸರ್? BJP ಅಭ್ಯರ್ಥಿ ಅವರು 5 ಸಾರಿ ಗೆದ್ದು ಬಂದು ಕೇಂದ್ರ ಸಚಿವರಾಗಿದ್ದರೂ ಕೂಡ ಅವರೊಂಥರ ಸೆಲ್ಫ್ ಗೋಲ್ ಹೊಡ್ಕೊಳ್ತಾ ಬಂದರು ಕಳೆದ ಚುನಾವಣೆಯನ್ನು. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರು ಮಾಡಿದ ಕೆಲವು ವಿವಾದಾತ್ಮಕ ಹೇಳಿಕೆಗಳಿಗೆ ಲೋಕಸಭೆಯಲ್ಲಿ ಸಮಜಾಯಿಷಿ ಕೊಡಬೇಕಾಗಿ ಬಂತು ಅವ್ರ ವರಿಷ್ಠ ನಾಯಕರು. ಪ್ರಧಾನಮಂತ್ರಿಯವರೇ ಇವರಿಗೆ ಸಮಜಾಯಿಷಿ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ರು ಸಂಸತ್ನಲ್ಲಿ. ನೀವು ಮಾಡಿರೋ ಹೇಳಿಕೆ ಮುಜುಗರ ತಂದಿದೆ ಅಂತಂದ್ಬಿಟ್ಟು ಪದೇ 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 ಪಕ್ಷದ ನಾಯಕತ್ವಕ್ಕೆ ಮುಜುಗರ ತಂದಿದ್ದು ಅಷ್ಟೇ ಅಲ್ಲ, ಈ ಸಾರಿ ವಿರೋಧ ಕೂಡ ಇತ್ತು ರಾಜ್ಯ ಮಟ್ಟದ ವರಿಷ್ಠರಿಂದ. ಅವ್ರು ಬೇಡ, ಟಿಕೆಟ್ ಕೊಡೋದು ಬೇಡ, ಬದಲಾಯಿಸೋಣ ಅಂತಂದ್ಬಿಟ್ಟು. ಇದು ಅನಂತಕುಮಾರ್ ಹೆಗಡೆ ಅವರು ರೂಢಿಸ್ಕೊಂಡ್ಬಂದಿರೋ ಒಂದು ಆತ್ಮಹತ್ಯಾತ್ಮಕವಾದ ಧೋರಣೆ ಅಂತ ಕಾಣುತ್ತೆ. ಸಂವಿಧಾನ ವಿರೋಧಿಯಾದ ಹೇಳಿಕೆಗಳು, ಆಮೇಲೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರ ಏನಿದೆ ಅದಕ್ಕೆ ಮುಜುಗರ ತರುವಂಥ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಇದು ಬದಲಾಗಬೇಕು ಅಂತ ಕಾಣುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರ ಗೆಲುವು ಸಹಜ. ಯಾಕಂದರೆ ಆಸ್ನೋಟಿಕರ್ ಅಂತ ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರಲ್ಲ. ಹಿಂದಿನ ಅವಧಿಯಲ್ಲಿ ಶಾಸಕರಾಗಿದ್ದ ಅವರು ಗಣಿರೆಡ್ಡಿಗಳ ಜೊತೆ ಗುರುತಿಸ್ಕೊಂಡ್ಬಿಟ್ಟು ಸ್ವಲ್ಪ ಚಾಲ್ತಿಯಲ್ಲಿ ಇದ್ದರೆ ಹೊರತು ವ್ಯಕ್ತಿಗತವಾಗಿ ಅಂತ ಹೇಳ್ಕೊಳ್ಳುವಂಥ ಒಂದು ರಾಜಕೀಯ ವರ್ಚಸ್ಸನ್ನು ಬೆಳೆಸ್ಕೊಂಡಿಲ್ಲ. ಅದರಿಂದಾಗಿ ಅವ್ರು ಚುನಾವಣೆ ಸೋತರು ಕೂಡ, ಅಸೆಂಬ್ಲಿ ಚುನಾವಣೆ. ಹೀಗಾಗಿ ಕಾರವಾರ ನೀವು ಹೇಳ್ದಂಗೆ ಅದು ಈಗಾಗಲೇ BJP ಬುಟ್ಟಿಗೆ ಬಿದ್ದಿದೆ ಅಂತ ಕಾಣುತ್ತೆ. ನನಗೆ ಆನಂದ್ ಆಸ್ನೋಟಿಕರ್ ಅವ್ರನ್ನ ಅದು ಯಾಕೆ ನಿಲ್ಲಿಸಿದ್ರು, ಅದು ಉತ್ತರ ಕನ್ನಡದಲ್ಲಿ BJP ಅತ್ಯಂತ ಪ್ರಬಲವಾಗಿರುವಾಗ JDSನವ್ರು ಯಾಕೆ ನಿಂತ್ಕೊಳ್ಳುವ ಪ್ರಯತ್ನ ಮಾಡಿದ್ರು ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಅಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ದೇಶಪಾಂಡೆ ಅವರು ಜವಾಬ್ದಾರಿ ತಗೋಬೇಕು. ಆರ್ ವಿ ದೇಶಪಾಂಡೆ ಅವ್ರು ರಾಜಕೀಯ ಜವಾಬ್ದಾರಿ ತಗೊಂಡಿದ್ರೆ ಸ್ವಲ್ಪ ಪ್ರಬಲವಾದ ಸ್ಪರ್ಧೆಯನ್ನು ಕೊಡಬಹುದಾಗಿತ್ತು ಅಂತ ಕಾಣುತ್ತೆ. ಅವರು ಯಾಕೋ ಕೈ ಬಿಟ್ಬಿಟ್ರಪ್ಪ. ಹೋಸರಿ ತಮ್ಮ ಮಗನ ನಿಲ್ಲಿಸಿ ಸೋತಿದ್ರು. ಮತ್ತೊಮ್ಮೆ ಹೌದು, ಭಾಳ ನೇರವಾಗಿ ಹೇಳಬೇಕು ಅಂದರೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆನಂದ್ ಆಸ್ನೋಟಿಕರ್ ಕಾಣಿಸ್ತಿದ್ದಾರೆ ನಮ್ಗೆ ಈ ಸಲ. ಅದು ಉತ್ತರ ಕನ್ನಡದಂಥ BJP ಅತ್ಯಂತ ಪ್ರಬಲ ಭದ್ರಕೋಟೆಯಲ್ಲಿ. ಐ ಡೋಂಟ್ ನೋ ವಾಟ್ ರಿಯಲಿ ಕಾನ್ಸ್ಪೈರ್ಸ್. ನನಗೆ ವಿಜಯಪುರದ ಬಗ್ಗೆನೂ ಪ್ರಶ್ನೆ ಇದೆ. JDSನವರು ಅಲ್ಲೂ ಹೋಗಿ ತಗೊಂಡಿದ್ದಾರೆ. ಸುನೀತಾ ಚೌಹಾಣ್, ದೇವಾನಂದ್ ಅಂತವನೋ ಯಾರನ್ನೊಬ್ಬರು ನಿಲ್ಲಿಸಿದ್ದಾರೆ. ಆಮೇಲೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ನೋಡಿ, ನೀವು ಹೇಳಿದ ಹಾಗೆ ಪ್ರಮೋದ್ ಮಧ್ವರಾಜ್ ಅವ್ರನ್ನ ಕಾಂಗ್ರೆಸ್ನವ್ರನ್ನ JDS ಚಿಹ್ನೆ ನಿಲ್ಲಿಸಿದ್ದಾರೆ. ಹೌದು, ಐ ಡೋಂಟ್ ನೋ. ಅಂದರೆ ಕಾಂಗ್ರೆಸ್ಗಾಗಲಿ JDSಗಾಗಲಿ ಎರಡೂ ಪಕ್ಷಕ್ಕೂ ಕೂಡ ಒಂದು ತಯಾರಿನೇ ಇರಲಿಲ್ಲ, ಮಾನಸಿಕವಾದ ತಯಾರಿನೇ ಇರಲಿಲ್ಲ ಅಂತ ಕಾಣುತ್ತೆ. ಲೋಕಸಭಾ ಚುನಾವಣೆ ಏನೋ ಒಂದು ನಮ್ಮ ರೆಪ್ರೆಸೆಂಟೇಷನ್ ಒಂದು ಇರಲಿ, ನಾಮಕಾವಸ್ಥೆಯನ್ನು ನಿಲ್ಲಿಸಿದ್ದಾರೆ, ಟೋಕನ್ ಕಂಟೆಸ್ಟ್ ತರ ನಿಲ್ಲಿಸ್ತಾ ಇದ್ದಾರೆ. ರೈಟ್ ಸರ್. ಹಾವೇರಿ ನೋಡೋಣ ಕ್ವಿಕ್ಲಿ. ಹಾವೇರಿಯಲ್ಲಿ ಯಾರ್ಯಾರ ನಡುವೆ ಪೈಪೋಟಿ? ಶಿವಕುಮಾರ್ ಉದಾಸಿ ವರ್ಸಸ್ DR ಪಾಟೀಲ್ರು. ಹಾವೇರಿ ಮತ್ತು ಗದಗ, ಹಾವೇರಿ ಗದಗ ಕಾನ್ಸ್ಟಿಟ್ಯೂನ್ಸಿ ಇದು, ನಾಟ್ ಜಸ್ಟ್ ಹಾವೇರಿ. ಸತತ 2 ಬಾರಿ ಗೆದ್ದು ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಶಿವಕುಮಾರ್ ಉದಾಸಿ ಅವರು. ಕ್ಷೇತ್ರದಲ್ಲಿ BJP ಉತ್ತಮ ಸಂಘಟನೆಯನ್ನು ಹೊಂದಿದೆ. ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುವಂಥ ವಿಶ್ವಾಸ ಶಿವಕುಮಾರ್ ಉದಾಸಿಯಲ್ಲಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚು BJP ಶಾಸಕರು ಇದ್ದಾರೆ ಮತ್ತು CM ಉದಾಸಿಯವರ ಆಶೀರ್ವಾದ ಇದು ದೊಡ್ಡ ಮಟ್ಟದ್ದು. ಆತಂಕದ ಅಂಶಗಳು, ದೋಸ್ತಿ ಪಕ್ಷಗಳು ಒಗ್ಗಟ್ಟಿನಿಂದ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು. ಗದಗ ಜಿಲ್ಲೆಯಲ್ಲಿ DR ಪಾಟೀಲ್ ಅವರ ಜನಪ್ರಿಯತೆ ಜಾಸ್ತಿ ಇದೆ, HK ಪಾಟೀಲ್ ಅವರ ಸಹೋದರರು. ಜಾತಿ ರಾಜಕಾರಣ ಈ ಬಾರಿ ಕೊಂಚ ಕೈ ಕೊಡುವ ಆತಂಕ ಇದೆ. ಲಿಂಗಾಯತ್ ಬೇಸಿದು ಕ್ಷೇತ್ರದ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸಿಲ್ಲ ಅನ್ನುವ ಆರೋಪ ಇದೆ. ಹಾವೇರಿ ಗದಗ ಕಾಂಗ್ರೆಸ್ನ ಬಹಳ ಭದ್ರಕೋಟೆಯಾಗಿದ್ದು, ಆದರೆ ಶಿಗ್ಗಾವಿ ಮತ್ತು ಸವಣೂರು ಧಾರವಾಡಕ್ಕೆ ಹೋದ ಮೇಲೆ BJP ಕಡೆಗೆ ಬಂತು. ಇದು ಪೂರಕಾಂಶಗಳು DR ಪಾಟೀಲ್ರಿಗೆ. ಹಾವೇರಿ ಗದಗ ಪೈಕಿ ಗದಗ ಜಿಲ್ಲೆಯಲ್ಲಿ ಪ್ರಾಬಲ್ಯ. HK ಪಾಟೀಲ್ ಅವರ ಸಂಬಂಧಿ ಸಹೋದರರು, ಆ ಪ್ರಭಾವ ಜಾಸ್ತಿ. ಕಾಂಗ್ರೆಸ್ ಅಭ್ಯರ್ಥಿಗೆ JDS ಕೂಡ ಬೆಂಬಲವನ್ನು ಕೊಟ್ಟಿದೆ. ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ಅನುಕೂಲವಾಗುವ ಸಾಧ್ಯತೆ ಇದೆ. ಮೈನಸ್ ಪಾಯಿಂಟ್ಸು, ಲೋಕಸಭಾ ವ್ಯಾಪ್ತಿಯಲ್ಲಿ BJP ಶಾಸಕರೇ ಹೆಚ್ಚಾಗಿದ್ದಾರೆ. ಹಾವೇರಿ ಭಾಗದಲ್ಲಿ ಅಭ್ಯರ್ಥಿಯ ಪರಿಚಯ ಬಹುತೇಕ ಇಲ್ಲ, ಇದೆ ಅಂತ ಅವ್ರು ಹೇಳ್ಕತ್ತಾರೆ, ಬಟ್ ಇಲ್ಲ. ಗದಗ ಭಾಗದಲ್ಲೂ HK ಪಾಟೀಲ್ರ ಬಗ್ಗೆ ಅಸಮಾಧಾನ ಇನ್ನೂ ಇದೆ.
BJP ಪ್ರಾಬಲ್ಯ ಮತ್ತು ಸಂಘಟನೆಗೆ ಹೋಲಿಸಿದ್ರೆ ಕಾಂಗ್ರೆಸ್ನ ಶಕ್ತಿ ಭಾಳ ಕಡಿಮೆ ಇದೆ. ಏನು ಅನ್ಸುತ್ತೆ ಸರ್ ನಿಮಗೆ? ಹುಲಕೋಟೆಯ KH ಪಾಟೀಲ್ ಕುಟುಂಬದ ಮತ್ತೊಂದು ರಾಜಕೀಯ ಕುಡಿ DR ಪಾಟೀಲ್ರು. DR ಪಾಟೀಲ್ರು 4 ಬಾರಿ ಶಾಸಕರಾಗಿದ್ದರೂ ಕೂಡ ತಮ್ಮ ಸರಳತೆ, ವಿನಯವಂತಿಕೆ ಮತ್ತು ಕ್ರಿಯಾಶೀಲತೆಯಿಂದ ಜನಪ್ರಿಯತೆಯನ್ನು ಗಳಿಸಿದ್ರು ಅವರು. ವಿಶೇಷವಾಗಿ ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸುಧಾರಿಸೋದ್ರಲ್ಲಿ DR ಪಾಟೀಲ್ ಕೊಡುಗೆ ಭಾಳ ಅದ್ಭುತವಾಗಿತ್ತು. ಅವರು ಹೆಚ್ಚು ಪ್ರಚಾರ ಪ್ರಿಯರಲ್ಲ. ಅವರ ಸಹೋದರ HK ಪಾಟೀಲ್ ಅಂದರೆ ಕಸಿನ್ ಬ್ರದರ್ಸ್ ಅವರು. HK ಪಾಟೀಲ್ ಮಂತ್ರಿಯಾಗಿ ಕೂಡ ಅತ್ಯಂತ ಪ್ರತಿಭಾಶಾಲಿಯಾಗಿ ಕೆಲಸ ಮಾಡಿದ್ರು ಕೂಡ ಅವರು ಕೂಡ ಪ್ರಚಾರದ ಕೊರತೆಯಿಂದಾಗಿ ಅವ್ರು ಎಷ್ಟು ಮಟ್ಟಿಗೆ ಬೆಳಿಬೇಕಾಗಿತ್ತು, ಎಷ್ಟು ಮಟ್ಟಿಗೆ ಗುರುತಿಸ್ಕೊಳ್ಬೇಕಾಗಿತ್ತು ಅಷ್ಟು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅವರಿಬ್ಬರನ್ನು ಹೋಲಿಸಿದ್ರೆ ನಿಜವಾಗ್ಲೂ ಸಂಸತ್ತಿಗೆ ಬೇಕಾದಂಥ ಎಲ್ಲ ಅರ್ಹತೆಗಳಿರೋದು DR ಪಾಟೀಲ್ರಿಗೆ. ಈ ಶಿವಕುಮಾರ್ ಉದಾಸಿ ಅವ್ರು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾಯಿದ್ರು. ಅವರ ತಂದೆ CM ಉದಾಸಿ ಅವರು ಇದ್ದಾರಲ್ಲ, ತುಂಬ ಜನಬಳಕೆ ಇರುವಂಥ ಬೇರು ಮಟ್ಟದ ರಾಜಕಾರಣಿ. ಆ ಥರದ ಜನಬಳಕೆಯನ್ನು ರೂಢಿಸ್ಕೊಳ್ಳಿಲ್ಲ. ಸಂಸದರಾಗಿದ್ದರೂ ಕೂಡ ಸಂಸತ್ನಲ್ಲಿ ಯಾವತ್ತೂ ಪ್ರಭಾವಶಾಲಿಯಾಗಿ ಮಾತಾಡಿದ್ದನ್ನು ನಾವು ಕೇಳೇ ಇಲ್ಲ. ಅವ್ರು ಆಗಾಗ ಸಂಸದರಾಗಿ ಸಂಸದೀಯ ನಿಯೋಗಗಳ ಜೊತೆಗೆ ವಿದೇಶಕ್ಕೆ ಹೋಗ್ತಾಯಿದ್ರು, ಬರ್ತಾಯಿದ್ರು. ಆಮೇಲೆ ಈ ಭಾಗದಲ್ಲಿ ಸ್ವಲ್ಪ BJP ಸಂಘಟನೆ ಇದ್ದಿದ್ದರಿಂದ ಇವ್ರು 2 ಸಾರಿ ಗೆದ್ದು ಬಂದರು, ಅದೆಲ್ಲ ಸರಿ. ಗುಣಮಟ್ಟದ ದೃಷ್ಟಿಯಿಂದ ಅವರು ಎದುರಾಳಿ ಹೆಚ್ಚು ಅಪೇಕ್ಷಣೀಯವಾದ ಅಭ್ಯರ್ಥಿ. ಆದರೆ ರಾಜಕೀಯ ವಾತಾವರಣ ಪ್ರತಿಕೂಲವಾಗಿದೆ ಕಾಂಗ್ರೆಸ್ಗೆ. ಅಲ್ಲಿ ಹಾವೇರಿ ಮತ್ತು ಗದಗ ಕ್ಷೇತ್ರದಲ್ಲಿ ಮೋದಿ ಅಲೆ ಕೂಡ ದೊಡ್ಡದಾಗಿ ಅಲ್ಲಿ ಪ್ರಭಾವ ಬೀರಿದೆ. ಹಾಗಾಗಿ ಅಲ್ಲಿ BJP 60-40 ಉದಾಸಿಗೆ ಚಾನ್ಸ್ ಇದೆ, BJPಗೆ ಚಾನ್ಸ್ ಇದೆ. ಈ ಹಿಂದೆ 2 ಸಲ ಸಲೀಮನ್ ಅವ್ರನ್ನ ನಿಲ್ಲಿಸಿದ್ರು ಇವರು, ಆದರೆ ಗೆದ್ದಿರಲಿಲ್ಲ. ಅಲ್ಲ, ಅದೊಂದು ಬಹಳ ಕೃತಕವಾದ ಆಯ್ಕೆ ಆಗ್ತದೆ. ಸಲೀಂ ಅಹಮದ್ ಅವರು ಬೆಂಗಳೂರಲ್ಲಿ ಇರ್ತಿದ್ರು, ಚುನಾವಣೆ ಬಂದಾಗ ಮಾತ್ರ ಪ್ರತ್ಯಕ್ಷ ಆಗ್ತಾ ಇದ್ರು. ಇವತ್ತು ಇಬ್ರು ಸಂಸತ್ತಿಸುವ ಇಬ್ರು ಅಲ್ಲಿನ ಮಣ್ಣಿನ ಮಕ್ಕಳೇ. ಆಮೇಲೆ ಇದು ಧಾರವಾಡಕ್ಕೆ ಹೋದಾಗ 2 ಕ್ಷೇತ್ರಗಳು ಶಿಗ್ಗಾವಿ ಮತ್ತು ಸವಣೂರು ಅಲ್ಪಸಂಖ್ಯಾತ ಮತಗಳು ಕೂಡ ಒಂದಿಷ್ಟು ಧಾರವಾಡದ ಕಡೆಗೆ ಹೊರಟೋದಾಗ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಹಿಂದೆ ಇದು ಧಾರವಾಡ ದಕ್ಷಿಣ ಕ್ಷೇತ್ರವಾಗಿದ್ದಾಗ ಸತತವಾಗಿ ಮುಸ್ಲಿಂ ಅಭ್ಯರ್ಥಿಗಳು ಆಯ್ಕೆ ಬರ್ತಾ ಇದ್ರಲ್ಲಿ. ಅದು ಬ್ರೇಕ್ ಆಯ್ತು. ಮುಂದೆ ಜನತಾ ದಳಕ್ಕೆ ಶಕ್ತಿ ಬಂದಾಗ ಅದು ಬ್ರೇಕ್ ಆಯ್ತು. ಕರೆಕ್ಟ್. ಆದರೆ ಎಲ್ಲ ಒಂದು ಕಡೆ BJPಗೆ ಸ್ವಲ್ಪ ಎಜ್ಜಿದೆ. ಸ್ವತಃ HK ಪಾಟೀಲ್ರೇ ಭಾಳ ಪ್ರಯಾಸದಿಂದ ಅವರ ಅಭ್ಯರ್ಥಿ ಅನಾಮಿಕ ಅಭ್ಯರ್ಥಿ ಅಂಥವ್ರ ಎದುರಿಗೆ ಬರೀ 2,000 ಮತಗಳ ಅಂತರದಿಂದ ಗೆದ್ದು ಬರಲಿಕ್ಕೆ ಭಾಳ ಕಷ್ಟಪಡಬೇಕಾಯ್ತು. ಕರೆಕ್ಟ್. ಆ ವಾತಾವರಣದಲ್ಲಿ BJPಗೆ ಎಜ್ಜಿದೆ. ಅಬ್ಸಲ್ಯೂಟ್ಲಿ ರೈಟ್. ಐಲ್ ಗೆಟ್ ಬ್ಯಾಕ್ ಟು ಯು ಸರ್. ಸೊ ಕ್ವಿಕ್ಲಿ ಧಾರವಾಡದ ಕಡೆಗೆ ನಾವು ಗಮನ ಹರಿಸಿಬಿಡೋಣ. ಪ್ರಹ್ಲಾದ್ ಜೋಶಿ ವರ್ಸಸ್ ವಿನಯ್ ಕುಲಕರ್ಣಿ ಕಾಂಗ್ರೆಸ್. ಭಾಳ ಹೋರಾಟ ಮಾಡಿ ವಿನಯ್ ಕುಲಕರ್ಣಿ ಟಿಕೆಟ್ ಪಡ್ಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಈಗಾಗಲೇ ಸಂಸದರು. BJPಯ ಭದ್ರಕೋಟೆ ಕ್ಷೇತ್ರದಲ್ಲಿ ಪ್ರಬಲ ಸಂಘಟನೆಯನ್ನು ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಮಾಡಿದ್ದಾರೆ. ಹ್ಯಾಟ್ರಿಕ್ ಜಯಭೇರಿಯನ್ನು ಪ್ರಹ್ಲಾದ್ ಜೋಶಿ ಅವರು ಬಾರಿಸಿದ್ದಾರೆ ಮತ್ತು ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಬಸವರಾಜ ಬೊಮ್ಮಾಯಿ ಸೇರಿ ಜಗದೀಶ್ ಶೆಟ್ಟರ್ ಅವರು ಸೇರಿ ಪ್ರಭಾವಿ ಜನನಾಯಕರೇ ಇದ್ದಾರೆ. ನರೇಂದ್ರ ಮೋದಿ ಅವರ ಪರ ಯುವ ಮತದಾರರ ಒಲವು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಇದು ಪ್ರಹ್ಲಾದ್ ಜೋಶಿ ಅವರಿಗೆ ಪ್ಲಸ್ ಪಾಯಿಂಟ್ಸ್. ಮೈನಸ್ಸು ಮಾಜಿ ಸಚಿವ ವಿನಯ್ ಕುಲಕರ್ಣಿ ದೋಸ್ತಿ ಪಕ್ಷಗಳ ಒಗ್ಗಟ್ಟಿನ ಪ್ರಬಲವಾಗಿರುವ ಎದುರಾಳಿ. ಪ್ರಹ್ಲಾದ್ ಜೋಶಿ ವಿರುದ್ಧ ಪಕ್ಷದಲ್ಲೇ ಸ್ವಲ್ಪ ಅಸಮಾಧಾನ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ. ಮಹದಾಯಿ ಕಳಸಾ ಬಂಡೂರಿ ಜಾರಿಯಲ್ಲಿ ಇವ್ರು ಏನು ಮಾಡೇ ಇಲ್ಲ, ಸಂಸತ್ಗೆ ಹೋಗ್ಬಿಟ್ಟು ಅಂತ ಇವ್ರ ಬಗ್ಗೆ ಆಕ್ರೋಶ ಆಯಿತು. ಕ್ಷೇತ್ರದಲ್ಲಿ ನಿರೀಕ್ಷೆಯಂತೆ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ ಅನ್ನುವ ಬೇಸರ ಧಾರವಾಡದ ಜನರಲ್ಲಿ ಈ ಕ್ಷಣಕ್ಕೂ ಇದೆ. ವಿನಯ್ ಕುಲಕರ್ಣಿಯವರ ಪೂರಕಾಂಶಗಳು BJP ಸೋಲ್ಸೋದಕ್ಕೆ ಮೈತ್ರಿ ಪಕ್ಷಗಳು ಒಬ್ಬ ಪ್ರಬಲ ನಾಯಕನನ್ನು ಹುಡುಕ್ತಾ ಇತ್ತು, ವಿನಯ್ ಕುಲಕರ್ಣಿ ಅವರನ್ನು ಆಯ್ಕೆ ಮಾಡ್ತು. ಅಹಿಂದದ ಜೊತೆಗೆ ನಿರ್ಣಾಯಕ ಲಿಂಗಾಯತ ಮತಗಳು ಕೈ ಹಿಡಿಯುವ ವಿಶ್ವಾಸ ವಿನಯ್ ಕುಲಕರ್ಣಿ ಅವರಿಗಿದೆ. ಸಿದ್ದರಾಮಯ್ಯನವರ ಸಂಪೂರ್ಣವಾದಂಥ ಬೆಂಬಲ ಇದೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿರುವ ಅನುಕಂಪ ಇದೆ. ಮಾಜಿ ಸಚಿವರಾಗಿರುವ ಪ್ರಭಾವವೂ ಇದೆ. ಇದು ಪ್ಲಸ್ ಪಾಯಿಂಟ್ ಆಗ್ಬೋದು ವಿನಯ್ ಕುಲಕರ್ಣಿ ಅವರಿಗೆ. ಆತಂಕಕಾರಿ ಅಂಶಗಳು ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ದಿಟ್ಟತನ ತೋರಿಸಿಲ್ಲ ಅನ್ನುವ ಆರೋಪ ಇದೆ. ಸಚಿವರಾಗಿದ್ದರೂ ಅಸೆಂಬ್ಲಿ ಚುನಾವಣೆಯಲ್ಲೇ ಸೋತ್ಬಿಟ್ರಲ್ರಿ, ಮಿನಿಸ್ಟರ್ ಆಗಿದ್ದವರು ಅಂತಿದೆ. ಕ್ಷೇತ್ರದಲ್ಲಿ ಪ್ರಭಾವಿ ಕಾಂಗ್ರೆಸ್ ನಾಯಕರ ಕೊರತೆ ಬಗ್ಗೆ ಕೂಡ ಪ್ರಸ್ತಾಪಗಳು ದೊಡ್ಡ ಮಟ್ಟದಲ್ಲಿದೆ. ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟು ತೋರಿಸದೆ ಪರಸ್ಪರ ಕಾಲೆಳ್ಕೊಳ್ತಾ ಇದ್ದಾರೆ. ಈ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ಸು ಅಲ್ಪಸಂಖ್ಯಾತ ಜನಾಂಗದ ಸಿಟ್ಟನ್ನು ಮೈ ಮೇಲೆ ಆಹ್ವಾನಿಸ್ಕೊಂಡ್ಬಿಟ್ಟಿದೆ. ಹೌದು. ಕಡೆಗಳಿವರೆಗೂ ಅವ್ರ IG ಸನ್ನಿಧಿ ಅಥವಾ ಅವ್ರ ಮಗ ಅನ್ನೋ ಒಂದು ಸುದ್ದಿಯನ್ನು ಚಾಲ್ತಿಯಲ್ಲಿ ಇಟ್ಬಿಟ್ಟು ಎಲ್ಲ ಒಂದು ಕಡೆ ವಿನಯ್ ಕುಲಕರ್ಣಿ ಅವರ ಹಠಕ್ಕೆ ಶರಣಾಯಿತು ಕಾಂಗ್ರೆಸ್ ಪಕ್ಷದ ನಾಯಕತ್ವ ಅಂತ. ವಿನಯ್ ಕುಲಕರ್ಣಿ ಸ್ವಭಾವತಃ ಭಾಳ ವಿವಾದಗ್ರಸ್ತ ನಾಯಕ. ಅವರು ಸಂಘರ್ಷಮಯ ರಾಜಕಾರಣ ಮಾಡ್ತಾ ಇರ್ತಾರೆ. ಆಮೇಲೆ ಅವರು ಸೋಲಿಗೆ ಪ್ರಮುಖವಾದ ಕಾರಣ ಸಿದ್ದರಾಮಯ್ಯ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಗೆ ಕುಮ್ಮಕ್ಕು ಕೊಟ್ಟಿತ್ತು. ಕರೆಕ್ಟ್. ಅದು ಆ ಭಾಗದಲ್ಲಿ ಬಹುಸಂಖ್ಯಾತರಾಗಿರೋ ಲಿಂಗಾಯತರ ಮನಸ್ಸು ಮೇಲೆ ದೊಡ್ಡ ಪರಿಣಾಮ ಬೀರಿತು. ಅದರ ಹ್ಯಾಂಗ್ ಓವರ್ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ ಆ ಭಾಗದಲ್ಲಿರೋ ಮತದಾರರಿಗೆ. ಅದು ದೊಡ್ಡ ಪ್ರತಿಕೂಲ ಅಂಶ. ಆಮೇಲೆ ಇತ್ತೀಚೆಗೆ ತಾನೇ ಅವರ ಮಾವನವರ ಒಂದು ಕಟ್ಟಡ ಕುಸಿದು ಬಿದ್ದುಬಿಟ್ಟು ಅವ್ರ ಮಾವ ಈಗ ಜೈಲಲ್ಲಿದ್ದಾರೆ, ವಿನಯ್ ಕುಲಕರ್ಣಿ ಅವ್ರ ಮಾವ. ಆಮೇಲೆ ಒಂದು ರಾಜಕೀಯ ಕೊಲೆ ಪ್ರಕರಣದಲ್ಲಿ ಕೂಡ ಇವ್ರ ಹೆಸರು ಸುಳಿದಾಡ್ತಾ ಇತ್ತು, ವಿನಯ್ ಕುಲಕರ್ಣಿ ಅವ್ರ ಹೆಸರು.
ಈ ರೀತಿ ತುಂಬ ವಿವಾದಗ್ರಸ್ತ ನಾಯಕನನ್ನು, ಅದು ಇತ್ತೀಚಿನ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋ ನಾಯಕನನ್ನು ಮತ್ತ್ಯಾಕೆ ಲೋಕಸಭೆ ಚುನಾವಣೆಗೂ ಅಭ್ಯರ್ಥಿ ಮಾಡೋ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂತು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಪ್ರಹ್ಲಾದ್ ಜೋಶಿ ಅನಂತಕುಮಾರ್ ಅವರ ರಾಜಕೀಯ ವಾರಸುದಾರ ಹುಬ್ಬಳ್ಳಿ ಧಾರವಾಡ ಪ್ರದೇಶದಲ್ಲಿ. ಅದು ಮೂಲತಃ ಅದು ಅವರ ಕರ್ಮಭೂಮಿ ಅದೇ ಆಗಿತ್ತು. ಅನಂತಕುಮಾರ್ ಆಮೇಲೆ ಬೆಂಗಳೂರು ವಲಸೆ ಬಂದರು. ಆದರೆ ಅವರು ಬಿಟ್ಟು ಹೋದ ಕ್ಷೇತ್ರವನ್ನು ಭಾಳ ಸುರಕ್ಷಿತವಾಗಿ ಅವರು ಕಾಪಾಡ್ಕೊಂಡು ಬಂದು ಅವರ ಪಕ್ಷದ ದೃಷ್ಟಿಯಿಂದ ಸಂಸದರಾಗಿ ಕೂಡ ಜನಸಂಪರ್ಕದ ವಿಚಾರದಲ್ಲಿ ಒಬ್ಬ ಸಂಸದರ ಕಚೇರಿ ಅಂತಂದರೆ ಪ್ರಹ್ಲಾದ್ ಜೋಶಿ ಅವ್ರ ಕಚೇರಿ ಅಂತ ಎಲ್ಲರೂ ಹೇಳ್ತಾರೆ ಆ ಭಾಗದ ಜನ. ಇವನ್ ಕಾಂಗ್ರೆಸ್ಸಿಗರು ಕೂಡ ಒಂದು ರೈಲ್ವೆ ಟಿಕೆಟ್ ಬುಕ್ಕಿಂಗಿಗೆ ಪ್ರಹ್ಲಾದ್ ಜೋಶಿ ಅವರ ಆಫೀಸಿಗೆ ಫೋನ್ ಮಾಡಿಬಿಡೋದಾಯಿತು, ಕೆಲಸ ಆಗುತ್ತೆ ಅನ್ನೋ ಆ ಥರ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಜೋಶಿ ಅವರು 4ನೇ ಬಾರಿಗೆ ಸಂಸದರಾದರೂ ಆಶ್ಚರ್ಯ ಅಲ್ಲ ಅಂತ ಕಾಣುತ್ತೆ. ಸೇಫ್ ಸೀಟು ಕಾಂಗ್ರೆಸ್ಗೆ. ಆಲ್ ರೈಟ್ ಸರ್, ಬೀದರ್ ಬಿಜೆಪಿಗೆ. ಓಕೆ ಸರ್, ಬೀದರ್ ನೋಡೋಣ. ಬೀದರ್ನಲ್ಲಿ ಭಗವಂತ್ ಖೂಬಾ, ನರೇಂದ್ರ ಮೋದಿ ಅವರ ಅತ್ಯಂತ ನೆಚ್ಚಿನ ಸಂಸದರು ಭಗವಂತ್ ಖೂಬಾ ವರ್ಸಸ್ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ. ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್. ಭಗವಂತ್ ಖೂಬಾ, ಕಲಬುರಗಿ ಬೀದರ್ ರೈಲು ಸಂಚಾರ ಕಾಮಗಾರಿ ಪೂರ್ಣವನ್ನು ಮಾಡಿದ ಬಹಳ ದೊಡ್ಡ ಖ್ಯಾತಿ. ಜಿಲ್ಲೆಯನ್ನು ಸಂಪರ್ಕಿಸುವ ಹಲವು ರೈಲು ಸಂಚಾರಗಳನ್ನು ಭಗವಂತ್ ಖೂಬಾ ಆರಂಭ ಮಾಡಿದರು ಅಂತ. ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿರುವ ಬಹಳ ದೊಡ್ಡದಾಗಿರುವ ಪ್ಲಸ್ ಪಾಯಿಂಟ್ ಇವರದ್ದು. ಬೀದರ್ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿರೋದು ಕೂಡ ಪ್ಲಸ್ ಪಾಯಿಂಟ್. ಭಗವಂತ್ ಖೂಬಾ ಅವರಿಗೆ ಭಗವಂತ ಆಶೀರ್ವಾದ ಮಾಡೋದಕ್ಕೆ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್. ಮೈನಸ್ಸು ಸಂಸದರ ವಿರುದ್ಧ ಪಕ್ಷದಲ್ಲೇ ಒಂದಿಷ್ಟು ಅಸಮಾಧಾನ ಜಾಸ್ತಿಯಾಗಿದೆ. ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದಾರೆ. ಈಶ್ವರ್ ಖಂಡ್ರೆ ಅತ್ಯಂತ ಪ್ರಭಾವಿ ನಾಯಕರು ಎದುರಾಳಿಯಾಗಿರೋದು. ಸಂಸದರು ಜನರ ಕೈಗೆ ಸಿಗೋದಿಲ್ಲ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲ್ಲ ಇವರು, ಅಟ್ಲೀಸ್ಟ್ ಕೈಗಾದರೂ ಸಿಗ್ರಿ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಪ್ರಭಾವಿ ನಾಯಕನಾಗಿ ಕ್ಷೇತ್ರದ ತುಂಬೆಲ್ಲ ಈಶ್ವರ್ ಖಂಡ್ರೆ ಅವರಿಗೆ ಜನಪ್ರಿಯತೆ ಇದೆ. ದೋಸ್ತಿ ಪಕ್ಷಗಳ ಒಗ್ಗಟ್ಟಿದೆ. ಹೈಕಮಾಂಡ್ ಜೊತೆಗೂ ಕೂಡ ಒಳ್ಳೆ ನೆಟ್ವರ್ಕ್ ಇದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ದೋಸ್ತಿ ಪಕ್ಷಗಳ 6 ಶಾಸಕರಿದ್ದಾರೆ. ಶಾಸಕರಾಗಿ ಸಚಿವರಾಗಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಇವರನ್ನ ಕೈ ಹಿಡಿಬಹುದು ಅಂತ ಹೇಳಲಾಗ್ತಾ ಇದೆ. ಮೈನಸ್ಸು ಬರ ಪರಿಹಾರ, ನೀರಿನ ಸಮಸ್ಯೆಗೆ ಸ್ಪಂದಿಸಿಲ್ಲ ಅನ್ನುವ ಆರೋಪ ಇದೆ. ಬ್ರಿಮ್ಸ್ನಲ್ಲಿ ಹಗರಣ ನಡೆದಿದ್ರೂ ಕೂಡ ಕಂಡೂ ಕಾಣದಂತೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅಲೆ ಹೆಚ್ಚಾಗಿರೋದ್ರಿಂದ ಈಶ್ವರ್ ಖಂಡ್ರೆಗೆ ಕಷ್ಟ ಇದೆ. ಮತ್ತು ಆಂತರಿಕ ಕಚ್ಚಾಟ JDS ಕಾಂಗ್ರೆಸ್ನವ್ರ ನಡುವೆ. ನಾನು ವಿಶ್ಲೇಷಣೆಗೆ ಹೋಗೋಕ್ಕಿಂತ ಮುಂಚೆ ಮತ ಮಿಡಿತ ಕೆಲವೇ ಕ್ಷಣಗಳಲ್ಲಿ ಪ್ರಸಾರ ಆಗುತ್ತೆ, ವೆಯ್ಟ್ ಫಾರ್ ಇಟ್. ನಾನು ಮತ್ತು ಇಲ್ಲಿ ಹಿರಿಯರಾಗಿರುವ ರವೀಂದ್ರ ರೇಷ್ಮೆ ಇದರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಮತ್ತು ವಿಶ್ಲೇಷಣೆಯನ್ನು ನೀವು ಮಾಡ್ತಾ ಇದ್ದೀವಿ. ಹವರ್ ನೀವು ಕಳಿಸಿರುವ ಸಾವಿರಾರು ಮೆಸೇಜ್ಗಳು, ವಾಟ್ಸಪ್ ಸಂದೇಶಗಳನ್ನು ನಮ್ಮ ಸಾಫ್ಟ್ವೇರ್ನಲ್ಲಿ ನಾವು ಕ್ರೋಢೀಕರಿಸಿ ತೆಗೆದಂಥ ಪಾಯಿಂಟ್ಸ್ಗಳು ಮತ್ತು ಪರ್ಸಂಟೇಜ್ ನಿಮಗೆ ನಾವು ಹೇಳಲೇಬೇಕು. ವೆಯ್ಟ್ ಫಾರ್ ಇಟ್, ಡೋಂಟ್ ಗೋ ಎನಿವೇರ್. ಎಸ್ ಸರ್, ಬೀದರ್. ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದು ಕೂಡ ತಮ್ಮ ಪಕ್ಷದ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯ ವಿಚಾರದಲ್ಲಿ ಒಂದು ತಾತ್ವಿಕ ನಿಲುವನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲಿ ಜನಪ್ರಿಯತೆಯನ್ನು ಗಟ್ಟಿಗೊಳಿಸ್ಕೊಂಡ್ರು. ವಿಶೇಷವಾಗಿ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಖಂಡ್ರೆ ತಾಳಿದ ನಿಲುವು ಅವ್ರ ಬಗ್ಗೆ ಭಾಳಷ್ಟು ಗೌರವವನ್ನು ಮೂಡಿಸಿತ್ತು. ತಂದೆ ಪಕ್ಷದ ಘೋಷಿತ ನಿಲುವಿಗೂ ವಿರುದ್ಧವಾಗಿ ಹೋದರು. ಹೀಗಾಗಿ ಈಶ್ವರ್ ಖಂಡ್ರೆ ಎಲ್ಲೋ ಅವರ ಹಿರಿಯರಿದ್ರಲ್ಲ, ಭೀಮಣ್ಣ ಖಂಡ್ರೆ ಅವರ ಥರ ಒಬ್ಬ ವರ್ಚಸ್ವಿ ನಾಯಕರಾಗಿ ಎಮರ್ಜ್ ಆಗಿಬಿಟ್ಟಿದ್ದಾರೆ ಆ ಬೀದರ್ ಭಾಗದಲ್ಲಿ. ಆಮೇಲೆ ಭಗವಂತ್ ಖೂಬಾ BJPಯ ಸಂಸದರಾಗಿ ಚಮತ್ಕಾರಿಕ ರೀತಿಯಲ್ಲಿ ಗೆದ್ದು ಬಂದರೂ ಕೂಡ ಮೋದಿ ಅಲೆಯಿಂದಾಗಿ ಮುಂದೆ ಅಲ್ಲಿ ರಾಜಕೀಯ ಹಿಡಿತವನ್ನು ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಅವ್ರಿಗೆ. ಅದರಿಂದಾಗಿನೇ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ತಿ ಸೋಲಾಗ್ಬಿಟ್ಟಿದೆ BJPಗೆ. 6 ಜನ ಮೈತ್ರಿಕೂಟದ ಶಾಸಕರಲ್ಲಿ ಇದ್ದಾರೆ. ಇದು ಪ್ರತಿಕೂಲವಾದ ಅಂಶ. ಆದರೂ ಕೂಡ ಉರ್ದು ಮತ್ತು ಹಿಂದಿ ಭಾಷಿಕರು ಅತ್ಯಧಿಕ ಸಂಖ್ಯೆಯಲ್ಲಿರೋ ಆ ಬೀದರ್ ಗುಲ್ಬರ್ಗಾ ಪ್ರದೇಶದಲ್ಲಿ ಈ ಸಾರಿ ಮೋದಿಯವರು ಪ್ರಚಾರ ಶುರು ಮಾಡಿರೋದೇ ಕಲಬುರಗಿಯಿಂದ. ಅದು ಬೀದರ್ ಕಲಬುರಗಿ ಕ್ಷೇತ್ರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿಂದ ಶುರು ಮಾಡಿದರು. ಹಾಗಾಗಿ ಮೋದಿ ಸಂದೇಶಗಳು ಬಹಳ ಆಳವಾಗಿ ಬೇರೂರಿದೆ ಅಲ್ಲಿ. ಲೋಕಸಭಾ ಚುನಾವಣೆ ಬೇರೆ ಅನ್ನೋ ಅಂಶ ಅವ್ರ ಜನರ ಮತದಾರ ಮನಸ್ಸಲ್ಲಿರೋದ್ರಿಂದ BJP ಅಲ್ಲಿ ಗೆಲ್ಲೋ ಒಂದು ಅದೃಷ್ಟ ಅವ್ರಿಗಿದೆ. ಭಗವಂತ್ ಖೂಬಾ ಬಗ್ಗೆ ಏನೇ ನಕಾರಾತ್ಮಕ ಅಂಶಗಳಿದ್ದರೂ ಕೂಡ. ಆಮೇಲೆ ಮೋದಿ ಸರ್ಕಾರದ ಅವಧಿಯಲ್ಲಿ ರೈಲ್ವೆ ಕಾಮಗಾರಿಗಳು ಮತ್ತು ಹೆದ್ದಾರಿ ಕಾಮಗಾರಿಗಳಿಗೆ ಭಾಳ ಒಂದು ಚುರುಕುತನ ಬಂತು. ಅಲ್ಲಿ ರೈಲ್ವೆ ಸಚಿವರು ಮತ್ತು ಭೂ ಸಾರಿಗೆ ಸಚಿವರು ನಿತಿನ್ ಗಡ್ಕರಿ ಅವರ ಪರಿಶ್ರಮದಿಂದಾಗಿ ಅಲ್ಲೆಲ್ಲ ಕೆಲಸಗಳಾಗಿದೆ. ಅದು ಅವ್ರನ್ನ ಕೈ ಹಿಡಿಯುತ್ತೆ ಭಗವಂತ್ ಖೂಬಾ ಅವ್ರಿಗೆ. ಆಮೇಲೆ ಈಶ್ವರ್ ಖಂಡ್ರೆ ಇವತ್ತು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಬೇರೆ ಆಗಿದ್ದಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಮೋದಿಯಲ್ಲೇ ಕೆಲಸ ಮಾಡ್ಬೋದು ಅಂತ ಒಂದು ಕ್ಷೇತ್ರ ಈ ಬೀದರ್. ಹಿ ಹ್ಯಾಸ್ ಎನ್ ಎಜ್. ಭಗವಂತ್ ಖೂಬಾ ಹ್ಯಾಸ್ ಎನ್ ಎಜ್ ಡಿಸ್ಪೈಟ್ ಆಲ್ ದಿ ಫ್ಯಾಕ್ಟರ್ಸ್ ಅಗೇನ್ಸ್ಟ್ ಹಿಮ್. 60 to ಭಗವಂತ್ ಖೂಬಾ, 60-40 BJP and ಈಶ್ವರ್ ಖಂಡ್ರೆ 40. ಹೌದು, ರೈಟ್. ಕಲಬುರಗಿ ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಉಮೇಶ್ ಜಾಧವ್ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ.
ಇಡೀ ರಾಜ್ಯದ ಜನ, ದೇಶದ ಜನ ಅತ್ಯಂತ ಕುತೂಹಲ ಭರಿತರಾಗಿ ಕಾದು ನೋಡ್ತಾ ಇರುವ ಕ್ಷೇತ್ರ ಇದು ಕಲಬುರಗಿ. ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟು ತೋರಿಸದೆ ಪರಸ್ಪರ ಕಾಲೆಳಿತಾ ಇರೋದು ಉಮೇಶ್ ಜಾಧವ್ ಅವರಿಗೆ ಪೂರಕವಾಗಬಹುದು. ಕೈ ಪ್ರಭಾವಿ ನಾಯಕ ಸಿದ್ದರಾಮಯ್ಯನವರ ಬಗ್ಗೆ ಅಪಸ್ವರ ಇವರು ಎತ್ತಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಇದುವರೆಗೂ ಏನು ಮಾತಾಡಿಲ್ಲ. ಬಿಜೆಪಿಯ ಎಲ್ಲ ಮುಖಂಡರು ಕೂಡ ಬೆನ್ನಿಗೆ ನಿಂತಿದ್ದಾರೆ ಜಾಧವ್ ಅವರ ಪರವಾಗಿ. ರಾಜಕೀಯವಾಗಿ ಮಹತ್ವಾಕಾಂಕ್ಷಿ ನಾಯಕರಾಗಿರೋದು ಕೂಡ ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮೈನಸ್ ಪಾಯಿಂಟ್ಸ್ ಹಾಗಿದ್ರೆ ಏನು? ಆಪರೇಷನ್ ಕಮಲಕ್ಕೆ ಒಳಗಾಗಿ ಕೋಟಿ ಕೋಟಿ ಪಡ್ಕೊಂಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಅಂತ ಇವ್ರ ಮೇಲೆ ಆರೋಪ ಇದೆ. ಶಾಸಕರಾಗಿ ರಾಜೀನಾಮೆ ಕೊಟ್ಬಿಟ್ಟು ಕ್ಷೇತ್ರದ ಜನತೆಗೆ ಅನ್ಯಾಯ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವವನ್ನು ಇವರು ಫೇಸ್ ಮಾಡೋದು ಅಷ್ಟು ಸುಲಭ ಇಲ್ಲ. ಮೂಲ ಬಿಜೆಪಿ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ. ಇವ್ರು ಯಾರನ್ನೋ ರಾಜೀನಾಮೆ ಕೊಡಿಸ್ಬಿಟ್ಟು ಕರ್ಕೊಂಬಂದ್ಬಿಟ್ರು, ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರು, ನಾವೇನು ಮಾಡಬೇಕು ಅಂತ ಅವ್ರಿಗಿದೆ ಬಿಜೆಪಿ ಅವರಿಗೆ. ಮಲ್ಲಿಕಾರ್ಜುನ್ ಖರ್ಗೆ 371J ಜಾರಿಯ ಸೂತ್ರಧಾರ, ಸೋಲಿಲ್ಲದ ಸರದಾರ, ಅತ್ಯಂತ ಪ್ರಭಾವಿ ನಾಯಕರು, ಸಂಸದರಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ನಿರಂತರವಾಗಿ ಕ್ಷೇತ್ರದ ಜನರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಚಿವರಾಗಿ ಪ್ರಭಾವವನ್ನು ಬೀರಿದ್ದಾರೆ. ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ಸ್. ಮೈನಸ್ಸು, ಖರ್ಗೆ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಅಸಮಾಧಾನಗಳು ಜಾಸ್ತಿ ಆಗಿದ್ದಾವೆ. ಪುತ್ರನಿಗೆ ಮಣೆ ಹಾಕಿ ಬೇರೆಯವರು ಬೆಳೆಯೋದಕ್ಕೆ ಬಿಡ್ತಿಲ್ಲ ಅನ್ನುವ ಆರೋಪ, ಜನರ ಕೈಗೆ ಸಿಗಲ್ಲ, ದೂರು ದುಮ್ಮಾನ ಆಲಿಸಲ್ಲ ಅನ್ನುವ ಆರೋಪ, ಖರ್ಗೆ ಸೋಲ್ಸೋದಕ್ಕೆ ಉಮೇಶ್ ಜಾಧವ್ ಕಣಕ್ಕಿಳಿಸಿ ಬಿಜೆಪಿ ವಿಶೇಷ ಪ್ರಯತ್ನ ಮತ್ತು ನರೇಂದ್ರ ಮೋದಿಯವರೇ ಬಂದು ಭಾಷಣ ಮಾಡಿದ್ದು, ಕಲಬುರಗಿಯಿಂದಾನೇ ತಮ್ಮ ರಣಕಹಳೆಯನ್ನು ಅವರು ಊದಿದ್ದು, ಇದೆಲ್ಲವೂ ಕೂಡ ಜಾಧವ್ ಅವರ ಪರವಾಗಿ ಕೆಲಸ ಮಾಡಬಹುದು. ಎಸ್ ಸರ್. ಹೈದರಾಬಾದ್ ಕರ್ನಾಟಕದ ಅತ್ಯಂತ ಹೆಮ್ಮೆಯ ನಾಯಕ ಅನ್ನೋ ಹೆಗ್ಗಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಅದು ಈ ಸಲ ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ 44 ಸೀಟ್ ಪಡ್ಕೊಂಡು ಲೋಕಸಭೆಯಲ್ಲಿ ಹೀನಾಯ ಸ್ಥಿತಿಗಳಿದಾಗ ಆ ಪಕ್ಷದ ಸದನ ನಾಯಕರಾಗಿ ಅವರು ಪ್ರದರ್ಶಿಸಿದ ಪ್ರಚಂಡ ವಾಕ್ಪಟುತ್ವ, ಆ ಸಂಸದೀಯ ಪಟುತ್ವ ಏನಿತ್ತು, ಅದು ಸಾಕಷ್ಟು ಅವ್ರ ವ್ಯಕ್ತಿತ್ವದ ಒಂದು ಪ್ರಖರತೆಯನ್ನು ಹೆಚ್ಚಿಸಿದೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿನ ಬಿಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರಮಟ್ಟದ ನಾಯಕ ಅಂದ್ರೆ ಖರ್ಗೆ ಅನ್ನೋ ರೀತಿಯಲ್ಲಿ ಜನ ಕೂಡ ಆಡ್ಕೊಳ್ತಾರೆ. ಯಾಕೆ ಖರ್ಗೆ ಅವರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸ್ತಾ ಇಲ್ಲ ರಾಹುಲ್ ಗಾಂಧಿ, ತಲೆ ಇಲ್ವಾ ಅಂತ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. 11 ಚುನಾವಣೆಗೆ ಸತತವಾಗಿ ಗೆಲ್ತಾ ಬಂದು 9 ಸಾರಿ ಅಸೆಂಬ್ಲಿಗೆ, 2 ಸಾರಿ ಲೋಕಸಭೆಗೆ ಆರಿಸಿ ಬಂದಿದ್ರು. ಆಮೇಲೆ ಕೇಂದ್ರದಲ್ಲಿ UPA ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿ ಮತ್ತು ಕಾರ್ಮಿಕ ಸಚಿವರಾಗಿ ಖರ್ಗೆ ಅವರು ಮಾಡಿದ ಕೆಲಸ ಇದೆಯಲ್ಲ, ಭಾಳ ಅಸಾಧಾರಣವಾದ ಸಾಧನೆ ಅದು. ಅಷ್ಟೆಲ್ಲ ಇದ್ದರೂ ಕೂಡ ಅವರು ಕೂಡ ಕುಟುಂಬ ರಾಜಕಾರಣದ ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ತಮ್ಮ ಮಗನನ್ನು ಬೆಳೆಸಿದ್ರು ಅಂತ ಅಪವಾದ ಇದೆ, ನಿಜ. ಆದರೆ ಯಾರಿಲ್ಲ ಹೇಳಿ ಇವತ್ತು ಕರ್ನಾಟಕದ ಬಹುಪಾಲು ವರ್ಚಸ್ಸು ನಾಯಕರು ಎಲ್ಲರೂ ತಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ತಂದುಬಿಟ್ಟಿದ್ದಾರೆ. ಆಮೇಲೆ ಜೊತೆಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಮಂತ್ರಿಯಾಗಿ ಕೂಡ ಒಂದು ವಿಚಿತ್ರದ ಸ್ಮಾರ್ಟ್ನೆಸ್ ತೋರಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿನ IT ದಿಗ್ಗಜರೆಲ್ಲ ಕುಮಾರಸ್ವಾಮಿ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಬೇಡಿಕೆನಿಟ್ಟರು, ಅವ್ರನ್ನ ಮಂತ್ರಿ ಮಾಡಿ ಅವ್ರಿಗೆ IT ಖಾತೆಯನ್ನು ಅವ್ರಿಗೆ ಕೊಡ್ಬೇಕು ನೀವು ಅಂತಂದ್ಬಿಟ್ಟು. ಅಷ್ಟರ ಮಟ್ಟಿಗೆ ಈ ಹೊಸ ತಲೆಮಾರಿನ ಒಂದು ತಂತ್ರಜ್ಞಾನ ಆಧಾರಿತ ಕ್ಷೇತ್ರ ಏನಿದೆ ಅವರಿಂದ ಮೆಚ್ಚುಗೆ ಪಡ್ಕೊಂಡಿರೋ ಅವ್ರ ಮಗ ಪ್ರಿಯಾಂಕ ಖರ್ಗೆ ಸ್ಥಳೀಯವಾಗಿ ನಿಷ್ಠುವನ್ನು ಕಟ್ಕೊಂಡಿದ್ರು ಕೂಡ ಮಂತ್ರಿಯಾಗಿ ಸಾಕಷ್ಟು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಇದೆಲ್ಲೂ ಅವ್ರ ಕೈ ಹಿಡಿತೆ ನಿಜ. ಆದರೆ ಒಬ್ಬ ಬಂಡಾಯ ಶಾಸಕನ ಇವತ್ತಿನ ಅವಕಾಶವಾದಿ ರಾಜಕಾರಣದ ಪರಿಸರದಲ್ಲಿ ಅಧಿಕಾರಸ್ಥ ಮೈತ್ರಿಕೂಟವನ್ನು ಎದುರಾಕೊಂಡ್ಬಿಟ್ಟು ರಾಜ್ಯ ನಾಯಕತ್ವವನ್ನು ಧಿಕ್ಕರಿಸಿ ರಾಜೀನಾಮೆ ಕೊಟ್ಟು ಕಣಕ್ಕಿಳಿದಾರಲ್ಲ ಉಮೇಶ್ ಜಾಧವ್, ಒಂದು ರೀತಿ ಅಭಿಮನ್ಯುತರ ಕಣಕ್ಕಿಳಿದುಬಿಟ್ಟಿದ್ದಾರೆ. ಆಮೇಲೆ ಮೋದಿ ಅಲ್ಲೇ ಕೆಲಸ ಮಾಡ್ತಾ ಇದೆ. ಅವರ ಬಂಡಾಯ, ಅವರ ರಾಜೀನಾಮೆ ಮತ್ತು ಅವರು ಈಗ ಕಣಕ್ಕಿಳಿದಿರೋದು ಅದೆಲ್ಲವೂ ವ್ಯಕ್ತಿಗತವಾಗಿ ಒಂಥರ ಅವ್ರಿಗೊಂದು ಒಂದು 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 ಕರಿಷ್ಮವನ್ನು ಸೃಷ್ಟಿ ಮಾಡಿಬಿಟ್ಟಿದೆ ಉಮೇಶ್ ಜಾಧವ್ ಅವರು. ಉಮೇಶ್ ಜಾಧವ್ ಪರವಾಗಿ ನಾನು ಮೊನ್ನೆ ತಾನೇ ಕಲಬುರಗಿ ಹೋದಾಗ ನೋಡಿದ್ದೇನೆಂತಂದರೆ ಅವರ ಕಾಂಗ್ರೆಸ್ನಲ್ಲಿದ್ದಾಗ ಅವರು ಮುಸ್ಲಿಂ ಬೆಂಬಲಿಗರು, ದಲಿತ ಬೆಂಬಲಿಗರು ಯಾರಿದ್ದಾರೆ ಅವರೆಲ್ಲ ಇಡೀಯಾಗಿ ಅವ್ರ ಜೊತೆಗೆ ನಿಂತುಬಿಟ್ಟಿದ್ದಾರೆ. ಅದು ಕೂಡ ಖರ್ಗೆ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಅಪಾಯಕಾರಿ ಸನ್ನಿವೇಶ ಸೃಷ್ಟಿ ಮಾಡಿದೆ ಅಂತ ಕಾಣುತ್ತೆ. ಒಂದು 50-50 ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗೋದು ಬಹಳ ಆಶ್ಚರ್ಯ. ಇಟ್ಸ್ ಎ ಕಾನ್ಸ್ಪಿರಸಿ ಆಫ್ ಸರ್ಕಮ್ಸ್ಟೆನ್ಸಸ್ ಅಂತ ಕಾಣುತ್ತೆ. ಅಬ್ಸಲ್ಯೂಟ್ಲಿ ಸರ್. ಮತ್ತೆ ಸನ್ನಿವೇಶದ ಪಿತೂರಿಯಿಂದಾಗಿ ಖರ್ಗೆ ಅವರಿಗೆ ದೊಡ್ಡ ಪ್ರತಿರೋಧ ಎದುರಾಗಿದೆ ಅಂತ ಕಾಣುತ್ತೆ. ನಿಜ ಸರ್. ನಾನು ಮತ್ತೆ ಮಾತನಾಡ್ತೀನಿ. ಮತ ಮಿಡಿತ ಇನ್ನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ. ನೀವು ಕಳಿಸಿರುವ ಮೆಸೇಜ್ಗಳು, ನೀವು ಕಳಿಸಿರುವ ವಾಟ್ಸಾಪ್ ಸಂದೇಶಗಳು ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೊಟ್ಟಿರುವ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ. ಒಂದೊಂದೇ ಕ್ಷೇತ್ರದ ಪರ್ಸೆಂಟೇಜ್ ಗ್ರಾಫಿಕ್ಸನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಇನ್ನೂ ಕೆಲವು ಕ್ಷೇತ್ರಗಳ ವಿಶ್ಲೇಷಣೆ ಮಾಡೋದು ಬಾಕಿ ಇದೆ. ಇನ್ನೊಂದು 8-9 ಕ್ಷೇತ್ರಗಳು ಮಾತ್ರ ಬಾಕಿ ಉಳ್ಕೊಂಡಿದ್ದಾವೆ. ಸ್ಮಾಲ್ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದಮೇಲೆ ಪವರ್ ಜನಮತ ಮುಂದುವರಿಯುತ್ತೆ.
ವೆಲ್ಕಮ್ ಬ್ಯಾಕ್ ಟು ಪವರ್ ಜನಮತ. ಈಗಾಗಲೇ ಬಹುತೇಕ ಕ್ಷೇತ್ರಗಳ ಅಭಿಮತವನ್ನು ನಮ್ಮ ವಿಶ್ಲೇಷಕರಿಂದ ರವೀಂದ್ರ ರೇಷ್ಮೆ ಅವರಿಂದ ಕೇಳಿ ತಿಳಿದುಕೊಂಡಿದ್ದೇವೆ. ಎಲ್ಲ ಕ್ಷೇತ್ರಗಳ ಬಗ್ಗೆ ಬಹಳ ಬ್ಯೂಟಿಫುಲ್ ಆಗಿರುವ ವಿಶ್ಲೇಷಣೆ ಅನಾಲಿಸಿಸ್ ಆಗ್ತಾ ಇದೆ. ಒಂದೊಂದೇ ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಯಾಕಾಗಿ ಹೀಗಿರಬಹುದು ಅನ್ನೋದರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ನಿಮ್ಮ ಕ್ಷೇತ್ರವೂ ಬಂದಿದೆ ಅಂತ ಅಂದ್ಕೊಳ್ತೇನೆ. ಇನ್ನೂ 8-9 ಕ್ಷೇತ್ರಗಳು ಬಾಕಿ ಉಳ್ಕೊಂಡಿದ್ದಾವೆ ಮತ್ತು ಬಹಳ ರಣಕಣವನ್ನು ಸೃಷ್ಟಿ ಮಾಡಿರುವ ಮಂಡ್ಯ ಅಂತೂ ಇದ್ದೇ ಇದೆ. ಅದ್ರ ಬಗ್ಗೆ ನಾವು ಕಡೆಯಲ್ಲಿ ಮಾತನಾಡೋಣ, ಮಂಡ್ಯದ ಬಗ್ಗೆ. ಯಾಕಂದರೆ ಮಂಡ್ಯ ಈಸ್ ಹ್ಯಾಪನಿಂಗ್ ಲೈಕ್ ಎನ್ ಎಲೆಕ್ಷನ್ ಇನ್ ಇಂಡಿಯಾ. ಸೊ ಆದ್ದರಿಂದ ಅದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ನಾವು ಲೆಟ್ ಅಸ್ ಗೋ ಟು ರಾಯಚೂರಿಗೆ ಹೋಗೋಣ. ಅಮರೇಶ್ ನಾಯ್ಕರು ಮತ್ತು ಬಿ ವಿ ನಾಯ್ಕರು, BJP ವರ್ಸಸ್ ಕಾಂಗ್ರೆಸ್. ಪವರ್ ಜನಮತದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ರಾಯಚೂರಿನ ಕಲಿಗಳನ್ನು. ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ನೋಡೋಣ. ಅಮರೇಶ್ ನಾಯ್ಕರದ್ದು BJP ಗೆದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಜನ ಅನ್ಕೊಳ್ತಿದ್ದಾರೆ. ನರೇಂದ್ರ ಮೋದಿ ಪ್ರಭಾವ ಕ್ಷೇತ್ರದಲ್ಲಿದೆ, ಜಾಸ್ತಿ ಇದೆ, ಕಡಾಖಂಡಿತವಾಗಿಯೂ ಇದೆ. ಕ್ಷೇತ್ರದಲ್ಲಿ BJP ಗೆಲ್ಲಿಸೋದಕ್ಕೆ ಮುಖಂಡರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಆಗಿದೆ. ದೋಸ್ತಿ ಸರ್ಕಾರದ ಕಿತ್ತಾಟಕ್ಕೆ ಜನರಲ್ಲಿ ಅಸಮಾಧಾನ ಜಾಸ್ತಿ ಆಗಿದೆ. ಇದು ಪ್ಲಸ್. ಮೈನಸ್ಸು ಅಮರೇಶ್ ನಾಯ್ಕರದ್ದು. ರಾಯಚೂರು ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಭಾಳ ಕಷ್ಟ, ಅಷ್ಟು ಸುಲಭ ಇಲ್ಲ ರೀ. ಜಿಲ್ಲೆಯ ಪ್ರಭಾವಿ ನಾಯಕ ಶಿವನಗೌಡ ನಾಯಕರ ವಿರುದ್ಧ ಆಪರೇಷನ್ ಆರೋಪ ಇದೆ. ಇದು ಗೊತ್ತಲ್ಲ ನಿಮಗೆ. ಕ್ಷೇತ್ರದ ಜನಕ್ಕೆ ಅಭ್ಯರ್ಥಿ ಹೊಸ ಮುಖ ಗೊತ್ತಿಲ್ಲ. ಕ್ಷೇತ್ರದ ವ್ಯಾಪ್ತಿಯಲ್ಲಿ BJP ಪಕ್ಷಕ್ಕೆ ಸಂಘಟನೆಯ ಕೊರತೆ ಇದೆ. ಬಿ ವಿ ನಾಯ್ಕರು ಸಂಸದರಾಗಿ ಪ್ರಭಾವಿ, ಸರಳ ವ್ಯಕ್ತಿತ್ವ, ಭಾಳ ಒಳ್ಳೆಯವರು ಅಂತ. ರಾಜಕೀಯ ಪ್ರಭಾವ ಬೀರಿ, ದಬ್ಬಾಳಿಕೆ ಇಲ್ಲ, ಭ್ರಷ್ಟಾಚಾರದ ಆರೋಪಗಳು ಬಿ ವಿ ನಾಯ್ಕರ ವಿರುದ್ಧ ಇಲ್ಲ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಜೊತೆಗೆ ನಿಕಟವಾದಂಥ ನಿರಂತರವಾಗಿರುವ ಸಂಪರ್ಕ. ದೋಸ್ತಿ ಪಕ್ಷಗಳ ಒಗ್ಗಟ್ಟಿನ ಅಭ್ಯರ್ಥಿಯಾಗಿದ್ದಾರೆ. ಮೈನಸ್ ಪಾಯಿಂಟ್ಸು ನಿರೀಕ್ಷಿತ ಮಟ್ಟದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನಿಸಿಲ್ಲ. ರೈಲ್ವೆ ಕಾಮಗಾರಿ, ಹೆದ್ದಾರಿ, ರಸ್ತೆ ಕಾಮಗಾರಿಗೆ ನಿರಾಸಕ್ತಿಯನ್ನು ತೋರಿಸಿದ್ದಾರೆ. ವಿಶ್ವವಿದ್ಯಾಲಯ ಆರಂಭ ಮಾಡಿಲ್ಲ. IIT ಅನುಷ್ಠಾನ ವಿಳಂಬ ಆಗಿದೆ. IIT ತರುವಲ್ಲಿ ವಿಫಲವಾಗಿದ್ದಾರೆ. ಕೃಷ್ಣಾ, ತುಂಗಭದ್ರಾ ನೀರಾವರಿ ಯೋಜನೆಗಳ ಜಾರಿಯಲ್ಲಿ ವೈಫಲ್ಯವನ್ನು ಅನುಭವಿಸಿದ್ದಾರೆ. ಹಾಲಿ ಕಾಂಗ್ರೆಸ್ ಸಂಸದರು ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷದ ಸಂಸದರು. ಆಮೇಲೆ ನೆರೆಯ ಕಲಬುರಗಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗ್ರಂಥ ದಿಗ್ಗಜಗಳಿದ್ದಾಗ ಸಹಜವಾಗಿ ರಾಯಚೂರು ಒಂಥರ ಕಾಂಟ್ರಾಸ್ಟ್ ಆಗಿ ಹೋಗ್ಬಿಟ್ಟಿದೆ. ರಾಯಚೂರಿನಿಂದ ಯಾರೇ ಸಂಸದರಾಗಿರಲಿ, ಶಾಸಕರಾಗಲಿ, ಅವ್ರು ಯಾರೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವರ್ಚಸ್ಸು ಬೆಳೆಸ್ಕೊಳ್ಳುವಷ್ಟು ಬಲಿಷ್ಠರಾಗಿ ಬೆಳೀಲೇ ಇಲ್ಲ. ಅದು ನಂದು ತವರು ಜಿಲ್ಲೆ ಆಗಿದ್ದರಿಂದ ಅವಿಭಜಿತ ರಾಯಚೂರು ಜಿಲ್ಲೆ 2 ಕ್ಷೇತ್ರಗಳಿವೆ, ಕೊಪ್ಪಳ ಮತ್ತು ರಾಯಚೂರು. 2 ಕಡೆ ಸಂಸದರಾಗಿದ್ದವರು ಯಾರೊಬ್ಬರೂ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರುವಷ್ಟು ರಾಜಕೀಯ ವರ್ಚಸ್ಸನ್ನು ಬೆಳೆಸ್ಕೊಳ್ಳಿಲ್ಲ. ಹಾಗಾಗಿ ಅವರಿಬ್ಬರೂ ಅಭ್ಯರ್ಥಿಗಳು, ಪಾಪ ಬಿ ವಿ ನಾಯಕ್ ಆಗಲಿ, ರಾಜಾ ಅಮರೇಶ್ ನಾಯಕರಾಗಲಿ, ಅವರಿಬ್ಬರು ಸ್ವಭಾವ, ವ್ಯಕ್ತಿಗತ ಸಜ್ಜನರನ್ನೋ ಒಂದು ಪ್ರಭಾವ ಇಬ್ಬರಿಗೂ ಇದೆ. ಆದರೆ BJP ಸಂಘಟನೆ ಅಲ್ಲಿಲ್ಲ. ಹೌದು. ಆದರೆ ಮೋದಿ ಅಲೆ ಇದೆ ಖಂಡಿತವಾಗಿ. ಅಲ್ಲೂ ಕೂಡ ಉರ್ದು ಮತ್ತು ಹಿಂದಿ ಭಾಷಿಕರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅಲ್ಲಿ ಮೋದಿಯವರ ಭಾಷಣಕ್ಕೆ ಅನುವಾದದ ಅಗತ್ಯವೇ ಬೀಳಿಲ್ಲ. ರಾಯಚೂರು ಕ್ಷೇತ್ರದಲ್ಲಿ ಅವರು ರ್ಯಾಲಿ ಮಾಡಿದಾಗಲೆಲ್ಲ ಅಷ್ಟರ ಮಟ್ಟಿಗೆ ಮೋದಿಯವರ ಅಲೆ ಇದೆ. ಮೋದಿ ಬೇಕೋ ಬೇಡೋ ಅನ್ನೋ ಒಂದು ಪ್ರಶ್ನೆ ಜನರೆದುರಿಗಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇದೆ BJPಯ ಅಭ್ಯರ್ಥಿಗೆ. ಆದರೆ ಹಾಲಿ ಸಂಸದರು ಹೆಸರು ಕೆಡಿಸ್ಕೊಂಡಿಲ್ಲ. ಜನರ ಜೊತೆಗೆ ಸಹಜವಾಗಿ ಸಿಗ್ತಾರೆ, ಸರಳವಾಗಿ ಸಿಗ್ತಾರೆ ಅಂತ ಎಲ್ಲ ಪ್ಲಸ್ ಪಾಯಿಂಟ್ಗಳು ಅವ್ರ ಪರವಾಗಿದೆ. ಅಲ್ಲಿ 50-50 ಅಂತಂತ ರಾಯಚೂರಿನಲ್ಲಿ. ಬಳ್ಳಾರಿ ಗಣಿಧಣಿಗಳ ಸುವರ್ಣ ಯುಗದಲ್ಲಿ ಮಾತ್ರ ರಾಯಚೂರಿನಲ್ಲಿ BJP ಗೆದ್ದಿತ್ತು, ಸಹಜವಾಗಿ ಗೆದ್ದುಬಿಟ್ಟಿತ್ತು. ಅವರು ತಮ್ಮ ನೆಂಟಸ್ಥರನ್ನ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಬಿಟ್ಟಿದ್ರು. ಅವ್ರಿಗೆ ಅರ್ಹತೆ ಇತ್ತೋ ಇಲ್ಲೋ ಸಂಸದರಾಗಿ ಕೆಲಸ ಮಾಡಲಿಕ್ಕೆ. ಇಲ್ಲಿ ಸಂಘಟನೆ ಕೊರತೆ ಇದೆ. ಆಮೇಲೆ ಮೈತ್ರಿ ಸರ್ಕಾರದ ಪಕ್ಷಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ 50-50 ಮೋದಿ ಅಲೆ ಇದ್ದಾಗಲೂ ಕೂಡ 50-50 ಚಾನ್ಸ್ ಇರೋ ಕ್ಷೇತ್ರ ಇದು ರಾಯಚೂರು. ರೈಟ್ ಸರ್. ಬಾಗಲಕೋಟೆ ಕಡೆಗೆ ನಾವು ನೇರವಾಗಿ ಧುಮುಕಿ ಬಿಡೋಣ. ಕಾಂಗ್ರೆಸ್ನ ಏಕೈಕ ಮಹಿಳಾ ಅಭ್ಯರ್ಥಿ ವೀಣಾ ಕಾಶಪ್ಪನವರು ಅಲ್ಲಿದ್ದಾರೆ. ಸುನೀತಾ ಅಂತ ವಿಜಯಪುರದಲ್ಲಿ. ಆದರೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಿರೋರು ವೀಣಾ ಕಾಶಪ್ಪನವರು ಮತ್ತು ಗದ್ದಿಗೌಡರು BJPಯಿಂದ. ಹ್ಯಾಟ್ರಿಕ್ ಜಯಭೇರಿ ಮೂಲಕ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿದ್ದಾರೆ PC ಗದ್ದಿಗೌಡರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ BJP ಪ್ರಬಲ ಸಂಘಟನೆಯನ್ನು ಹೊಂದಿದೆ. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ BJP ಶಾಸಕರಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಇವರ ಮೇಲೆ ಜನಕ್ಕೆ ಪ್ರೀತಿ ಇದೆ. ಇದು ಪ್ಲಸ್ ಪಾಯಿಂಟ್ಸ್.
ಮಹದಾಯಿ ಹೋರಾಟದಲ್ಲಿ ದಿಟ್ಟತನ ತೋರಿಸಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು ಗದ್ದಿಗೌಡರು ಅಂತ ಇವ್ರ ಮೇಲಿರೋ ಆರೋಪ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿಲ್ಲ ಅನ್ನುವ ಆರೋಪ. ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಸ್ಪಂದಿಸಿಲ್ಲ ಅನ್ನುವ ಆರೋಪ ಇದೆ. ವೀಣಾ ಕಾಶಪ್ಪನವರು ಬೇರೆ ಬೇರೆ ಹುದ್ದೆಗಳಲ್ಲಿದ್ದವರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ವೀಣಾ ಕಾಶಪ್ಪನವರವರು ಭಾಳ ದೊಡ್ಡ ಪ್ರಭಾವಶಾಲಿಯಾಗಿದ್ದಾರೆ. ಸೊ ಕಷ್ಟ ಅಂತ. ವೀಣಾ ಕಾಶಪ್ಪನವರವರ ಪೂರಕಾಂಶ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಕೃಷಿ ಹೊಂಡ ಆಗಿರ್ಬೋದು, ಮನೆ ಮನೆಗೆ ಭೇಟಿ ಕೊಡೋದಾಗಿರ್ಬೋದು, ಇದೆಲ್ಲ. ಜಿಲ್ಲೆಯಲ್ಲಿ ಜನರ ಜೊತೆಗೆ ಒಳ್ಳೆ ಸಂಪರ್ಕವನ್ನು ಹೊಂದಿದ್ದಾರೆ ವೀಣಾ ಕಾಶಪ್ಪನವರು. ಪ್ರಬಲ ನಾಯಕ ಸಿದ್ದರಾಮಯ್ಯನವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕರಾಗಿರೋದು. ಬಾದಾಮಿ ಸಿದ್ದರಾಮಯ್ಯನವರದ್ದು ಗೊತ್ತಲ್ಲ. ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿಸುವ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಬಟ್ ಮೈನಸ್ಸು, ಜಿಲ್ಲೆಯಲ್ಲಿ ಹಿರಿಯ ಕೈ ಮುಖಂಡರ ಬಗ್ಗೆ ವೀಣಾಪತಿ ದರ್ಪವನ್ನು ತೋರಿಸಿದ್ದು. ಯಾರು ಅಂತ ಗೊತ್ತು. ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಲ್ಲಿ ಇರುವ ಆಂತರಿಕ ಕಚ್ಚಾಟ. ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಪ್ರಬಲ ಸಂಘಟನೆಯನ್ನು ಹೊಂದಿದೆ. ಕ್ಷೇತ್ರದ ಜನರಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿರುವ ಒಲವು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ದಿಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ವಿಚ್ ವಿ ಆರ್ ಲುಕಿಂಗ್ ಅಟ್ ರೈಟ್ ನಾವ್. ಇವೆಲ್ಲದರ ನಡುವೆಯೂ ಕೂಡ ವೀಣಾ ಕಾಶಪ್ಪನವರವರಿಗೆ ಒಂದು ಹಂತದಲ್ಲಿ ಜನ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೋಗಿ ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗಲೂ ಕೂಡ 6 ಕಡೆ ಬಿ ಜೆ ಪಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯವಾಯಿತು. ಸಿದ್ದರಾಮಯ್ಯನವರೇ ತುಂಬ ಪ್ರಯಾಸಪಟ್ಟು 1800 ಮತಗಳ ಅಂತರದಿಂದ ಗೆಲ್ಲುವಂಥ ವಾತಾವರಣ ಅಲ್ಲಿತ್ತು, ರಾಜಕೀಯ ವಾತಾವರಣ ಅಲ್ಲಿತ್ತು. ಆಮೇಲೆ ವೀಣಾ ಕಾಶಪ್ಪನವರು ಸ್ವತಃ ಒಬ್ಬ ಸಮರ್ಥ ಆಡಳಿತಗಾರ್ತಿ ಅಂತ ತೋರಿಸಿದ್ದಾರೆ ಜಿಲ್ಲಾ ಪರಿಷತ್ನ ಅಧ್ಯಕ್ಷೆ ಆಗಿ. ಆದರೆ ಅವರ ಪತಿಯ ಕೆಲವು ನಡವಳಿಕೆಗಳೇ ಆಕೆ ದೊಡ್ಡ ಹೊರೆಯಾಗ್ಬಿಡ್ತು, ಲಯಬಿಲಿಟಿಗಳಾಗಿ ಹೋಗ್ಬಿಟ್ಟಿತ್ತು. ಅವ್ರು ತುಂಬ ಸಂಘರ್ಷಮಯ ವ್ಯಕ್ತಿತ್ವ. ವಿಜಯಾನಂದ ಕಾಶಪ್ಪನವರು ಬೆಂಗಳೂರಲ್ಲೇ ಯಾರೋ ಬೀಟ್ ಪೊಲೀಸರಿಗೆ ಹೊಡೆದ್ರು ಅನ್ನೋ ಒಂದು ಪ್ರಕರಣದಲ್ಲಿ ಕೂಡ ಅವರು ಅದರಿಂದಾಗಿ ಅವ್ರು ಸೋಲಾಯಿತು ಕೂಡ. ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ವರ್ಚಸ್ವಿ ನಾಯಕರುಗಳು ಅಲ್ಲಿ ಸೋತು ಹೋದರು. ಇವರು ಸಿದ್ದು ನ್ಯಾಮಗೌಡರ್ ಮತ್ತು ಸಿದ್ದರಾಮಯ್ಯನ ಹೊರತುಪಡಿಸಿ ಬೇರೆ ಯಾರೂ ಗೆಲ್ಲಕ್ಕೆ ಸಾಧ್ಯವಾಗಲಿಲ್ಲ ಬಾಗಲಕೋಟೆ ಕ್ಷೇತ್ರದಲ್ಲಿ. ಆದರೆ ಪಿ ಸಿ ಸಿದ್ದನಗೌಡರ್, ಬಿ ಸಿ ಗದ್ದಿಗೌಡರ್ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಷ್ಟೇ ಅಲ್ಲ, ವ್ಯಕ್ತಿಗತವಾಗಿ ಕೂಡ ಅವರ ಆಸ್ತಿ ಸಂಪತ್ತಿನ ಮೌಲ್ಯ ಜಾಸ್ತಿ ಆಗೇ ಇಲ್ಲ. ಅಷ್ಟರ ಮಟ್ಟಿಗೆ ವ್ಯಕ್ತಿಗತವಾದ ಪರಿಶುದ್ಧತೆ ಮತ್ತು ಪ್ರಾಮಾಣಿಕತೆ ಉಳಿಸ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಅವ್ರಿಗಿದೆ. ಜೊತೆಗೆ ಮೋದಿಯಲ್ಲೇ ಕೂಡ ಕೆಲಸ ಮಾಡ್ತಾಯಿದೆ. ಬಾಗಲಕೋಟೆ ವೀಣಾ ಕಾಶಪ್ಪನವ್ರ ವ್ಯಕ್ತಿಗತವಾದ ವರ್ಚಸ್ಸು ಎಷ್ಟೇ ಇದ್ದರೂ ಕೂಡ, ಮಹಿಳಾ ಮತದಾರರ ಒಲವು ಪಡ್ಕೊಂಡ್ರೂ ಕೂಡ ಬಿ ಜೆ ಪಿ ಗೆಲ್ಲೋ ಸಾಧ್ಯತೆ ಇಟ್ ಈಸ್ ಓನ್ಲಿ 80-20 ಚಾನ್ಸ್ ಇನ್ ಫೇವರ್ ಆಫ್ BJP. 80 ಫಾರ್ BJP, 20 ಫಾರ್ ಕಾಂಗ್ರೆಸ್. ಸಿದ್ದರಾಮಯ್ಯನವರೇ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರು ಕೂಡ ಕಷ್ಟ ಇದೆ ಇಲ್ಲಿ. ಓಕೆ, ಮೋದಿಯಲ್ಲೇ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮಕಾರಿ ಆಗ್ತಿರೋದು ಬಾಗಲಕೋಟೆ ಕ್ಷೇತ್ರದಲ್ಲಿ. ರೈಟ್ ಸರ್. ವಿಜಯಪುರದ ಕಡೆಗೆ ಗಮನ ಹರಿಸಿಬಿಡೋಣ ನಾವಿವಾಗ. ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಕಾಂಗ್ರೆಸ್ನ ಏಕೈಕ ಮಹಿಳಾ ಅಭ್ಯರ್ಥಿ ವೀಣಾ ಕಾಶಪ್ಪನವರಂತ. ಇದು ನೀವು ಮೈತ್ರಿ ಅಂತ ಕರಿಬೋದು. ಸುನೀತಾ ಚೌಹಾಣ್ ಇದ್ದಾರೆ, ಸುನೀತಾ ದೇವಾನಂದ್ ಚೌಹಾಣ್ ವಿಜಯಪುರದಲ್ಲಿ. ಇನ್ನೊಂದು ಕಡೆ ರಮೇಶ್ ಜಿಗಜಣಗಿ. ರಮೇಶ್ ಅವರು ಸಂಸದರಾಗಿ, ಕೇಂದ್ರ ಸಚಿವರಾಗಿ ಕ್ಷೇತ್ರದ ಜನಕ್ಕೆ ಬಹಳ ಚಿರಪರಿಚಿತ. ನಿರಂತರವಾಗಿ 5 ಸಲ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ರಮೇಶ್ ಜಿಗಜಣಗಿ. ಭ್ರಷ್ಟಾಚಾರದ ಆರೋಪ ಇಲ್ಲ, ಸರಳ ಸಜ್ಜನ ರಾಜಕಾರಣಿ ಜಿಗಜಣಗಿ. ನರೇಂದ್ರ ಮೋದಿ ಅಲೆಯಲ್ಲಿ ಮತ್ತೆ ಗೆಲ್ಲೋ ವಿಶ್ವಾಸ ಇದೆ. ಮೇ ಬಿ ಇಟ್ಸ್ ಎ ಕೇಕ್ ವಾಕ್ ಅಂತ ಅನಿಸುತ್ತೆ, ನಮಗೆ ಗೊತ್ತಿಲ್ಲ. ನೋಡೋಣ, ನಿಮ್ಮ ಅಭಿಪ್ರಾಯನೂ ನಮಗೆ ಭಾಳ ಇಂಪಾರ್ಟೆಂಟ್. ಸಂಸದರ ಬಗ್ಗೆ BJP ನಾಯಕರಲ್ಲೇ ಅಸಮಾಧಾನ ದೊಡ್ಡ ಮಟ್ಟದಲ್ಲಿದೆ. ಪ್ರಭಾವಿ ನಾಯಕ ಯತ್ನಾಳ್ ಅವರ ಜೊತೆಗೆ ಇವರಿಗೆ ಮುನಿಸಿದೆ. ಕಾಂಗ್ರೆಸ್ JDS ಒಗ್ಗಟ್ಟಿನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ದೋಸ್ತಿ ಒಗ್ಗಟ್ಟಿನ ಅಭ್ಯರ್ಥಿ ಮತ ವಿಭಜನೆ ಆಗದೆ ಸೋಲುವ ಭೀತಿ ಇದೆ. ಸುನೀತಾ ಅವರ ಬಗ್ಗೆ ಮಾತನಾಡೋಣ. JDS ಅಭ್ಯರ್ಥಿಯಾಗಿದ್ದರೂ ಕೂಡ ಕಾಂಗ್ರೆಸ್ನ ಬೆಂಬಲ ಇದೆ. ಬಟ್ ವಿಜಯಪುರದಲ್ಲಿ JDSನವ್ರಿಗೆ ಅಸ್ತಿತ್ವ ಇದೆಯಾ ಅನ್ನೋದೇ ಪ್ರಶ್ನೆ. ದೋಸ್ತಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ MB ಪಾಟೀಲರು ಪಣ ತೊಟ್ಟಿದ್ದಾರೆ. ಕ್ಷೇತ್ರದ 8 ಅಸೆಂಬ್ಲಿಗಳಲ್ಲಿ 5 ದೋಸ್ತಿ ಶಾಸಕರಿದ್ದಾರೆ. ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಕೈ ಹಿಡಿಯುವ ವಿಶ್ವಾಸ ಇದೆ. ಕ್ಷೇತ್ರದಲ್ಲಿ ಜನತೆಗೆ ಅಭ್ಯರ್ಥಿ ಬಹುತೇಕ ಅಪರಿಚಿತ. ಬಹುತೇಕ ಕಾಂಗ್ರೆಸ್ ಮುಖಂಡರು ಪ್ರಚಾರಕ್ಕೆ ಬರ್ತಾ ಇಲ್ಲ. ಕ್ಷೇತ್ರದಲ್ಲಿ JDS ಪಕ್ಷಕ್ಕೆ ಸಂಘಟನೆ ಕೊರತೆ ಇಲ್ಲ, ಬೂತ್ ಕಮಿಟಿನೂ ಇಲ್ಲ JDSನವರಿಗೆ ವಿಜಯಪುರದಲ್ಲಿ. ಕ್ಷೇತ್ರ JDS ಬಿಟ್ಟದಕ್ಕೆ ಕಾಂಗ್ರೆಸ್ ಮುಖಂಡರಿಗೆ ಬಹಳ ಅಸಮಾಧಾನ ಇದೆ. ಇದೇ ಸಮಸ್ಯೆ. ಕೈ ನಾಯಕರಾದರೂ ಒಂದಿಷ್ಟು ಜನ ಸ್ಪರ್ಧೆ ಮಾಡಿ ಒಂದು ಸ್ವಲ್ಪ ಫೈಟ್ ಆದರೂ ಕೊಡ್ಬೋದಾಗಿತ್ತು. ಬಟ್ JDS ಚಿಹ್ನೆಗೆ ಅಸ್ತಿತ್ವ ಅಲ್ಲ, ಹೆಸರೇ ಗೊತ್ತಿಲ್ಲ ಭಾಳ ಜನಕ್ಕೆ ಅಲ್ಲಿ ವಿಜಯಪುರದಲ್ಲಿ. ರಮೇಶ್ ಜಿಗಜಣಗಿ ಅವರು ಮೊದಲು ಚಿಕ್ಕೋಡಿಯಿಂದನೂ ಸಂಸದರಾಗಿದ್ದರು. ಹೌದು. ಆಮೇಲೆ ಬಾಗಲಕೋಟೆಯಿಂದನೂ ಸಂಸದರಾಗಿದ್ದರು. ಅವರು BJPಯಲ್ಲಿ ಯಶಸ್ವಿ ಆದರೂ ಕೂಡ ಮೂಲತಃ ಅವ್ರನ್ನ ಗುರುತಿಸಿರೋದು ರಾಮಕೃಷ್ಣ ಹೆಗಡೆ ಅವರ ಶಿಷ್ಯ ಅಂತ. ರಾಮಕೃಷ್ಣ ಹೆಗಡೆ ಯುಗದಲ್ಲಿ
ಗುರುತಿಸಲ್ಪಟ್ಟ ಒಂದು ಹೊಸ ತಲೆಮಾರಿನ ರಾಜಕೀಯ ಪ್ರತಿಭೆಗಳಲ್ಲಿ ರಮೇಶ್ ಜಿಗಜಿಣಗಿ ಅವರೊಬ್ಬರಾಗಿದ್ದರು. ಅವರ ಶಕ್ತಿ ಯಾವುದು ಅಂತಂದರೆ ಅಲ್ಲಿರೋ ಪ್ರಭಾವಶಾಲಿ ಲಿಂಗಾಯತ್ ಜನಾಂಗದ ಎಲ್ಲ ಪಂಗಡಗಳ ಜೊತೆಗೆ ಭಾಳ ಪ್ರೀತಿ ಪಾತ್ರ ಅನಿಸಿರೋದು. ಅವ್ರೆಲ್ಲರನ್ನೂ ಅಣ್ಣ ಅಪ್ಪ ಅಕ್ಕ ಅಂತ ಮಾತಾಡಿಸ್ತಾ ಇರ್ತಾರೆ, ಆತ್ಮೀಯವಾಗಿ ಮಾತಾಡಿಸ್ತಾ ಇರ್ತಾರೆ, ಜನರ ಕೈಗೆ ಸಿಗ್ತಾ ಇರ್ತಾರೆ. ಸ್ವಲ್ಪ ಸೋಮಾರಿ ಅಂತಿದೆ, ಅಭಿವೃದ್ಧಿ ಕೆಲಸ ಇತ್ಯಾದಿಗಳು ಹೆಚ್ಚು ತೊಡಗಿಸ್ಕೊಳ್ಳೋದಿಲ್ಲ, ಆದರೆ ಸಹಜವಾಗಿ ಬೆರೀತಾರೆ, ಎಲ್ರಿಗೂ ಗೌರವ ಕೊಟ್ಟು ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಇದು ರಮೇಶ್ ಜಿಗಜಿಣಗಿ ಅವ್ರ ಪರವಾಗಿರೋ ಒಂದು ಪ್ಲಸ್ ಪಾಯಿಂಟ್. ಆಮೇಲೆ JDS ಬಿಟ್ಟು ಕೊಟ್ಟಿದ್ದ ಬಗ್ಗೆ ಕಾಂಗ್ರೆಸ್ MB ಪಾಟೀಲ್ ಸೇರಿದಂತೆ ಎಲ್ಲರಲ್ಲೂ ಅತೃಪ್ತಿ ಇದೆ. ನಮ್ಮ ಪಕ್ಷದ ಅಸ್ತಿತ್ವ ಏನು ಈ ಥರ ನಾವು ಬಿಟ್ಕೊಡ್ತಾ ಹೋದರೆ, JDS ಸಂಘಟನೆ ಇಲ್ಲದೇ ಇದ್ರೂ ಕೂಡ ನಾವು ಬಿಟ್ಕೊಟ್ಟಿದ್ದೀವಿ. ಆಮೇಲೆ ಈ ಅಭ್ಯರ್ಥಿಯ ಪತಿ ಅವರು ಒಂದು ಕಾಲದಲ್ಲಿ MLA ಆಗಿದ್ದರು, ದೇವಾನಂದ್ ಚೌಹಾಣ್ ಆಗಿದ್ರು ಅಭ್ಯರ್ಥಿ, ಇದು MLA ಆಗಿದ್ರು. ಈಕೆ ವೈದ್ಯ ಅಂತ ಕಾಣುತ್ತೆ, ವೈದ್ಯಕೀಯ ಪದವಿ ಆಗಿದ್ರು. ಒಂದಿಷ್ಟು ಬೇರೆ ಬೇರೆ ವಿವಾದಗಳಲ್ಲೂ ಅವ್ರ ಹೆಸರು ಕೇಳಿಬಂದು ಆ ಕ್ಷೇತ್ರ ಬಿಟ್ಟು ಕೊಟ್ಟಿದ್ದು ಮತ್ತು ಅಭ್ಯರ್ಥಿಯ ಆಯ್ಕೆಯಲ್ಲಿ ಕಡೆ ಕ್ಷಣದವರೆಗೂ ಆದ ಗೊಂದಲ, ಇವೆರಡೂ ಈಗಾಗಲೇ ಪ್ರತಿಕೂಲ ಅಂಶಗಳು ಮೈತ್ರಿಕೂಟಕ್ಕೆ. ರಮೇಶ್ ಜಿಗಜಿಣಗಿ ಅವ್ರಿಗೆ ಲಕ್ಕಿದೆ ಅಂತ ಕಾಣುತ್ತೆ, ಈ ಸಾರಿನೂ ಗೆದ್ದು ಬರೋ ಸಾಧ್ಯತೆ ಜಾಸ್ತಿ ಇದೆ. BJPಯ ಸೇಫ್ ಸೀಟ್ಗಳಲ್ಲಿ ಬಿಜಾಪುರ ಕೂಡ ಒಂದು. ಈ ಹಳ್ಳಿಗಳಲ್ಲಿ ಹೇಳ್ದಂಗೆ ಆಟ ಆಡ್ಕೊಂಡು ಗೆದ್ಬಿಡ್ತಾರೆ ಜಿಗಜಿಣಗಿ ಅನ್ಸುತ್ತೆ. ಹೌದು, ಅದೊಂಥರ ಇದೆ. ಜನರ ಜೊತೆಗೆ ಸಹಜವಾಗಿ ಬೆರೆಯೋ ಅವ್ರ ಸ್ವಭಾವ ಏನಿದೆ, ಆಮೇಲೆ ಅಲ್ಲಿರೋ ಆ ಜಾತಿ ಸೂಕ್ಷ್ಮತೆಗಳೇನಿದೆ ಸರಿಯಾಗಿ ಗ್ರಹಿಸ್ಬಿಟ್ಟು ವ್ಯವಹರಿಸ್ತಾರೆ. ಅದು ಅವರ ಒಂದು ಪ್ರಬುದ್ಧತೆ, ಒಂದು ರಾಜಕೀಯ ಪ್ರಬುದ್ಧತೆ. ಇದು ಅರ್ಥ ಆಗಲಿಲ್ಲ. ಈಗ ನೋಡಿ, ನಾನು ಅವಾಗಲೇ ನಿಮಗೆ 3 ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೆ ಸರ್. ವಿಜಯಪುರ ಒಂದು, ಉತ್ತರ ಕನ್ನಡ ಒಂದು, ಉಡುಪಿ ಚಿಕ್ಕಮಗಳೂರು ಒಂದು. ಬೇರೆ ಬೇರೆ ಭಾಗ ಬಿಡಿ, ಇವರು ಮೈತ್ರಿ ಮಾಡಿಕೊಂಡ್ರು, ಅಸಮಾಧಾನ ಇದೆ. ಬಟ್ ಈ 3 ಕಡೆಗಳಲ್ಲಿ JDSನವ್ರು ಏನಕ್ಕೆ ನಿಲ್ಲಿಸಿದ್ರು ಅಂತ, ಯಾಕೆ ಅಲ್ಲಿ ಇವರ ಚಿಹ್ನೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡ್ರು? ನಾವು ಬರೀ JDSನವ್ರನ್ನ ದೂಸೋದಲ್ಲ, ಕಾಂಗ್ರೆಸ್ ಪಕ್ಷ ಹುಬ್ಳಿ ಧಾರವಾಡ ಎಷ್ಟು ಗೊಂದಲ ಮಾಡ್ಕೊಂಡ್ರು, ದಾವಣಗೆರೆ ಎಷ್ಟು ಗೊಂದಲ ಮಾಡ್ಕೊಂಡ್ರು. ತಮ್ಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಹಜವಾಗಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತ ಅನ್ನೋ ಒಂದು ಅಹಂನಲ್ಲಿ ಮೆರಿತಾ ಇದ್ದವರು ಏಕಾಏಕಿ ಅಸಹಾಯಕರಾಗ್ಬಿಟ್ರು ಕಡೆ ಕ್ಷಣದವರೆಗೂ. ಇಂಥದ್ದು ಆಗುತ್ತೆ ರಾಜಕಾರಣ. ಇವತ್ತಿನ ರಾಜಕಾರಣ ಭಾಳ ಒಂದು ಅಸ್ಪಷ್ಟ ಸ್ವರೂಪವನ್ನು ಪಡೆದಿರೋದ್ರಿಂದ, ಕೇವಲ ಅಧಿಕಾರ ಒಂದೇ ಅವ್ರಿಗೆ ಹಿಡಿದಿಟ್ಟಿರೋ ಶಕ್ತಿ ಆಗಿರೋದ್ರಿಂದ, ಯಾವುದೇ ಆದರ್ಶಗಳಿಲ್ಲ, ಸಮಾನ ಆದರ್ಶಗಳು ಅನ್ನೋದು ಇಲ್ಲದೆ ಇರೋದ್ರಿಂದ ಈ ಥರದ ಗೊಂದಲ ಆಗ್ತಾನೆ ಇರುತ್ತೆ. ಟ್ರೂ ಸರ್, ಅಬ್ಸಲ್ಯೂಟ್ಲಿ ಟ್ರೂ. ಓಕೆ, ಬಳ್ಳಾರಿ ನೋಡೋಣ. ಬಳ್ಳಾರಿ ದೇವೇಂದ್ರಪ್ಪ ವರ್ಸಸ್ ಉಗ್ರಪ್ಪ, BJP ವರ್ಸಸ್ ಕಾಂಗ್ರೆಸ್ ಇನ್ ಬಳ್ಳಾರಿ. ಫ್ಯಾಸಿನೇಟಿಂಗ್, ಇಂಟ್ರೆಸ್ಟಿಂಗ್. BJP ಅಭ್ಯರ್ಥಿ ದೇವೇಂದ್ರಪ್ಪ ಗೆಲ್ಲಿಸೋದಕ್ಕೆ ಸಂಘಟಿತ ಪ್ರಯತ್ನ ನಡೀತಾ ಇದೆ. ಎಲ್ಲಿ? ಬಳ್ಳಾರಿಲಿ. ಶ್ರೀರಾಮುಲು ಇದ್ದಾರೆ, ರಮೇಶ್ ಜಾರಕಿಹೊಳಿ ಸಾಥ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ BJP ಪಣವನ್ನು ತೊಟ್ಟಿದೆ. ಮೋದಿ ನಾಯಕತ್ವದ ಬಗ್ಗೆ ಜನರಲ್ಲಿ ಇರುವ ನಂಬಿಕೆ ಇದೆ. ಆತಂಕದ ಅಂಶ ಸಕ್ರಿಯ ರಾಜಕಾರಣಿಯಲ್ಲ, ಮುಖ ಪರಿಚಯ ಜನರಿಗಿಲ್ಲ. ಲೋಕವ್ಯಾಪ್ತಿಯಲ್ಲಿ 6 ದೋಸ್ತಿ ಶಾಸಕರಿದ್ದಾರೆ. ಸಹೋದರರಿಗೆ ಟಿಕೆಟ್ ಸಿಗದೆ ನಾಗೇಂದ್ರ ಅಸಮಾಧಾನ ಹೊರಗಡೆ ಹಾಕಿದ್ದಾರೆ. ದೋಸ್ತಿ ಮುಖಂಡರಿಂದ ಉಗ್ರಪ್ಪ ಗೆಲುವಿಗೆ ಒಂದಿಷ್ಟು ಶತಪ್ರಯತ್ನಗಳು ನಡೀತಾ ಇದೆ. ಉಗ್ರಪ್ಪನವರಿಗೆ ಏನಪ್ಪ ಅಂತಂದರೆ ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಆತ್ಮವಿಶ್ವಾಸ ಜಾಸ್ತಿ ಇದೆ. 6 ತಿಂಗಳಲ್ಲಿ ಕ್ಷೇತ್ರದ ಜನರ ವಿಶ್ವಾಸ ಗಳಿಸಿಬಿಟ್ಟಿದ್ದಾರೆ. BJP ಸೋಲ್ಸೋದಕ್ಕೆ ದೋಸ್ತಿ ಮುಖಂಡರ ಒಗ್ಗಟ್ಟಿನ ಬೆಂಬಲ ಇದೆ. ಕಾಂಗ್ರೆಸ್ ಪ್ರಭಾವಿ ಮುಖಂಡ DK ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಎಸ್ ಸರ್. ಕರ್ನಾಟಕದಿಂದ ಲೋಕಸಭೆಗೆ ಇದುವರೆಗೂ ಆಯ್ಕೆಯಾಗಿ ಹೋಗಿರೋ ಸಂಸದರ ಪೈಕಿ ಅತ್ಯಂತ ಸಮರ್ಥ, ಅರ್ಹ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವ ಅಂತಂದ್ರೆ ಉಗ್ರಪ್ಪನವರು. ಜನರ ಸಹಜ ಅಪೇಕ್ಷೆ ಆಗಿತ್ತು, ಅಯ್ಯೋ ಉಗ್ರಪ್ಪನಂತವ್ರು ಒಬ್ಬರಾದ್ರೂ ಬರಲಿ, ಕರ್ನಾಟಕ ಲೋಕಸಭೆಯಲ್ಲಿ ಕರ್ನಾಟಕದ ಧ್ವನಿ ಮೊಳಗಲಿ ಅಂತ ಅಪೇಕ್ಷೆ ಪಟ್ಟಿರೋರಿಗೆಲ್ಲ ಉಗ್ರಪ್ಪನವರ ಆಯ್ಕೆ ಅಪೇಕ್ಷಣೀಯವಾಗಿತ್ತು. ಅವರು ಸುಮಾರು 2.5 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬಂದರು ಕೂಡ. ಯಾಕಂದರೆ ಅವರು ಪ್ರತಿಸ್ಪರ್ಧಿ ಯಾವುದೇ ಮಾನದಿಂದ ಕೂಡ ಆಕೆ ಸರಿಸಾಟಿ ಆಗಿರಲಿಲ್ಲ. ಅವರು ತಮ್ಮ ಸೋದರಿಯನ್ನು ನಿಲ್ಲಿಸಿದ್ರು. ಯಥಾ ಪ್ರಕಾರ ನಮ್ಮ ಇವರು ರಾಮ್ಲು ಅವರು, ಈ ರಾಮ್ಲು ರೆಡ್ಡಿಗಳು ಕೇವಲ ತಮ್ಮ ಧನಬಲ ತೋಳ್ಬಲದ ಶಕ್ತಿಯಿಂದ ಮಾತ್ರ ನಾವು ಗೆದ್ದು ಅನ್ನೋ ಒಂದು ಭ್ರಮೆಯಲ್ಲಿದ್ದರು. ಆ ಭ್ರಮಾಲೋಕ ಇವತ್ತು ಕುಸಿದು ಬಿದ್ದಿದೆ. ಹಾಗಾಗಿ ಗುಣಮಟ್ಟದ ದೃಷ್ಟಿಯಿಂದ ಉಗ್ರಪ್ಪನಿಗೆ ಯಾವುದೇ ರೀತಿಯಲ್ಲೂ ಸರಿಸಾಟಿ ಅಲ್ವೇ ಅಲ್ಲ. ದೇವೇಂದ್ರಪ್ಪ ಕೂಡ ಅವರು ಅಪರಿಚಿತ ಮುಖ, ಹೆಚ್ಚಾಗಿ ಪರಿಚಿತವಲ್ಲದ ಮುಖ, ಅಂಥ ಪ್ರಭಾವಶಾಲಿ ರಾಜಕಾರಣಿ ಕೂಡ ಅಲ್ಲ. ಆರಂಭದಲ್ಲೇ ಒಂದು ಅಸಮಾನ ಸ್ಪರ್ಧೆ ಇದು. ಹೌದು, ಇವ್ರು ಎಷ್ಟೇ ಇದು ಮಾಡಲಿ. ಆಮೇಲೆ ಬಟ್ ಒಂದೇ ಏನಂದರೆ ಪ್ಲಸ್ ಪಾಯಿಂಟ್, ಇವ್ರಿಗೆ BJP ಅವ್ರಿಗೆ ಆ ಕಾಂಗ್ರೆಸ್ ಶಾಸಕರಿದಾರಲ್ಲ ಅವರೆಲ್ಲ ಬಂಡಾಯಗಾರರು. ಈ ಬೆಳಗಾವಿಯ ರಮೇಶ್ ಜಾರಕಿಹೊಳಿಗೆ ಬಳ್ಳಾರಿಯಲ್ಲಿ ಏನು ಕೆಲಸ ಅಂತ ಕೇಳಿ. ಆಮೇಲೆ ಇದುವರೆಗೂ ಆನಂದ್ ಸಿಂಗ್ ನಿಲುವೇನು ಸ್ಪಷ್ಟವಾಗ್ತಾ ಇಲ್ಲ. ಆ ಕಂಪ್ಲಿ ಗಣೇಶ್ ಜೈಲಲ್ಲಿದ್ದಾರೆ, ಅವ್ರ ನಿಲುವೇನು ಸ್ಪಷ್ಟವಾಗ್ತಾ ಇಲ್ಲ. ನಾಗೇಂದ್ರ ಮೊದಲು ಕಾಂಗ್ರೆಸ್ ವಿರುದ್ಧನೂ ಸಿಡಿದಿದ್ದರು, ಈಗ BJP ಧೋರಣೆ ಬಗ್ಗೆ ಕೂಡ ಅವರು ಮುನಿಸ್ಕೊಂಡಿದ್ದಾರಂತೆ. ಈ ಥರ ಅಲ್ಲಿನ ಶಾಸಕರಲ್ಲಿ ಆ ಒಂದು ರಾಜಕೀಯ ಪ್ರಬುದ್ಧತೆನೇ ಕಾಣಿಸ್ತಾ ಇಲ್ಲ. ಅವ್ರು ಎಷ್ಟು ಸಾರಿ ಗೆದ್ದು ಬಂದಿರಲಿ, ಚುನಾವಣೆ ಗೆಲ್ಲೋ ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇರ್ಬೋದು. ಆದರೆ ಉಗ್ರಪ್ಪನ ಒಬ್ಬ ಸಂಸದನಾಗಿ ಬೇಕಾಗಿರೋ ಒಂದು ಕಾರ್ಯಕ್ಷಮತೆ, ದಕ್ಷತೆ ಮತ್ತು ಪ್ರತಿಭೆ ಉಗ್ರಪ್ಪನವ್ರಿಗಿದೆ.
ಜನ ಅಷ್ಟು ಸಲೀಸಾಗಿ ಒಬ್ಬ ಪ್ರತಿಭಾವಂತನನ್ನು ತಿರಸ್ಕರಿಸೋದಿಲ್ಲ. ಟ್ರೂ. ಎಷ್ಟೋ ವರ್ಷಗಳ ನಂತರ ಒಬ್ಬ ಯೋಗ್ಯ ಅಭ್ಯರ್ಥಿಗೆ ಮತ್ತೆ ಯಾಕೆ ಅವ್ನು ಗೆಲ್ಲಿಸಬಾರ್ದು, ಇನ್ನು ಬರೀ 6 ತಿಂಗಳಾಗಿದೆ ಪಾಪ ಆತ ಗೆದ್ದು, ಆ ಭಾವನೆ ಕೆಲಸ ಮಾಡುತ್ತೆ. ಇದು ಕಾಂಗ್ರೆಸ್ಗೆ ಬಹುಶಃ ಸೇಫ್ ಸೀಟ್ ಆಗ್ಬೋದು ಬಳ್ಳಾರಿ, ಮತ್ತೊಮ್ಮೆ ಗೆಲ್ಬೋದು ಉಗ್ರಪ್ಪ. ಒನ್ಸ್ ಅಗೇನ್ ಉಗ್ರಪ್ಪನವರು. ಹೌದು, ಮೋದಿ ಅಲೆ ಇದ್ದಾಗಲೂ ಕೂಡ ಉಗ್ರಪ್ಪ ಗೆಲ್ಬಹುದು ಅನ್ನೋ ಒಂದು ನನಗೆ ಅನಿಸುತ್ತೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಕೊಪ್ಪಳ ನೋಡೋಣ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ವರ್ಸಸ್ ರಾಜಶೇಖರ ಹಿಟ್ನಾಳ್, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಕೊಪ್ಪಳದ ಕಲಿಗಳು ಇವರಿಬ್ಬರು ಕೂಡ ಪೂರಕಾಂಶಗಳು. ಕರಡಿ ಸಂಗಣ್ಣ ಅವರಿಗೆ ಮೋದಿ ಅವರ ಅಲೆ. ಕ್ಷೇತ್ರದಲ್ಲಿ ಹೆದ್ದಾರಿ ಕಾಮಗಾರಿಗಳು ಬೇಗ ಆಗಿರೋದು. ಸರಳರು, ಸಜ್ಜನಿಕೆಯ ರಾಜಕಾರಣಿ, ಜನರ ಜೊತೆ ಬೆರೀತಾರೆ, ಪ್ಲಸ್ ಪಾಯಿಂಟ್ಸ್. ಕ್ಷೇತ್ರದಲ್ಲಿ ಜನರಿಗೆ ಚಿರಪರಿಚಿತರಾಗಿದ್ದಾರೆ, ಪ್ಲಸ್ ಪಾಯಿಂಟ್ಸ್. ಮೈನಸ್, ಕೊನೆ ಹಂತದವರೆಗೂ ಟಿಕೆಟ್ ಘೋಷಣೆ ಮಾಡಿರಲಿಲ್ಲ. ಅವರಿಗೆ ಒಂದು ಸ್ವಲ್ಪ ಭಯ ಕಾಡಕ್ಕೆ ಶುರುವಾಗಿತ್ತು, ಮಾಡ್ತಾರೋ ಇಲ್ವೋ ಅಂತ. ಲೋಕಸಭಾ ವ್ಯಾಪ್ತಿಯಲ್ಲಿ ದೋಸ್ತಿ ಶಾಸಕರು ಜಾಸ್ತಿ ಇದ್ದಾರೆ. ದೋಸ್ತಿ ಅಭ್ಯರ್ಥಿಯಿಂದ ಮತ ವಿಭಜನೆ ಆಗದೇ ಇರುವುದು. ಅಂಡ್ ದೆನ್ ರಾಜಶೇಖರ ಹಿಟ್ನಾಳ್ ಅವರ ಬಗ್ಗೆ ನಾವು ನೋಡೋಣ. ದೋಸ್ತಿ ಪಕ್ಷಗಳ ಒಮ್ಮತದ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಎಲ್ಲ ಮುಖಂಡರು ಒಟ್ಟಾಗಿದ್ದಾರೆ. ಸಿದ್ದರಾಮಯ್ಯನವರ ಪರ ಒಲವು ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ರಾಜಕೀಯ ಮಹತ್ವಾಕಾಂಕ್ಷೆ ಇರುವ ಅಭ್ಯರ್ಥಿ ಅದು ಕೂಡ ಹೌದು. ಮೈನಸ್ ಪಾಯಿಂಟು, ಲೋಕಸಭಾ ವ್ಯಾಪ್ತಿಯಲ್ಲಿ ಜನರಿಗೆ ಅಷ್ಟೇನು ಗೊತ್ತಿಲ್ಲ ಹಿಟ್ನಾಳ್ ಅವರು. ಪಕ್ಷದ ಪ್ರಮುಖ ನಾಯಕರ ಪ್ರಚಾರವನ್ನೇ ನಂಬಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅಲೆ ಕ್ಷೇತ್ರದಲ್ಲಿ ಇದೆ, ಇದು ಇವ್ರಿಗೆ ಮೈನಸ್ ಆಗ್ಬೋದು. ಪ್ರಮುಖ ನಾಯಕರು ಹೆಚ್ಚು ಪ್ರಚಾರ ಮಾಡದೇ ಇರೋದು. ಸರ್, ಕೃಷಿ ಆಧಾರಿತ ಒಂದು ಆರ್ಥಿಕ ಶ್ರೀಮಂತಿಕೆ ಇರುವಂಥ ಸಿನ್ನೂರು, ಗಂಗಾವತಿ ಇವೆಲ್ಲ ಕ್ಷೇತ್ರ, ಕುಷ್ಟಗಿ ಇವೆಲ್ಲ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಇವರಿಬ್ಬರು ಅಭ್ಯರ್ಥಿಗಳು ಸಂಸದರಾಗಿ ಅಂಥ ಏನು ಹೆಸರು ಗಳಿಸೋರಲ್ಲ ಇಬ್ಬರು. ಇವ್ರಿಗೆ ಸಂವಹನದ ಕೊರತೆ, ಭಾಷೆಯ ಕೊರತೆ, ರಾಜಕೀಯ ವಿಚಾರಗಳ ಕೊರತೆ. ನಾನು ಅವಾಗಿಂದ ಹೇಳ್ತೇನೆ, ಒಂದು ನತದೃಷ್ಟ ಜಿಲ್ಲೆ ಅದು ಅವಿಭಜಿತ ರಾಯಚೂರು ಜಿಲ್ಲೆ. ಎರಡೂ ಕ್ಷೇತ್ರಗಳು ಅದೇ ಥರ ಸಂಸದೀಯ ರಾಜಕಾರಣದಲ್ಲಿ ನಿಜಕ್ಕೂ ಕೆಲಸ ಮಾಡಿ ತೋರಿಸಿದ್ದು ಬಸವರಾಜ ರಾಯರೆಡ್ಡಿ. ಅಂಥವ್ರನ್ನು ಕೂಡ, ಕೆಲಸಗಾರ ರಾಯರೆಡ್ಡಿನ ಕೂಡ ಮನೆ ಸೋಲಿಸ್ಬಿಟ್ರು ಅಸೆಂಬ್ಲಿ ಚುನಾವಣೆಯಲ್ಲಿ ಯಲಬುರ್ಗಾ ಕ್ಷೇತ್ರದಲ್ಲಿ. ಅಂದರೆ ಎಲ್ಲೊಂದು ಕಡೆ ಮೋದಿ ಪರ ವಾತಾವರಣ ಇದೆ. ಅಂದರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಈ ಮತ್ತೆ ಪ್ರತ್ಯೇಕ ಲಿಂಗಾಯತ್ ಧರ್ಮದ ಒಂದು ಫ್ಯಾಕ್ಟರ್ ತುಂಬ ಕೆಲಸ ಮಾಡಿದ್ವಿ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಹಾಗಾಗಿ ಅನೇಕ ಜನ ಸಂಭವನೀಯ ಅಭ್ಯರ್ಥಿಗಳು ಸೋತೋಗ್ಬಿಟ್ರು ಕಾಂಗ್ರೆಸ್ನವರು. ಸೊ ಆ ವಾತಾವರಣದಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಎಜ್ಜಿದೆ. ರಾಘವೇಂದ್ರ ಹಿಟ್ನಾಳ್ ಪರ ಸಿದ್ದರಾಮಯ್ಯವರು ನಿಂತಿರಬಹುದು, ಬಟ್ ಒಟ್ಟಾರೆ ಅಲ್ಲಿ ಕೂಡ ಮೋದಿಯ ಸಂದೇಶಗಳು ಈಸಿಯಾಗಿ ತಲುಪುತ್ತೆ. ಅಲ್ಲಿ ಜನಕ್ಕೂ ಕೂಡ ಉರ್ದು ಮತ್ತು ಹಿಂದಿ ಭಾಷೆಯ ಬಳಕೆ ಸುಲಭವಾಗಿದೆ. ಆಮೇಲೆ ಅಲ್ಲಿ ಆಂಧ್ರ ವಲಸಿಗರು ಭಾಳ ಜನ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಎಸ್ಪೆಷಲಿ ಸಿಂಧೂರು, ಗಂಗಾವತಿಯ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಬರೀ ಆಂಧ್ರ ಕೃಷಿಕರೇ ಇದ್ದಾರೆ. ಜಮೀನ್ದಾರ ಗಡಿ ಭಾಗದಲ್ಲಿ ಅಲ್ಲಿರೋ ಆರ್ಥಿಕ ವ್ಯವಸ್ಥೆಯನ್ನು ಹಿಡಿದಲ್ಲಿ ಇಟ್ಕೊಂಡಿರೋರೇ ಈ ಆಂಧ್ರದಿಂದ ವಲಸೆ ಬಂದಿರೋ ಕೃಷಿಕರು, ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆ ವಾತಾವರಣದಲ್ಲಿ ಬಿ ಜೆ ಪಿ ಗೆಲ್ಲಬಹುದು. ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ಕೂಡ ಬಿ ಜೆ ಪಿ ಗೆಲ್ಲುವ ಸಾಧ್ಯತೆ ಇದೆ. ಓಕೆ, ಕರಡಿ ಸಂಗಣ್ಣವರಿಗೆ ಮತ್ತು ಹಿಟ್ನಾಳ್ ಅವರಿಗೆ ಹೋಲಿಕೆ ಮಾಡಿದಾಗ 70 ಟು ಕರಡಿ ಸಂಗಣ್ಣ ಆರ್ 60-40 ಅಂತ ಅನ್ಸುತ್ತೆ. 60-40. ಓಕೆ, ಸೌಂಡ್ಸ್ ಗುಡ್. ಚಿಕ್ಕೋಡಿ ಕಡೆಗೆ ಗಮನ ಹರಿಸಿಬಿಡೋಣ. ಅಣ್ಣಾ ಸಾಹೇಬ್ ಜೊಲ್ಲೆ, ಪ್ರಕಾಶ್ ಹುಕ್ಕೇರಿ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಅಣ್ಣಾ ಸಾಹೇಬರಿಗೆ ಅಳದು ತೂಗಿ ಟಿಕೆಟ್ ಕೊಟ್ಟರು. ಅವ್ರಿಗೂ ಭಾಳ ದೊಡ್ಡ ಅಸಮಾಧಾನ ಇತ್ತು ಅನ್ನೋದು ಗೊತ್ತು ನಿಮಗೆ, ಕತ್ತಿ ಬ್ರದರ್ಸ್ ನಡುವೆ. ಕ್ಷೇತ್ರದಲ್ಲಿ ಮೋದಿ ಅಲೆ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ, ಅಫ್ಕೋರ್ಸ್ ಇದೆ. ಪತ್ನಿ ಶಶಿಕಲಾ ಜೊಲ್ಲೆ ನಿಪಾಣಿಯಲ್ಲಿ ಶಾಸಕಿಯಾಗಿದ್ದಾರೆ. RSS ನಾಯಕರ ಕೃಪಾಶೀರ್ವಾದ ಇದೆ. ಕತ್ತಿ ಬ್ರದರ್ಸ್ ಈಗ ಜೊತೆಗೆ ನಿಂತಿದ್ದಾರೆ, ಮುಂಚೆ ವಿರೋಧ ಇದ್ದರು. ಟಿಕೆಟ್ ಸಿಗದ ಕತ್ತಿ ಬ್ರದರ್ಸ್ ಅಸಮಾಧಾನ, ಇದು ಅವರಿಗೆ ಮೈನಸ್ಸು. ಚುನಾವಣೆಯಲ್ಲಿ ಇದು ಒಳೆಯೇಟು ಆಗುವ ಆತಂಕ ಇದೆ. ಕೊನೆ ಕ್ಷಣದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ದು ಕೂಡ ಪ್ರಶ್ನೆಗಳು ಇದ್ದಾವೆ. ಹುಕ್ಕೇರಿ ಅವರು ಸರಳತೆ, ಎಲ್ಲರಲ್ಲೂ ಬೆರೆಯುವ ರೀತಿ ಭಾಳ ಜನಕ್ಕೆ ಇಷ್ಟ ಆಗುತ್ತೆ. ಕ್ಷೇತ್ರದಲ್ಲಿ ಹಿಡಿತ ಹೊಂದಿದ್ದಾರೆ. ಮಗ ಗಣೇಶ್ ಹುಕ್ಕೇರಿ MLA ಆಗಿದ್ದಾರೆ. BJP ಅಭ್ಯರ್ಥಿ ಕೂಡ ಯಕ್ಷಂಬ ಪಟ್ಟಣದವರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದು ಕಾಲದ ಆಪ್ತನೇ ಎದುರಾಳಿಯಾಗಿರೋದು, ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಷ್ಟು ಅಭಿವೃದ್ಧಿಕಾರಿ ಆಗದೇ ಇರೋದು ಮೈನಸ್ ಪಾಯಿಂಟ್ಸು. ಅಣ್ಣಾ ಸಾಹೇಬ್ ಅವರ ಪತ್ನಿ ನಿಪ್ಪಾಣಿ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಬೆಳಗಾವಿಯ ಬಾರ್ಡರಲ್ಲಿ ನಿಪ್ಪಾಣಿ ಬರುತ್ತೆ, ಅಲ್ಲಿ MLA ಆಗಿರೋದು ಕೂಡ ಇವರಿಗೆ ಬಹಳ ಸಮಸ್ಯೆ ಆಗಬಹುದು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅಳದು ತೂಗಿ ಟಿಕೆಟ್ ಕೊಡಲಾಗಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿಯಲ್ಲಿ ಬಹಳ ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಇದೆ. ಒಂದಿಷ್ಟು ಸಮುದಾಯ ಸಂಘಗಳನ್ನು, ಬ್ಯಾಂಕ್ಗಳನ್ನು, ಕೋಆಪರೇಟಿವ್ ಸೊಸೈಟಿಗಳನ್ನು ಮತ್ತು ಒಂದಿಷ್ಟು ಜನಕ್ಕೆ ಕೆಲಸ ಕೊಡಿಸೋದ್ರಲ್ಲಿ ನಿರತರಾಗಿದ್ದಾರೆ ಮತ್ತು ಯುವಕರ ಜೊತೆಗೆ ಬೆರೀತಾರೆ ಅಂತ ಒಂದು ಸ್ವಲ್ಪ ಪಾಪ್ಯುಲಾರಿಟಿ ಕೂಡ ಇದೆ. ಪ್ರಕಾಶ್ ಹುಕ್ಕೇರಿ ಅವರು ಸಂಸದರಾದ ಮೇಲೆ ಒಂದು ಸ್ವಲ್ಪ ಎಲ್ಲೋ ಜನ ಕಾಣಿಸ್ಕೊಳ್ಳೇ ಇಲ್ಲ. ಒಂದಿಷ್ಟು ಕಡೆಗಳಲ್ಲಿ
ಅನ್ನುವಂಥ ಆರೋಪ ಕೂಡ ಹೊತ್ಕೊಂಡಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರಿಗೆ ಮೂಲತಃ ಸಂಸತ್ತಿಗೆ ಹೋಗೋ ಈ ಅಪೇಕ್ಷೆನೇ ಇರಲಿಲ್ಲ. ಅದೇ ಹೇಳಿದೆ ನಾನು. ಮಂತ್ರಿ ಆಗಿದ್ದವ್ರು ಮಂತ್ರಿ ಕೆಲಸದಿಂದ ಬಿಡಿಸಿ ಅವ್ರಿಗೆ ಲೋಕಸಭೆಗೆ ಕಳಿಸ್ಬಿಟ್ರು. ಅವ್ರ ದುರದೃಷ್ಟದಿಂದ ಅವ್ರ ಪಕ್ಷ ಅಲ್ಲಿ ಅಧಿಕಾರ ಕಳ್ಕೊಂಡ್ಬಿಡ್ತು. ಹಾಗಾಗಿ ವಿರೋಧ ಪಕ್ಷದಲ್ಲಿ ಇರಬೇಕಾದ ಒಂದು ಪ್ರಮೇಯ ಅವ್ರಿಗೆ ಬಂತು. ಹಾಗಾಗಿ ಒಂದು ಅನಾಸಕ್ತಿಯುತ ಮನಸ್ಥಿತಿಯಲ್ಲೇ ಅವರು ಈ 5 ವರ್ಷ ಕಳೆದ್ಬಿಟ್ರು. ನನಗೆ ಆಲ್ಮೋಸ್ಟ್ ಪ್ರಕಾಶ್ ಹುಕ್ಕೇರಿ ಅವರನ್ನ ನೋಡಿದಾಗ ನಾನು ಅವಾಗಲೇ ಒಂದು ಕಂಪ್ಯಾರಿಸನ್ ಮಾಡಿದೆ. ಕೃಷ್ಣ ಬೈರೇಗೌಡರು ನೆನಪಾಗ್ತಾರೆ ನನಗೆ. ಅವ್ರನ್ನು ಪುಷ್ ಮಾಡಿ ನಿಲ್ಸಿದ್ರ ಇಲ್ಲ, ಕೃಷ್ಣ ಬೈರೇಗೌಡರಿಗೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಮಾಡಬೇಕಾದ ಕೆಲಸ ಏನೋ ಒಂದು ಸಾಕಷ್ಟು ಅವ್ರಿಗೆ ಒಂದು ಒಂದು ಪರಿಕಲ್ಪನೆ ಇದೆ. ಅವ್ರಿಗೆ ಪರಿಕಲ್ಪನೆ ಇದೆ, but he is very strong in state politics. ಅವರ ಉನ್ನತ ವ್ಯಾಸಂಗದ ಹಿನ್ನೆಲೆ ಮತ್ತು ರಾಜಕೀಯ ಅನುಭವದಿಂದಾಗಿ ಆಮೇಲೆ ಅವರು GST ಕೌನ್ಸಿಲ್ ಮೆಂಬರ್ ಆಗಿದ್ರು, ಕರ್ನಾಟಕ ಪ್ರತಿನಿಧಿ ಆಗಿದ್ರು. ಸೊ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿರೋ ಒಂದು ಅನುಭವ ಅವ್ರಿಗಿದೆ. ಅದು ಬೇರೆನೆ. ಆದರೆ ಪ್ರಕಾಶ್ ಹುಕ್ಕೇರಿ ಆ ಥರದ ವಿಶೇಷ ಕುಶಲತೆಗಳನ್ನೇನು ರೂಢಿಸ್ಕೊಂಡಿಲ್ಲ. ಅವರು ಹೇಳಿಗಳು ಜನಸಾಮಾನ್ಯರ ನಾಯಕ, ಬೇರು ಮಟ್ಟದಲ್ಲಿ ಸಾಕಷ್ಟು ವರ್ಚಸ್ವಿ ನಾಯಕ. ಆದರೆ ಈ ಜೊಲ್ಲೆ ದಂಪತಿಗಳಿದಾರಲ್ಲ, ಶಶಿಕಲಾ ಜೊಲ್ಲೆ ಆಗಲಿ ಅಣ್ಣಾಸಾಬ್ ಜೊಲ್ಲೆ ಆಗಲಿ, ತಾವು ಹೇಳಿದಾಗೆ ತಮ್ಮ ಉದ್ಯಮಶೀಲತೆ, ಕ್ರಿಯಾಶೀಲತೆ ಮತ್ತು ಸಂಘಟನಾ ಸಾಮರ್ಥ್ಯದಿಂದ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅವರ ಪತ್ನಿ ಗೆಲ್ಲೋಕ್ಕಿಂತ ಮುಂಚೆನೇ ಅವರಿಬ್ಬರು ಸಾಕಷ್ಟು ಜನಪ್ರಿಯರಾಗಿದ್ದರು ಆ ಭಾಗದಲ್ಲಿ. ಸೊ ಆ ಭಾಗದಲ್ಲಿ ಒಂದು ಆರ್ಥಿಕ ಶಕ್ತಿಯನ್ನು ಹೆಚ್ಚಿದ್ದಾರೆ. ಬೇರು ಮಟ್ಟದಲ್ಲಿ ಜನಸಾಮಾನ್ಯರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸೋದ್ರೆ ದೊಡ್ಡ ಕೆಲಸ ಮಾಡಿದ್ದಾರೆ. ಸೊ ಅದರಿಂದಾಗೇ ಮತ್ತೆ ವಂಶ ಪಾರಂಪರ್ಯಕ್ಕೆ ಎಕ್ಸಂಪ್ಷನ್ ಕೊಟ್ಟಿರೋದು ಇದೊಂದು ಕೇಸ್ನಲ್ಲಿ BJP ನಾಯಕತ್ವ. ಹಿ ಡಿಸರ್ವ್ಸ್ ಟು ಬಿ ದೇರ್. ಈಸ್ ಅ ವೆರಿ ಎಂಟರ್ಪ್ರೈಸಿಂಗ್ ಮ್ಯಾನ್. ಇಬ್ಬರು ಆಂಟರ್ಪ್ರಿನರ್ಶಿಪ್ ಇದೆ ಅವರಿಬ್ಬರಲ್ಲೂ ದಂಪತಿಗಳಲ್ಲಿ ಅನ್ನೋ ಒಂದು ಫ್ಯಾಕ್ಟರ್ ಅವ್ರ ಪರವಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಕಾಂಗ್ರೆಸ್ ಕೂಡ ಎಲ್ಲ ಒಂದು ಹಂತದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರನ್ನು ಬೆಳಗಾವಿ ನಿಲ್ಸೋಣ ಅಂತ ಯೋಚನೆ ಮಾಡಿದ್ರು. ಹೌದು, ಸಾಧುನವರ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಕೂಡ ಇಲ್ಲ ಏನೋ ಒಂದು ಕಾಂಪ್ರಮೈಸ್ ಅರೇಂಜ್ಮೆಂಟ್ ಮಾಡೋಣ, ಪ್ರಕಾಶ್ ಹುಕ್ಕೇರಿ ಅಲ್ಲಿ ಕಳಿಸೋಣ ಅನ್ನೋ ಒಂದು ಗೊಂದಲ ಕೂಡ ಇತ್ತು. ಆಮೇಲೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲಿ ಮೋದಿ ಅಲೆ ಭಾಳ ಪ್ರಭಾವಶಾಲಿಯಾಗಿದೆ. ಹಿಂದಿನ ವಿಧಾನಸಭಾ ಚುನಾವಣಾ ಫಲಿತಾಂಶ ಏನೇ ಆಗಿರಲಿ ಅಲ್ಲಿ ಮೋದಿ ಅಲೆ ಗೆಲ್ಲೋ ಸಾಧ್ಯತೆ ಇದೆ. ಅಲ್ಲಿ ಗೆಟ್ ಬ್ಯಾಕ್ ಟು ಸರ್. ಚಿಕ್ಕೋಡಿ ಆದಮೇಲೆ ನಾವು ಬೆಳಗಾವಿ ಬಗ್ಗೆ ಮಾತನಾಡಲೇಬೇಕು. ಬೆಳಗಾವಿಯ 14 ತಾಲೂಕುಗಳಲ್ಲಿ ಚಿಕ್ಕೋಡಿ ಕೂಡ ಒಂದು. ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಬೆಳಗಾವಿ ಸುರೇಶ್ ಅಂಗಡಿ ವರ್ಸಸ್ ವಿರೂಪಾಕ್ಷ ಸಾಧುನವರ್ ಅವರ ಬಗ್ಗೆ ಭಾಳ ಜನ ಕೇಳಿಲ್ಲ, ಸುಮಾರು ಜನಕ್ಕೆ ಅವರ ಹೆಸರು ಗೊತ್ತಿಲ್ಲ. ಸುರೇಶ್ ಅಂಗಡಿ ಅವರ ಬಗ್ಗೆ ಮಾತಾಡೋಣ. 4ನೇ ಸಲ ಸಂಸದರಾಗೋದಕ್ಕೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. 3 ಸಲ ಗೆದ್ದಿದ್ದಾರೆ. ಹ್ಯಾಟ್ರಿಕ್ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಕ್ಷೇತ್ರದಲ್ಲಿ 5 ಜನ BJPಯ ಶಾಸಕರು ಇರೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಲಿಂಗಾಯತ ವೋಟ್ ಬ್ಯಾಂಕ್ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಮತ್ತು ಮೋದಿಯವರ ಅಲೆ, ಪ್ರಖರ ಹಿಂದುತ್ವವಾದಿ, ಇದೆಲ್ಲವೂ ಕೂಡ ಸುರೇಶ್ ಅಂಗಡಿ ಅವರ ಪರವಾಗಿ ನಿಂತ್ಕೊಳ್ಳುತ್ತೆ. ಸಂಸದರ ನಿಧಿಯನ್ನು ನೆಟ್ಟಿಗೆ ಬಳಸ್ಕೊಂಡಿಲ್ಲ, 12 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಸುರೇಶ್ ಅಂಗಡಿ ಅವರು. ಕೇವಲ ಸಮುದಾಯ ಭವನಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದು ಅವರ ಮೈನಸ್ ಪಾಯಿಂಟ್ಗಳು. ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಮಹದಾಯಿ ವಿಚಾರದಲ್ಲಿ ಒಂದು ಸ್ವಲ್ಪ ಆದರೂ ಸೊಲ್ಲುತ್ತಿದ್ದಾರೇನ್ರಿ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಲಿಂಗಾಯತ ಅಭ್ಯರ್ಥಿಗೆ ಮಣೆ ಹಾಕಿರೋದ್ರಿಂದ ಇವ್ರಿಗೊಂದು ಸ್ವಲ್ಪ ಪೆಟ್ಟಾಗಬಹುದು. ಮತ್ತು MESನವ್ರು 50 ಜನ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಹುಡುಕ್ತಾ ಕೂತ್ಕೋಬೇಕು ಸುರೇಶ್ ಅಂಗಡಿ ಅವರನ್ನ, ಬಿಡಿ, ಅದು ಬೇರೆ ವಿಷಯ. ಹವರ್ ದಿ ಬಿಗ್ಗೆಸ್ಟ್ ಪಾಯಿಂಟ್ ಸುರೇಶ್ ಅಂಗಡಿ ಅವರಿಗೆ ಮೈನಸ್ ಆಗಬಹುದಾಗಿರೋದು ಯಾವುದು ಅಂತಂದರೆ 3 ಸಲ ಸಂಸದರಾಗಿದ್ದರೂ ಕೂಡ ಏನು ಕೆಲಸ ಮಾಡಿದ್ದೀರಿ ಇನ್ನೂ ಪ್ರಶ್ನೆ ಇರೋದು. ಮತ್ತೊಂದು ಕಡೆ ಸಾಧುನವರವರ ಬಗ್ಗೆ ಭಾಳ ಅಂಶಗಳು ಸುಮಾರು ಜನಕ್ಕೆ ಗೊತ್ತಿಲ್ಲ. ಜಾರಕಿಹೊಳಿ ಬ್ರದರ್ಸ್ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಅಂತ ಅನ್ನೋದಂತೂ ಸುಸ್ಪಷ್ಟ. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ಓಕೆ. ಸುರೇಶ್ ಅಂಗಡಿಗೆ ಭಾಳ ದೊಡ್ಡ ಮಟ್ಟದ ವಿರೋಧಿ ಅಲೆ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಿಂದುತ್ವದ ಒಂದು ಫ್ಯಾಕ್ಟರಿಂದ ಅವರು ಗೆದ್ದು ಬಂದುಬಿಡ್ತಾರೆ ಪ್ರಾಬಬ್ಲಿ. ಬಟ್ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೂಡ ಅವರ ವಿರುದ್ಧವಾಗಿ ವರ್ಕೌಟ್ ಆಗ್ಬೋದು. ಮೈನಸ್ಸು, ಕ್ಷೇತ್ರದಲ್ಲಿ ಬಹುತೇಕ ಅಭ್ಯರ್ಥಿಯ ಮುಖಪರಿಚಯ ಇಲ್ಲ. ಆವಾಗಲೇ ಹೇಳಿದ್ನಲ್ಲ, ಗೊತ್ತಿಲ್ಲ ಇವರು ಯಾರು ಅಂತ. ರಮೇಶ್ ಜಾರಕಿಹೊಳಿ ಬಂಡಾಯ ಕಾಂಗ್ರೆಸ್ಗೆ ನಷ್ಟ ಆಗ್ಬೋದು. ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟಿನ ಪ್ರಚಾರ ಮಾಡೋಕ್ಕೆ ಬಂದೇ ಇಲ್ಲ, ಇನ್ನೂ ಟೇಕ್ ಆಫೇ ಆಗಿಲ್ಲ. ಕ್ಷೇತ್ರದಲ್ಲಿ BJP ಪ್ರಬಲ ಸಂಘಟನೆ ಹೊಂದಿದೆ. ನೋಡಿ, ಬೆಳಗಾವಿಯಲ್ಲಿ ನಿಮಗೆ ಸಿಟಿಯಲ್ಲೇ 60% ಜನ ಮರಾಠಿ ಮಾತಾಡೋರು ನಿಮಗೆ ಕಾಣಿಸ್ತಿರ್ತಾರೆ. ಮರಾಠಿ ಮಾತಾಡೋರು ಕನ್ನಡ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕನ್ನಡ ಮಾತಾಡೋರು ಎಲ್ಲರೂ ಕೂಡ ಮರಾಠಿ ಮಾತನಾಡ್ತಾರೆ. ಅಂದರೆ ಹಿಂದುತ್ವದ ಅಲೆ, ಪ್ರಖರವಾದಂಥ ಆ ಭಗವಧ್ವಜದ ಮೇಲೆ ಇರುವ ಪ್ರೀತಿ, ಅದೆಲ್ಲವನ್ನು ಕೂಡ ಸುರೇಶ್ ಅಂಗಡಿ ಅವರು ಎನ್ಕ್ಯಾಶ್ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ನಗರ ಪಾಲಿಕೆ ಮೇಲೆ ಭಗವಧ್ವಜವನ್ನು ಹಾರಿಸೋ ಮೂಲಕ ನೀವೇನು ಮರಾಠಿ ಧೋರಣೆಯವರಾ ಅನ್ನುವ ಒಂದು ಆಕ್ರೋಶಕ್ಕೆ ಕೂಡ ಸುರೇಶ್ ಅಂಗಡಿ ಅವರು ಗುರಿಯಾಗಿದ್ದರು. ಆಮೇಲೇನೋ ಸಾರಿ ಅಂದರು, ಬೇರೆ ವಿಷಯ. ಹವರ್ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅಂತಾನೆ ಅವ್ರು ಈ ಕ್ಷಣಕ್ಕೂ ಕೂಡ ನಂಬ್ಕೊಂಡಿದ್ದಾರೆ. ಎಸ್ ಸರ್. ನೋಡಿ, ಯಾವ ರೀತಿ ಕೋಲಾರ ಮತ್ತು ಬಳ್ಳಾರಿಯಲ್ಲಿ ತೆಲುಗೇ ಮಾತೃಭಾಷೆ, ಕನ್ನಡ ಆಡಳಿತ ಭಾಷೆ. ಬೆಳಗಾಂನಲ್ಲೂ ಬೆಳಗಾಂ ಪ್ರದೇಶದಲ್ಲೂ ಅಷ್ಟೇ ಕನ್ನಡಿಗರು ಕೂಡ ಅವರೆಲ್ಲರೂ ಮನೆ ಭಾಷೆ ಅವ್ರ ಮರಾಠಿನೇ. ಆಡಳಿತದಲ್ಲಿ, ರಾಜಕಾರಣದಲ್ಲಿ ಕನ್ನಡವನ್ನು ಬಳಸ್ತಾರೆ. ಒಂಥರ ಕಾಸ್ಮಾಪಾಲಿಟಿನ್ ಸಂಸ್ಕೃತಿ ಇದೆ ಬೆಳಗಾವಿ ಕ್ಷೇತ್ರ ವಿಶೇಷವಾಗಿ. ಈ ಸುರೇಶ್ ಅಂಗಡಿ ಅವ್ರಿಗೂ ಮತ್ತು ಪ್ರಭಾಕರ್ ಕೋರೆ ಅವ್ರಿಗೂ
ಒಂದು ಬಹಿರಂಗವಾಗಿ ಒಂದು ಕಿತ್ತಾಟ ನಡೀತು ಇತ್ತೀಚೆಗೆ. ಅದು ಮಾಧ್ಯಮಗಳಲ್ಲಿ ಕೂಡ ದೊಡ್ಡದಾಗಿ ವರದಿಯಾಗಿತ್ತು. ಒಂದು ಪ್ರಸಂಗದಲ್ಲಿ ಅವರು ಪ್ರಭಾಕರ್ ಕೋರೆ ಅವರು ವೇದಿಕೆ ಮೇಲೆ ಬರಲಿಕ್ಕೂ ಅವರು ಹಿಂದೇಟು ಹಾಕ್ಬಿಟ್ರು. ರೈಲ್ವೆ ಇಲಾಖೆ ಸಮಾರಂಭದಲ್ಲಿ ತಮ್ಮನ್ನ ಅಲಕ್ಷ್ಯ ಮಾಡಿದರು ಅಂತಂದ್ಬಿಟ್ಟು. ಆ ಒಂದು ಪ್ರಸಂಗವೇ ಯಾಕೋ ಬೆಳಗಾವಿ BJPಯಲ್ಲಿ ಮೊದಲಿನಂತಿಲ್ಲ ಅನ್ನೋದ್ರ ಒಂದು ಸಂಕೇತವಾಗಿತ್ತು. ಎಷ್ಟರ ಮಟ್ಟಿಗೆ ಆ ಅಸಮಾಧಾನವನ್ನು ಪರಿಹರಿಸಿಕೊಂಡಿದ್ದಾರೆ ಸುರೇಶ್ ಅಂಗಡಿ ಅವರು ನೋಡಬೇಕು. ಕಳೆದ ಚುನಾವಣೆಯಲ್ಲಿ ಅವರು ಎದುರಾಳಿಯಾಗಿದ್ದರು. ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಎದುರಾಳಿಯಾಗಿದ್ದರು. ಮೋದಿಯಲ್ಲಿ ಕಡೆ ಕ್ಷಣದಲ್ಲಿ ಮೋದಿ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಒಂದು ರ್ಯಾಲಿ ಮಾಡಿಸದೆ ಹೋಗಿದ್ರೆ ಸೋಲಿನ ಭಯ ಇತ್ತು ಅವ್ರಿಗೆ, ಸುರೇಶ್ ಅಂಗಡಿ ಅವರಿಗೆ. ಬರೀ 70,000 ಮತಗಳ ಅಂತರದಿಂದ ಅವರು ಗೆದ್ದಿದ್ದು ಹೋದ ಸಾರಿ. ಆಮೇಲೆ ಸುರೇಶ್ ಅಂಗಡಿ ಒಂದು ರಾಜಕೀಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿಲ್ಲ. ರಾಜ್ಯ ಮಟ್ಟದಲ್ಲಿ ನಾಯಕತ್ವ ಕೊಡೋಷ್ಟು, ಒಂದು ಪಕ್ಷದ ವಕ್ತಾರರಾಗುವಷ್ಟು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿಲ್ಲ. ರಾಜಕಾರಣವನ್ನು ಕೂಡ ತಮ್ಮ ವ್ಯಾಪಾರದ ಎಕ್ಸ್ಟೆನ್ಷನ್ ಅನ್ನೋ ರೀತಿಯಲ್ಲಿ, ತಮ್ಮ ವ್ಯಾಪಾರಿ ಚಟುವಟಿಕೆ ಎಕ್ಸ್ಟೆನ್ಷನ್ ಅನ್ನೋ ರೀತಿಯಲ್ಲಿ ಅವರು ಬಳಸ್ತಾ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅಷ್ಟೆಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ ಇದ್ದರೂ ಕೂಡ ಇವತ್ತು ಚುನಾವಣೆ ಎದುರಿಗಿರೋ ಪ್ರಶ್ನೆ ಮೋದಿ ಬೇಕೋ ಬೇಡವೋ, ಅಲ್ಲಿ MES ಪ್ರಭಾವನಿದೆ, ಅವೆಲ್ಲ ಮತಗಳು ಒಟ್ಟಿಗೆ ಸೇರಿದರೆ ಮೋದಿ ಪರವಾದ ಗಾಳಿ ಬೀಸಿ ಮತ್ತೊಮ್ಮೆ ಗೆದ್ದು ಬರ್ಬೋದು ಸುರೇಶ್ ಅಂಗಡಿ. ಬಟ್ ಸಾಧುನವರು KLE ಸೊಸೈಟಿಯ ಅತ್ಯಂತ ಪ್ರಭಾವಶಾಲಿ ನಿರ್ದೇಶಕರ ಪೈಕಿ ಒಬ್ಬರು. ಅವ್ರ ವೃತ್ತಿಯಿಂದ ಡಾಕ್ಟರು, ಅವರು ಶೈಕ್ಷಣಿಕ ಅವರು ವ್ಯಾಸಂಗದ ಹಿನ್ನೆಲೆ ಕೂಡ ಡಾಕ್ಟ್ರು, ಜೊತೆಗೆ ಸಹಕಾರಿ ಬ್ಯಾಂಕ್ಗಳ ಮೂಲಕ ಸಾಕಷ್ಟು ಚಿರಪರಿಚಿತರಾಗಿದ್ದಾರೆ. ರಾಜಕಾರಣದಲ್ಲಿ ಅಷ್ಟು ಗೊತ್ತಿಲ್ಲದೆ ಇದ್ದರೂ ಕೂಡ ಆರ್ಥಿಕ ವಲಯದಲ್ಲಿ ಸಾಕಷ್ಟು ಚಿರಪರಿಚಿತರು. ಆಮೇಲೆ ಜಾರಕಿಹೊಳಿ ಬ್ರದರ್ಸ್ ಪೈಕಿ ಒಬ್ಬರು ಸಪೋರ್ಟ್ ಮಾಡ್ಬೋದು. ಅವರು ಇನ್ನೊಬ್ರದ್ದು ನೆಲೆ ಗೊತ್ತಿಲ್ಲ. ಅವ್ರು ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮತ್ತೊಬ್ಬ ಕಾಂಗ್ರೆಸ್ MLA ಬಾಲಚಂದ್ರ ಜಾರಕಿಹೊಳಿ ಸಪೋರ್ಟ್ ಮಾಡ್ಬೋದು. ಅವ್ರು BJPಯಲ್ಲಿ ಇರೋದ್ರಿಂದ. ಸೊ ಬೆಳಗಾವಿ ಕೂಡ BJPಗೆ ಸೇಫ್ ಸೀಟೇ. ಸುರೇಶ್ ಅಂಗಡಿ ಅವರ ವಿರುದ್ಧ ಸಾಕಷ್ಟು ನೆಗೆಟಿವ್ ಫ್ಯಾಕ್ಟರ್ಸ್ ಇದ್ದಾಗಲೂ ಕೂಡ ಅದೊಂದು ಸೇಫ್ ಸೀಟ್ ಅಂತ ಕಾಣ್ತಾರೆ ಬೆಳಗಾವಿ. ಸಾಧು ನವವರವರಿಗೆ ಸತೀಶ್ ಅವರು ಪ್ರಾಬಬ್ಲಿ ಹಿಂದೆ ನಿಂತ್ಕೊಳ್ಬೋದು. ನಿಂತ್ಕೊಂಡ್ರೂ ಕೂಡ ಸಾಧ್ಯ ಇಲ್ಲ. ಅದು ಜನಾಭಿಪ್ರಾಯವನ್ನು ಭೇದಿಸುವಷ್ಟು ಶಕ್ತಿಶಾಲಿ. ಇಟ್ ಈಸ್ ಆಲ್ಸೋ ಸೆಡ್ ದಟ್ ಅವರು ಎಲ್ಲ ಜಾರಕಿಹೊಳಿ ಬ್ರದರ್ಸ್ಗೂ BJPಯಲ್ಲಿರುವ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೂ ಬಹಳ ಹತ್ತಿರದಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರದು ಬಹಳ ನಿಗೂಢ ವ್ಯಕ್ತಿತ್ವ. ಅವರು ಮಂತ್ರಿ ಆಗೇನೆ ಸದಾಕಾಲ ಅತೃಪ್ತರಾಗಿರ್ತಾ ಇದ್ದಾರೆ. ಯಾವ ಖಾತೆ ಕೊಟ್ಟರು ಅತೃಪ್ತರಾಗಿದ್ರು. ಕರೆಕ್ಟ್. ಹಾಗಾಗಿ ಅವ್ರ ನಿಲುವು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ಬೋದು. ದಟ್ಸ್ ವಾಟ್. ಆಮೇಲೆ ಒಂದಿಷ್ಟು ಜನ ನಾನು ಹೇಳ್ದಂಗೆ BJPಯವರೇ ಸಾಧುನವರವರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಕೂಡ ಒಂದಿಷ್ಟು ಆಂತರಿಕವಾದ ಮಾತುಕತೆಗಳು ಬೆಳಗಾವಿಯಲ್ಲಿ ಆಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ನಾನು ಅರಭಾವಿ ಬಗ್ಗೆ ಅವಾಗಲೇ ಮಾತನಾಡಿದೆ. ಓಕೆ ಸರ್, ಗೆಟ್ ಬ್ಯಾಕ್ ಟು ಯು. ನಾವು ಮಂಡ್ಯದ ಕಡೆಗೆ ನಾವು ಗಮನ ಹರಿಸಬೇಕು. ನನಗೆ ಗೊತ್ತು ನೀವು ಮಂಡ್ಯದ ಬಗ್ಗೆ ಕಾಯ್ತಾ ಇದ್ದೀರಿ. ಮಂಡ್ಯ ಅಂತಂದಾಗ ಅದರ ಕುತೂಹಲವೇ ಬೇರೆ ಆಗಿಬಿಟ್ಟಿದೆ. ಯಾಕಂದರೆ ಸದ್ಯದ ರಾಜಕೀಯ ಸನ್ನಿವೇಶ ಮತ್ತು ವಿಪ್ಲವತೆಗಳು ಯಾವ ಥರ ಇದೆ ಅಲ್ಲಿ ಅನ್ನೋದು ನಿಮಗೆ ಗೊತ್ತು. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್, ದೋಸ್ತಿ ಪಕ್ಷಗಳ ಒಮ್ಮತದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ಇದು ಪೂರಕಾಂಶಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ತಂದೆ HD ಕುಮಾರಸ್ವಾಮಿ CM ಆಗಿದ್ದಾರೆ. ಎಲ್ಲ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲೂ JDSನವರೇ ಇದ್ದಾರೆ. ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ 3 ಸಚಿವರಿದ್ದಾರೆ. 5,000 ಕೋಟಿ ಮೊತ್ತದ ಯೋಜನೆಗಳಿಗೆ CM ಚಾಲನೆ ಕೊಟ್ಟಿದ್ದಾರೆ. ಮೈನಸ್ ಕುಟುಂಬ ರಾಜಕಾರಣ. ನಿಖಿಲ್ ಕುಮಾರಸ್ವಾಮಿ ಸ್ಥಳೀಯರಲ್ಲ, ಪ್ರಾಬಬ್ಲಿ ಇದೇನು ಅವ್ರಿಗೆ ಮೈನಸ್ ಆಗ್ಲಿಕ್ಕಿಲ್ಲ. ಲೋಕಲ್ ಲೀಡರ್ಸ್ ಕಡೆಗಣನೆಗೆ ಒಳಗೊಳಗೆ ಆಕ್ರೋಶ ಇದೆ. JDS ಅಭ್ಯರ್ಥಿಯನ್ನು ಬೆಂಬಲಿಸೋದಕ್ಕೆ ಕಾಂಗ್ರೆಸ್ನಲ್ಲಿ ವಿರೋಧ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಸುಮಲತಾ ಅವರ ಪರವಾಗಿ ಅನುಕಂಪದ ಅಲೆ ಇದೆ. ಅಂಬರೀಷ್ ಅವರ ನಿಧನವನ್ನು ರಾಜಕೀಯವಾಗಿ ಬಳಕೆ ಮಾಡಿದ್ದಕ್ಕೆ ಆಕ್ರೋಶ ಇದೆ. ಇಡೀ ಕುಟುಂಬದ ವಿರುದ್ಧ ಆಕ್ರೋಶ ಇದೆ ಬಹಳ ಜನಕ್ಕೆ, HD ರೇವಣ್ಣವ್ರ ಮೇಲೆ ಮತ್ತು ಎಲ್ಲರ ಮೇಲೆ ಕೂಡ. ಸುಮಲತಾ ಪ್ಲಸ್ ಪಾಯಿಂಟ್ಸ್. ಮಂಡ್ಯದ ಗಂಡು ಅಂಬರೀಷ್ ಪರ ಅನುಕಂಪದ ಅಲೆ ಇದೆ. BJP ಅಭ್ಯರ್ಥಿ ಕಣಕ್ಕಿಳಿಸದೆ BJP ಬೆಂಬಲವನ್ನು ಕೊಟ್ಟಿದೆ. ರೈತ ಸಂಘದ ಮುಖಂಡರ ಆಂತರಿಕ ಬೆಂಬಲ ಇದೆ ಇವರಿಗೆ. JDS ಮುಖಂಡರ ಆಂತರಿಕ ಬೆಂಬಲ ಇದೆ. ಕಾಂಗ್ರೆಸ್ ಮುಖಂಡರು ಬೆಂಬಲಿಸುವ ಸಾಧ್ಯತೆ ಇದೆ. ಇದೆಲ್ಲವೂ ಇದೆ. ಮೈನಸ್ ಪಾಯಿಂಟ್ಸ್. ಸುಮಲತಾ ಅವರಿಗೆ ರಾಜಕೀಯದಲ್ಲಿ ಅಷ್ಟು ಅನುಭವ ಇಲ್ಲ. ಅಧಿಕೃತವಾಗಿ ಯಾವುದೇ ಪಕ್ಷದಿಂದಲೂ ಬೆಂಬಲ ಇಲ್ಲ. ಬೆಂಬಲದ ಮಾತನಾಡಿರುವ ಮುಖಂಡರು ಕೊನೆ ಕ್ಷಣದಲ್ಲಿ ತಟಸ್ಥರಾಗಬಹುದು. ಸುಮಲತಾ ಬೆಂಬಲಿಗರಿಗೆ ಆಫರ್ ಕೊಟ್ಟು ಎದುರಾಳಿಗಳು ಓಲೈಸಬಹುದು. ಇನ್ನೂ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ಗಳಿದ್ದಾವೆ. ನಿಮಗೆ ಗೊತ್ತು ಮಂಡ್ಯದ ಬಗ್ಗೆ, ಪ್ರಾಬಬ್ಲಿ ಮೋರ್ ದ್ಯಾನ್ ಮೀ. ರವೀಂದ್ರ ರೇಷ್ಮೆ ಅವರಲ್ಲೇ ಕೇಳ್ತೀನಿ ನಾನು, ಅವರ ಅನಾಲಿಸಿಸ್ ಏನು ಮಂಡ್ಯದ ಬಗ್ಗೆ ಪ್ಲೀಸ್. ಕರ್ನಾಟಕದ ಚರಿತ್ರೆಯಲ್ಲೇ ಬಹುಶಃ ಪ್ರಪ್ರಥಮ ಬಾರಿಗೆ ಒಬ್ಬ ಮಹಿಳಾ ನಾಯಕಿ ಏಕಾಂಗಿಯಾಗಿ ಪ್ರಭುತ್ವದ ಶಕ್ತಿಗಳಿಗೆ ಎದುರಾಕೊಂಡಿರೋದು ಅಂತ ಕಾಣುತ್ತೆ. ಅದರಲ್ಲೂ ಇಲ್ಲಿ ನಾರಿ ಶಕ್ತಿ ಜೊತೆಗೆ ಜನಶಕ್ತಿ ಸೇರಿಕೊಂಡಿರೋದು ಬಹಳ ವಿಸ್ಮಯಕಾರಿಯಾದ ಒಂದು ಬೆಳವಣಿಗೆ. ಅಲ್ಲಿನ ರಾಜಕೀಯ ಹಿನ್ನೆಲೆ, ಇತ್ತೀಚಿನ ರಾಜಕೀಯ ಹಿನ್ನೆಲೆ ಕೂಡ ಇದಕ್ಕೆ ಕಾರಣವಾಗಿರ್ಬೋದು. ಅಂಬರೀಷ್ ಅವರ ಇತ್ತೀಚಿನ ಸಾವು ಕೂಡ. ಕಳೆದ ಅಸೆಂಬ್ಲಿ ಚುನಾವಣೆ ಬಹಳ ಒಂದು ಕುತೂಹಲಕರವಾದ ಒಂದು ವಿದ್ಯಮಾನ ನಡೀತು. ಅಂಬರೀಷ್ ಅವರು ಕಾಂಗ್ರೆಸ್ ಮಾಜಿ ಸಚಿವರಾಗಿದ್ದರು, ಕಾಂಗ್ರೆಸ್ ಶಾಸಕರಾಗಿದ್ದರು. ಆದರೆ ಕಾಂಗ್ರೆಸ್ ಪಕ್ಷ ಮತ್ತೊಂದು ಚುನಾವಣೆಗೆ ಅವ್ರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅವ್ರ ಮನೆ ಬಾಗಿಲಿಗೆ B ಫಾರ್ಮನ್ನು ತಗೊಂಡು ಹೋಗಿ ದಿನೇಶ್ ಗುಂಡೂರಾವ್ ಬಂದ್ರೂ ಬೇಡ ಅಂದರು.
KJ ಜಾರ್ಜ್ ಹೋದ್ರು ಬೇಡ ಅಂದರು, DK ಶಿವಕುಮಾರ್ ಹೋದ್ರು ಬೇಡ ಅಂದರು, ಸಿದ್ದರಾಮಯ್ಯನವರ ಕೈಯಲ್ಲಿ ಬಿ ಫಾರ್ಮ್ ಹಿಡ್ಕೊಂಡು ಬೆನ್ನತ್ತಿದ್ರು ಕೂಡ ಬೇಡ ಅಂತಂದರು. ಆ ಕಾಂಗ್ರೆಸ್ ಬಿ ಫಾರ್ಮನ್ನು ತಿರಸ್ಕರಿಸೋದ್ರ ಮೂಲಕ ಅಂಬರೀಷ್ ಎಲ್ಲೋ ಒಂದು ಕಡೆ ತಮ್ಮ ವ್ಯಕ್ತಿಗತವಾದ ಸ್ವಾಭಿಮಾನ ಮತ್ತು ಆತ್ಮಗೌರವದ ಒಂದು ಸಂದೇಶ ಕೊಟ್ಟರಲ್ಲ, ಅದು ಕಾಂಗ್ರೆಸ್ಸು ನಿರ್ನಾಮ ಆಗೋದಕ್ಕೆ JDS 100% ಗೆಲುವು ಸಾಧ್ಯಕ್ಕೆ ಕಾರಣವಾಗಿತ್ತು. ಯಾವ JDSನ ಗೆಲುವಿಗೆ ಈ ಥರ ಒಂದು ನಿರ್ಣಾಯಕವಾದ ಒಂದು ಕಟ್ಟಿಂಗ್ ಏಜ್ ಕೊಟ್ಟಿದ್ರು ಅಂಬರೀಷು, ಇವತ್ತು ಅಂಬರೀಷರ ಪತ್ನಿ ವಿರುದ್ಧ ಅದೇ JDS ಪಕ್ಷ ಒಂದು ದೊಡ್ಡ ಪ್ರಹಾರವನ್ನು ನಡೆಸಿದೆ. ನಾನಾ ಥರದ ಮಾತುಗಳು ಕೇಳಿ ಬರ್ತಾ ಇದೆ. ಅವ್ರ ಜಾತಿಗೆ ಸಂಬಂಧಪಟ್ಟಂತೆ, ಅವ್ರ ಹಿನ್ನೆಲೆಗೆ ಸಂಬಂಧಪಟ್ಟಂತೆ, ಅವ್ರ ನಡವಳಿಕೆಗೆ ಸಂಬಂಧಪಟ್ಟಂತೆ ಒಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಆದರೂ ಕೂಡ ಕರ್ನಾಟಕ ಚರಿತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳೆ ಸ್ಥಾಪಿತ ರಾಜಕೀಯ ಪಕ್ಷಗಳ ಯಜಮಾನಿಕೆ ವಿರುದ್ಧ ಈ ಪರಿಯಾಗಿ ಸಿಡಿದ ನಿಂತರಲ್ಲ, ಅದು ಎಲ್ಲೋ ಒಂದು ಕಡೆ ಅಂಬರೀಷರ ಆತ್ಮೀಯ ಆಕೆ ಮೂಲಕ ಮಾತಾಡ್ತಾ ಇದೆ ಅಂತ ಕಾಣುತ್ತೆ. ಅಂಬರೀಷ್ ಬಹಳ ಒಂದು ವಿಶೇಷವಾದ ಗುಣ ಇತ್ತು. ಅವರು ಅಧಿಕಾರದ ಬಗ್ಗೆ ಒಂದು ವ್ಯಾಮೋಹ ಇರಲಿಲ್ಲ, ಬೆನ್ನತ್ಕೊಂಡೇನು ಹೋಗ್ತಿರಲಿಲ್ಲ, ಅಧಿಕಾರ ಅವ್ರ ಮನೆ ಬಾಗಿಗೆ ಬರ್ತಾ ಆ ಥರದ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ರು. ಸಿನಿಮಾದಲ್ಲಿ ವಿಲನ್ ಆಗಿದ್ರು ಕೂಡ ಯಾವುದೇ ಹೀರೋಗಿಂತ ಕಡಿಮೆ ಇಲ್ಲದಂಥ ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ರು. ಆಮೇಲೆ ಅವರು ಇತ್ತೀಚೆಗೆ ನಾನು ಸ್ವಲ್ಪ ಆಪ್ತರಾಗಿದ್ದರು. ಅವರು ಒಂದು ವಿಚಾರ ಹೇಳ್ತಾ ಇದ್ರು, ಅವ್ರ ರಾಜಕೀಯ ಸಿದ್ಧಾಂತ ಏನು ಗೊತ್ತಾ, ಮೋದಿ ಇಲ್ಲದೆ ಹೋದರೆ BJPಗೆ ಭವಿಷ್ಯ ಇಲ್ಲ, ರಾಹುಲ್ ಗಾಂಧಿ ಇರೋವರೆಗೂ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತಂದ್ಬಿಟ್ಟು. ಕಳೆದ ಸಾರಿ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ಬರ್ತಿರೋ ಹಾಗೆ ನನಗೆ ಫೋನ್ ಮಾಡಿ ಇದನ್ನೇ ಜ್ಞಾಪಿಸಿದ್ರು. ನಾನು ಹೇಳಿಲ್ವೇನ್ರಿ ನಿಮಗೆ, ಇಫ್ ಮೋದಿ ಈಸ್ ನಾಟ್ ದೇರ್ BJP ಇಸ್ ಫಿನಿಶ್ಡ್, ಇಫ್ ರಾಹುಲ್ ಇಸ್ ದೇರ್ ಕಾಂಗ್ರೆಸ್ ಇಸ್ ಫಿನಿಶ್ಡ್ ಅಂತ. ಬಹುಶಃ ಆ ಸಿದ್ಧಾಂತ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಕಾಣುತ್ತೆ. ಜೊತೆಗೆ ಕಾಂಗ್ರೆಸ್ಸು ಮತ್ತು JDSನ ಎರಡೂ ಕಡೆ ಅತೃಪ್ತಿ ಇದೆಯಲ್ಲ, ಬಹಳ ವಿಚಿತ್ರವಾದ ಬೆಳವಣಿಗೆ ಅದು. ಕುಟುಂಬ ರಾಜಕಾರಣದ ವಿರುದ್ಧ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ಸಂಘಟಿತ ಪ್ರತಿರೋಧ ವ್ಯಕ್ತವಾಗ್ತದೆ. ಅದು ಹೋಗಿ ಹೋಗಿ ನಮ್ಮ ದೇವೇಗೌಡರ ಕುಟುಂಬದ ವಿರುದ್ಧ ಆಯ್ತಲ್ಲ, ದೊಡ್ಡ ವಿಪರ್ಯಾಸ. ಯಾಕಂದ್ರೆ ದೇವೇಗೌಡರಿಗಿಂತ ಒಂದು ದೊಡ್ಡ ರಾಜಕೀಯ ವ್ಯಕ್ತಿತ್ವ ಯಾವುದೂ ಇಲ್ಲ. ಅನೇಕ ನೆಹರು ಕಾಲದಲ್ಲೇ ಅವರು ಪಕ್ಷೇತರರಾಗಿ ಗೆದ್ದು ಬಂದಿದ್ರು ನೆಹರು ಕಾಂಗ್ರೆಸ್ನ ವಿರುದ್ಧ. ಅಂಥ ದೇವೇಗೌಡರು ಈ ಥರದ ಪ್ರತಿರೋಧವನ್ನು ಎದುರಿಸುವಾಗಿದೆ. ಅವರೇ ಹೇಳ್ಬಿಟ್ರು, ಬಾಯಲ್ಲಿ ಬಂತು, ಸಿದ್ದರಾಮಯ್ಯ ಬಂದರೂ ಕೂಡ ಇಲ್ಲೇನು ಬದಲಾಗೋ ಕಾಣಿಸ್ತಾ ಇಲ್ಲ, ಕಾಂಗ್ರೆಸ್ಸಿಗರೇ ನನ್ನ ಮೊಮ್ಮಗನ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ ಅಂತನೋ ಮಾತು ಅವ್ರ ಬಾಯಿಂದನೇ ಬಂದಿದೆ. ಇದು ನಾರಿ ಶಕ್ತಿ ಮತ್ತು ಜನಶಕ್ತಿ ಸೇರ್ಕೊಂಡ್ಬಿಟ್ಟು ಕುಟುಂಬ ರಾಜಕಾರಣದ ವಿರುದ್ಧ ಗೆಲುವು ಸಾಧಿಸೋದಾದರೆ ಅದೊಂದು ಅತ್ಯಂತ ಚರಿತ್ರಾರ್ಹವಾದ ಒಂದು ವಿಜಯ ಆಗುತ್ತೆ. ಎಷ್ಟು ಪರ್ಸೆಂಟೇಜು ನಿಮ್ಮ ಪ್ರಕಾರ ಸರ್? 50-50? ಇವತ್ತಿನ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಒಂದು ಇಟ್ ಇಸ್ ಅಬೌಟ್ 70-30 ಅಂತ ಕಾಣ. 70 ಫೇವರ್ ಆಫ್ ಸುಮಲತಾ, 70-30. ಬಟ್ ಸರ್ 8 ಕಡೆಗಳಲ್ಲಿ ಅವರದ್ದೇ ಶಾಸಕರಿದ್ದಾರೆ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಬಹಳ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಎಲೆಕ್ಷನ್ ದಿನ, ವೋಟಿಂಗ್ ದಿನ ಆ 8 ಜನ ವಿಧಾನಸಭಾ ಕ್ಷೇತ್ರದ MLAಗಳು ವೋಟ್ ಹಾಕಿಸುವಷ್ಟು ತಾಕತ್ತನ್ನು ಹೊಂದಿದ್ದಾರೆ. ನೋಡಿ, JDS ಪಕ್ಷ ತೀರಾ ಇತ್ತೀಚೆಗೆ ತಾನು ಒಂದು 5 ತಿಂಗಳ ಹಿಂದೆ ನಡೆದ ಉಪಚುನಾವಣೆಯಲ್ಲಿ ಶಿವರಾಮೇಗೌಡರನ್ನು ಗೆಲ್ಲಿಸಿತು. ಶಿವರಾಮೇಗೌಡರೇನು 3.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು, ಬಿಗ್ಗೆಸ್ಟ್ ಲೀಡ್. ಅವ್ರದ್ದು ಇನ್ನೂ ಪಾಪ ಪ್ರೊಬೇಷನರಿ ಪೀರಿಯಡ್ ಸ್ಟಾರ್ಟ್ ಆಗಿಲ್ಲ, ಅವ್ರನ್ನ ಯಾಕೆ ಕಿತ್ತಾಕಿದ್ರಿ, ಅದಕ್ಕೆ ಯಾವ ಸಮಜಾಯಿಷಿ ಕೊಟ್ಟಿಲ್ಲ. ಸೊ ಯಾವುದೇ ಕಾರಣ ಕೊಡದೆ ಈಗ ತಾನೇ ಚುನಾಯಿತರಾಗಿ ಒಬ್ಬ ಸಂಸದರು ತೆಗೆದುಹಾಕ್ಬಿಟ್ಟು ತಮ್ಮ ಮೊಮ್ಮಗನ ತಂದು ನಿಲ್ಲಿಸಿದಾಗ ಜನಕ್ಕೆ ಸಹಜವಾಗಿ ಅದ್ರ ಬಗ್ಗೆ ಬೇಸರ ಇರುತ್ತೆ. ರೈಟ್ ಸರ್, ಐಲ್ ಗೆಟ್ ಬ್ಯಾಕ್ ಟು ಯು. ನಾವೆಲ್ಲ ಈ ಕುಟುಂಬದ ಚಾಕರಿಗೆ ಇದೀವ ಅನ್ನೋ ಒಂದು ಭಾವನೆ ಸೃಷ್ಟಿ ಆಗ್ಬಿಟ್ಟಿದೆ ಅಲ್ಲಿ, ಶಾಸಕರಿಗೂ ಕಾರ್ಯಕರ್ತರಿಗೂ ನಾಯಕರಿಗೂ. ಹೌದು, ಬಹಳ ಜನಕ್ಕೆ ನೆಗೆಟಿವ್ ಫ್ಯಾಕ್ಟರ್. ಅದೇ ಹೇಳ್ತಾ ಇದ್ರಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಲೋಕಸಭಾ ಟಿಕೆಟು, JDSನ ಕಾರ್ಯಕರ್ತರಿಗೆ ಜಾಗುವಾರು, ಸೀತಾರಾಮ ಕಲ್ಯಾಣದ ಸಿನಿಮಾ ಟಿಕೆಟ್ಟು ಅಂತ. ಸೊ ಆ ಥರದ ಆಕ್ರೋಶ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದಂತೂ ಸತ್ಯ, ನಾನು ಅದನ್ನು ಒಪ್ಕೊಳ್ತೀನಿ. ಕುಮಾರಸ್ವಾಮಿ ಅವರಿಗೆ ಮಂಡ್ಯದಿಂದ ಕಾಲು ತೆಗಿಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಟೆನ್ಷನ್ ಅನ್ನು ಮೈ ಮೇಲೆ ಹಾಕೊಂಡಿದ್ದಾರೆ ತಮ್ಮ ಮಗನ ನಿಲ್ಲಿಸ್ಬಿಟ್ಟು. ಟ್ರೂ ಅಬ್ಸಲ್ಯೂಟ್ಲಿ ಸರ್. ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಎಲ್ಲ ಕ್ಷೇತ್ರಗಳನ್ನು ಕೂಡ ನಾವು ಪೂರೈಸಿದ್ದೀವಿ ಅನಾಲಿಸಿಸನ್ನು. ನಾವ್ ಇಟ್ ಈಸ್ ದ ಟೈಮ್ ಟು ಗೋ ಫಾರ್ ಯುವರ್ ವೋಟ್ಸ್. ನಿಮ್ಮ ವೋಟ್ಗಳು, ನೀವು ನಮಗೆ ತಲುಪಿಸಿರುವ ಸಂದೇಶಗಳು, ನೀವು ವ್ಯಕ್ತಪಡಿಸಿರುವ ಜನಮತ, ಜನಾಭಿಪ್ರಾಯ ಮತ್ತು ಅಭಿಮತ. ವೇಟ್ ಫಾರ್ ಇಟ್. ಮತ ಮಿಡಿತ ಯಾವ ಥರ ಇದೆ, ದ ಬಿಗ್ಗೆಸ್ಟ್ ಫ್ಯಾಕ್ಟರ್, ಭಾಳ ಬ್ಯೂಟಿಫುಲ್ ಫ್ಯಾಕ್ಟರು, ಭಾಳ ಇಂಟ್ರೆಸ್ಟಿಂಗ್ ಸಿನಾರಿಯೋ. ನಾವು ನಮ್ಮ ಅನಾಲಿಸಿಸನ್ನು ಮಾಡಿ ಆಯಿತು, ನಾವು ನಮ್ಮ ವಿಷಯಗಳನ್ನು ನಿಮ್ಮ ಮುಂದೆ ವಿಷದಪಡಿಸಿ ಆಯಿತು, ಪ್ರಸ್ತುತಪಡಿಸಿ ಆಯಿತು, ಸಾದರಪಡಿಸಿ ಆಯಿತು. ಲೆಟ್ ಮಿ ಟೇಕ್ ಎ ಸ್ಮಾಲ್ ಬ್ರೇಕ್. ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ತೀನಿ ನಾನಿವಾಗ. ಬ್ರೇಕ್ ಆದಮೇಲೆ ಎಲ್ಲ ಕ್ಷೇತ್ರಗಳ ಪರ್ಸಂಟೇಜ್ ಜನರು ಅಂದರೆ ನೀವು ತಲುಪಿಸಿರೋದು. ಲೆಟ್ ಅಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಾವು ಪವರ್ ಜನಮತ ಅಂತ ಇದಕ್ಕೆ ಹೆಸರಿಟ್ಟಿದ್ದೇ ಈ ಕಾರಣಕ್ಕೆ, ನಿಮ್ಮ ಮನಸ್ಸಿನ ಒಳಗಿರುವ ಅಭಿಪ್ರಾಯ ಏನು ಅನ್ನೋದನ್ನ ದೇಶದ ಜನರ ಮುಂದೆ, ರಾಜ್ಯದ ಜನರ ಮುಂದೆ ಪ್ರಸ್ತುತಪಡಿಸೋದಕ್ಕೆ. ಹಾಗಿದ್ರೆ ಪವರ್ ಜನಮತದಲ್ಲಿ ನಿಮ್ಮ ಜನಮತ
ಯಾರ ಪರವಾಗಿದೆ, ಯಾರಿಗೆ ಸಿಹಿ ಸಿಕ್ಕಿದೆ, ಯಾರಿಗೆ ಬೇವು ಸಿಕ್ಕಿದೆ, ಒಂದೊಂದಾಗಿ ನಿಮ್ಮ ಮುಂದೆ ನಾವು ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಬಹಳ ಪ್ರಖರವಾಗಿ ಸೂರ್ಯನಂತೆ ಪ್ರಜ್ವಲಿಸಬಹುದು ಅಂತ ಹೇಳಲಾಗ್ತಾ ಇದೆ. 57%ನಷ್ಟು ಬಿಜೆಪಿಯ ಪರವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಒಲವು ವ್ಯಕ್ತವಾಗಿದೆ. BK ಹರಿಪ್ರಸಾದ್ ಅವರಿಗೆ 43%, 57% ಟು ತೇಜಸ್ವಿ ಸೂರ್ಯ ಅಂಡ್ BK ಹರಿಪ್ರಸಾದ್ 43%. ಅಪ್ ನೆಕ್ಸ್ಟ್ ಮುಂದೆ ಯಾವುದು ಅದನ್ನು ಕೂಡ ನಾವು ಈಗ ಗಮನಿಸೋಣ. ಬೆಂಗಳೂರು ಉತ್ತರ ಸದಾನಂದ ಗೌಡರಿಗೆ 52%ನಷ್ಟು ಒಲವು, ಕೃಷ್ಣ ಭೈರೇಗೌಡರಿಗೆ 48%ನಷ್ಟು ಒಲವು. ಅಪ್ ನೆಕ್ಸ್ಟ್ ಮುಂದೆ ಬೆಂಗಳೂರು ಕೇಂದ್ರ 3 ಜನ ಇದ್ದಾರೆ ಇಲ್ಲಿ. PC ಮೋಹನ್ ಅವರಿಗೆ 55%ನಷ್ಟು ಒಲವು, ರಿಜ್ವಾನ್ ಅರ್ಷದ್ ಅವರಿಗೆ 41%ನಷ್ಟು ಜನಮತ, ಪ್ರಕಾಶ್ ರೈ ಅವರಿಗೆ 4%ನಷ್ಟು ಜನಮತ ಲಭ್ಯ ಆಗಿದೆ. ದಿಸ್ ಈಸ್ ಬೆಂಗಳೂರು ಕೇಂದ್ರ. ನಾವು ಬೆಂಗಳೂರು ಗ್ರಾಮಾಂತರ ಅಶ್ವಥ್ ನಾರಾಯಣ್ 27%, DK ಸುರೇಶ್ 73%. ಅತ್ಯಂತ ಪ್ರಬಲವಾಗಿರುವ ಕೋಟೆ ಕಾಂಗ್ರೆಸ್ನವರದ್ದು ಬೆಂಗಳೂರು ಗ್ರಾಮಾಂತರ. ನಾಟ್ ಎನ್ ಈಸಿ ಗೇಮ್ ಅಟ್ ಆಲ್. ಕೋಲಾರ ಮುನಿಸ್ವಾಮಿ ಅವರಿಗೆ 49%, KH ಮುನಿಯಪ್ಪನವರಿಗೆ 51%. ಇದು ನಿಮ್ಮ ಜನಮತ. ನೀವು ಕಳಿಸಿರುವ ವಾಟ್ಸಾಪ್ ಸಂದೇಶಗಳು, SMS ಗಳು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಹಂಚಿಕೊಂಡಿರುವ ಜನಮತ. ನಾರಾಯಣ ಸ್ವಾಮಿ ಚಿತ್ರದುರ್ಗ 46%, ಬಿಜೆಪಿ ಸ್ವಲ್ಪ ಡಲ್ ಹೊಡಿತಾ ಇದೆ. BN ಚಂದ್ರಪ್ಪ 54%ನಷ್ಟು ಫೇವರೇಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಬಚ್ಚೇಗೌಡರು 61%, ವೀರಪ್ಪ ಮೊಯ್ಲಿ ಹಾಲಿ ಸಂಸದರು 39% ಮಾತ್ರ. ಓನ್ಲಿ 39% ವೀರಪ್ಪ ಮೊಯ್ಲಿ ಅವರಿಗೆ. ಪ್ರತಾಪ್ ಸಿಂಹ 55%, ಮೈಸೂರು ಕೊಡಗು ಕ್ಷೇತ್ರದಲ್ಲಿ ವಿಜಯಶಂಕರ್ ಅವರಿಗೆ 45%ನಷ್ಟು ಜನಮತ ಲಭ್ಯ ಆಗಿದೆ. ನೀವು ಕಳಿಸಿರುವ ಮೆಸೇಜಸ್ ಮತ್ತು ನಮ್ಮ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ವ್ಯಕ್ತವಾದಂತಹ ವಿಷಯಗಳು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮಗೆ ಮೋರ್ ದ್ಯಾನ್ 10,000 ಮೆಸೇಜಸ್ಗಳು ಬಂದಿದ್ದಾವೆ ಫ್ರಮ್ ಆಲ್ ಓವರ್ ದಿ ಕರ್ನಾಟಕ. ವಿ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ 40%ನಷ್ಟು ಜನರ ಫೇವರೇಟ್ ಆಗಿದ್ದಾರೆ. ಆರ್ ಧ್ರುವನಾರಾಯಣ್ ಅಬೌಟ್ 60%. ವೆರಿ ಅಲಾರ್ಮಿಂಗ್. ಯಾಕಂದ್ರೆ ಬಹಳ ಹಿರಿಯರು, ಮುತ್ಸದ್ದಿ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಅವರು. ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ 72%, ಪ್ರಮೋದ್ ಮಧ್ವರಾಜ್ 28%, 28% ಅಷ್ಟೇ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ 60%, ಮಿಥುನ್ ರಾಯ್ 40%. 60-40 ಅಂತ ರವೀಂದ್ರ ರೇಷ್ಮೆ ಅವರು ಹೇಳ್ತಾ ಇದ್ರು. ಎಕ್ಸಾಕ್ಟ್ಲಿ ದ ಸೇಮ್. GM ಸಿದ್ದೇಶ್ವರ್ ದಾವಣಗೆರೆ 65%, ಮಂಜಪ್ಪನವರು 35%. ಶಿವಮೊಗ್ಗ BY ರಾಘವೇಂದ್ರ 59%, ಮಧು ಬಂಗಾರಪ್ಪ 41%. ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ 82%, ಆನಂದ್ ಆಸ್ನೋಟಿಕರ್ 18%. ಹಾವೇರಿ ಗದಗ ಶಿವಕುಮಾರ್ ಉದಾಸಿ 52%, DR ಪಾಟೀಲ್ರು 48% ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಧಾರವಾಡ ಪ್ರಹ್ಲಾದ್ ಜೋಶಿ 53%, ವಿನಯ್ ಕುಲಕರ್ಣಿ ಜಸ್ಟ್ ಅಬೌಟ್ 43%. In fact, it has to be 47%, right? Bhagwant Khuba 50%, Ishwar Khandre 50% in Bidar. ರಾಯಚೂರು 48%, ಅಮರೇಶ್ ನಾಯ್ಕರು. BV ನಾಯಕರಿಗೆ ನೀವು ಗಮನಿಸ್ತಾ ಇದ್ದೀರಿ 52%ನಷ್ಟು ವೋಟ್ಗಳು. ಬಾಗಲಕೋಟೆ ಕ್ಷೇತ್ರ ಗದ್ದಿಗೌಡರಿಗೆ, ವೀಣಾ ಕಾಶಪ್ಪನವರವರಿಗೆ ನೇರವಾದಂತಹ ಹಣಾಹಣಿ. ಜನಮತದ ಅಭಿಪ್ರಾಯ 50-50% ಕಡೆಗೆ ಒಲವನ್ನು ವ್ಯಕ್ತಪಡಿಸಿರುವುದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ವಿಜಯಪುರ ರಮೇಶ್ ಜಿಗಜಣಗಿ ಒಂದು ವೇಳೆ ಜಿಗಿದುಕಂಡೆ ಗೆದ್ದು ಬಿಡ್ತಾರೆ ಅಂತ 83%ನಷ್ಟು ವೋಟ್ಗಳು ಅವರಿಗೆ. ಸುನಿತಾ ಚೌಹಾಣ್ ಅವರಿಗೆ 17%ನಷ್ಟು ವೋಟ್ಗಳು ಮಾತ್ರ ಜನಮತದಲ್ಲಿ ಲಭ್ಯ ಆಗಿರೋದು. ದೇವೇಂದ್ರಪ್ಪನವರಿಗೆ ಮತ್ತು ಉಗ್ರಪ್ಪನವರಿಗೆ ಬಳ್ಳಾರಿ 50-50, 50-50, 50% ಚಾನ್ಸಸ್ ಟು ದೇವೇಂದ್ರಪ್ಪ, 50% ಚಾನ್ಸಸ್ ಟು ಉಗ್ರಪ್ಪನವರು. ಕೊಪ್ಪಳ ಕರಡಿ ಸಂಗಣ್ಣ 51%, ರಾಜಶೇಖರ ಹಿಟ್ನಾಳ್ ನಾಟ್ ಬ್ಯಾಡ್ ಅಬೌಟ್ 49%. ಇದು ನೀವು ಕಳಿಸಿರುವ ಜನಮತದ ಅಭಿಪ್ರಾಯ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ 51%, ಪ್ರಕಾಶ್ ಹುಕ್ಕೇರಿ ಹಾಲಿ ಸಂಸದರು ಸ್ವಲ್ಪ ಕಷ್ಟ 49%. ಜನಮತ ಆ ಥರದಲ್ಲಿ ವ್ಯಕ್ತವಾಗ್ತಾ ಇದೆ.
ಬೆಳಗಾವಿ ಸುರೇಶ್ ಅಂಗಡಿ 58%, ಸಾಧು ನವರ್ ಸಾಧುತ್ವವನ್ನು ಸ್ಥಾಪಿಸಿದ್ರು 42%. ಕಲಬುರಗಿ ಉಮೇಶ್ ಜಾಧವ್ 50%, ಮಲ್ಲಿಕಾರ್ಜುನ ಖರ್ಗೆ 50%. ರೇಷ್ಮೆ ಅವರು ಇದನ್ನೇ ಹೇಳ್ತಾ ಇದ್ರು, ಎಷ್ಟು ಸಲ ಗೆದ್ದಿದ್ರು, ಈ ಸಲ ಒಂದು ಸ್ವಲ್ಪ ಚಾನ್ಸಸ್ಗಳ ಕಡೆಗೆ ನಾವು ಗಮನ ಹರಿಸಬೇಕು ಅಂತ. ದಟ್ಸ್ ಅ ಬ್ಯಾಂಗ್ ಆನ್ ಅನಾಲಿಸಿಸ್ ಫ್ರಮ್ ರವೀಂದ್ರ ರೇಷ್ಮೆ. ಹಾಸನ ಸರ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಜನಮತದ ಅಭಿಪ್ರಾಯದಲ್ಲಿ. ಎ ಮಂಜು 39%, ಪ್ರಜ್ವಲ್ ರೇವಣ್ಣ 61% ನಷ್ಟು ಒಲವನ್ನ ಪಡೆದುಕೊಳ್ಳಬಹುದು ಅಂತ. ತುಮಕೂರು ಬಸವರಾಜ್ 50, ದೇವೇಗೌಡರು 50. ನೀವು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಅಬ್ಸಲ್ಯೂಟ್ಲಿ ಯು ಆರ್ ಟೋಟಲಿ ರೈಟ್ ಅಬೌಟ್ ದಿಸ್. 50-50. ನಿಖಿಲ್ ಕುಮಾರಸ್ವಾಮಿ, ಎಸ್ ದಿಸ್ ಇಸ್ ಇಂಪಾರ್ಟೆಂಟ್, 47% ಜನಮತ. ಸುಮಲತಾ ಅಂಬರೀಶ್ 53%. What a beautiful game of politics, sir. What a fascinating game of politics. So brilliant, so brilliant. Overall ಹಾಗಿದ್ರೆ ಏನಿದೆ? ಎಷ್ಟು ಬಿಜೆಪಿಗೆ, ಎಷ್ಟು ಮೈತ್ರಿ ಅವರಿಗೆ? ಔಟ್ ಆಫ್ 28 ಕಾನ್ಸ್ಟಿಟ್ಯೂನ್ಸೀಸ್, 28 ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಬಿಜೆಪಿ 16, ಮೈತ್ರಿ 6, ಇತರರು ಯಾರು ಒಂದು ಪಡ್ಕೊಳ್ಳೋರು ಗೊತ್ತಿಲ್ಲ. ಸಮಬಲ 5 ಕಡೆಗಳಲ್ಲಿ, ಅಂದರೆ 5 ಇನ್ನೂ ಸಮಬಲದ ಹೋರಾಟ, ಸಮಬಲದ ಭುಜಬಲದ ಎಲ್ಲ ರೀತಿಯ ಬಲಗಳ ಹೋರಾಟ. ಒಟ್ನಲ್ಲಿ 16 ಆಲ್ಮೋಸ್ಟ್ ಬಿಜೆಪಿಗೆ ಪಕ್ಕಾ. ಇನ್ನು 5 ಸಮಬಲದಲ್ಲಿ ಏನಾದರೂ ಆ ಕಡೆ ಈ ಕಡೆ ವ್ಯತ್ಯಾಸ ಆದರೆ ಒಂದು 2-3 ಬಿಜೆಪಿ ತೆಕ್ಕೆಗೆ ಬಂದರೂ ಕೂಡ ಯಾವುದೇ ಆಶ್ಚರ್ಯಗಳು ಇಲ್ಲ. ಕಳೆದ ಸಲ ಬಿಜೆಪಿದು 17 ಇತ್ತು, 2 ಸೀಟ್ಗಳನ್ನು ಅವರು ಕಳೆದುಕೊಂಡ್ರು. ಬಳ್ಳಾರಿ ಉಗ್ರಪ್ಪನವರಿಗೆ ಬಿಟ್ಕೊಡ್ಬೇಕಾಯಿತು ಉಪಚುನಾವಣೆ ನಡೆದಾಗ. ಬೆಂಗಳೂರು ಸೌತ್ನಲ್ಲಿ ಅನಂತಕುಮಾರ್ ಅವರ ನಿಧನದಿಂದ ಕ್ಷೇತ್ರ ತೆರವಾಯಿತು, ಚುನಾವಣೆ ನಡೆದಿರಲಿಲ್ಲ. ಸೊ 17 ಇದ್ದಿದ್ದಂಥ ಬಿಜೆಪಿ 15ಕ್ಕೆ ಬಂತು. ಮತ್ತು ಕಾಂಗ್ರೆಸ್ ಈಗ ಸದ್ಯಕ್ಕೆ 9 ಸ್ಥಾನಗಳನ್ನು ಹೊಂದಿದೆ. JDSನವರ ಹತ್ರ 2 ಕ್ಷೇತ್ರಗಳು ಈ ಹಂತದಲ್ಲಿ ಇದ್ದಾವೆ. ಸರ್, ಯುವರ್ ಲಾಸ್ಟ್ ಟೇಕ್, ಲಾಸ್ಟ್ ನೈಲ್. ನಿಮ್ಮ ವೀಕ್ಷಕರ ಅಭಿಪ್ರಾಯ ಕೂಡ ಹೆಚ್ಚು ಕಮ್ಮಿ ನಮ್ಮ ವಿಶ್ಲೇಷಣೆಯನ್ನು ಆಧರಿಸಿ ಇದೆ. ಸೇಮ್ ಮೇಲ್ನೋಟಕ್ಕೆ ಈ ಅಂಶಗಳು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ. ಸೇಮ್ ಏನಂತಂದರೆ ದೇವೇಗೌಡ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ದಿಗ್ಗಜರು ಕಣಕ್ಕಿಳಿದಿರೋ ಕ್ಷೇತ್ರದಲ್ಲಿ 50-50 ಚಾನ್ಸಸ್ ಅನ್ನೋದು ಕರೆಕ್ಟ್. ಅದೇ ಮೋದಿ ಫ್ಯಾಕ್ಟರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಟೋಟಲ್ ಓವರ್ ಆಲ್ ಬಿಜೆಪಿಗೆ ನಿಮ್ಮ ಪ್ರಕಾರ ಎಷ್ಟು ಬರ್ಬೋದು ಅನ್ಸುತ್ತೆ ಸರ್? ಅದೇ 16-17 ಅದೇ ರೇಂಜಲ್ಲಿ ಉಳ್ಕೋಬಹುದು ಅಂತ. ಆಲ್ಮೋಸ್ಟ್ ಸೇಮ್ ರೇಂಜ್. ಮೈತ್ರಿ ಮೈತ್ರಿಗೆ 11-12 ಬರ್ಬೋದು ಅನ್ಸುತ್ತೆ. 11 ಅಂತಿಮ ಫಲಿತಾಂಶ ಬಂದ 11-12 ಬರ್ಬೋದು ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಬಿ ಜೆ ಪಿಯಲ್ಲಿ ಆ ಥರದ ತಯಾರಿನೇ ಕಾಣಿಸ್ತಾ ಇಲ್ಲ. 104 ಅಸೆಂಬ್ಲಿ ಸೀಟ್ಗಳು ಇಟ್ಕೊಂಡ್ಬಿಟ್ಟು ಅವ್ರು ಬರೀ ಸರ್ಕಾರ ರಚನೆ ಮಾಡೋದ್ರಲ್ಲೇ ಕಾಲ ಕಳೆದ್ರೆ ಹೊರತು ಲೋಕಸಭಾ ಚುನಾವಣೆಗೆ ಸಿದ್ಧತೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಸಂಘಟನೆ ನಿರ್ಲಕ್ಷಿಸಿದ್ದಾರೆ. ಹಾಗಾಗಿ ಮೋದಿ ಅಲೆಯನ್ನು ಗರಿಷ್ಠ ಪ್ರಮಾಣದ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋಗ್ಬೋದು ಬಿಜೆಪಿ. ಓಕೆ ಓಕೆ. ರವೀಂದ್ರ ರೇಷ್ಮೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ವೆರಿ ಇನ್ಸೈಟ್ಫುಲ್. ಮತ್ತು ಈ ಇಡೀ ಕಾರ್ಯಕ್ರಮ ನೋಡಿದವರಿಗೆ ಒಂದು ರೀತಿ ಸದ್ಯದ ಎಲೆಕ್ಷನ್ನ ಒಂದು ಕೈಪಿಡಿ ಕೈಗಿಟ್ಟಂಗೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಬ್ಯೂಟಿಫುಲ್ ಅನಾಲಿಸಿಸ್ ಫ್ರಮ್ ಯು. ಸೊ ಇದು ಪವರ್ ಟಿವಿಯ ಮತ್ತು ನಿಮ್ಮ ಪವರ್ ಜನಮತದ ಅಭಿಪ್ರಾಯ. ಇದು ನಮ್ದು ಯಾವುದೂ ಅಲ್ಲ, ನಮ್ಮದು ಕೇವಲ ವಿಶ್ಲೇಷಣೆಯಷ್ಟೇ. ನೀವೇ ಸುಸ್ಪಷ್ಟವಾಗಿ ಕೊಟ್ಟಿದ್ದೀರಿ. ಇದು ನೀವೇ ಮಾಡಿದ ಸರ್ವೆ, ನಾವು ಮಾಡಿದ ಸರ್ವೆ ಅಲ್ಲ. ನಾವು ಮಾಡಿದ ಸರ್ವೆ ಅಂತ ಹೇಳ್ಕೊಳ್ತಾ ಹೋದರೆ ಏನು ಬೇಕಾದರೂ ಆಗಿಬಿಡ್ಬೋದು. ಆದರೆ ಜನಮಾನಸದ ಸರ್ವೆ ಬಹುಶಃ ಇಷ್ಟರಲ್ಲೇ ಮತ್ತು ಹೀಗೆ ಇರಬಹುದು ಅನ್ನುವ ಅಭಿಪ್ರಾಯವೂ ಕೂಡ ಅತ್ಯಂತ ಸುಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.